ನಟ ನಟಿಯರು ಬೇಕಾಗಿದ್ದಾರೆ. ಓಹ್, ಯಾರೇ ಆಗಲಿ ಹೋಗಿ ನೋಡೋಣ ಅಂತ ಹೋದೆ. ಆಗ ಹೋಗಿದ್ದು ಯಾರು ಗೊತ್ತಾ? ಕಾಶಿನಾಥ್. ಸೇರ್ಕೊಂಡು ನಾಟಕ ಎಲ್ಲ ಬಿಟ್ಬಿಟ್ಯಾ? ಅಲ್ಲಿ ಏನಾದ್ರು ಸಾಧನೆ ಮಾಡಬೇಕಿತ್ತು, ಇಲ್ಲಿ ಬಂದು ಏನು ಮಾಡ್ತೀಯ ನೀವು? ಅಲ್ಲಿ ಇರಬೇಕಾಗಿತ್ತು ಅನ್ನೋರು. ಮತ್ತೆ ಬೆಂಗಳೂರಿಗೆ ಬಂದೆ. ಆಚಿ ತಕಂಬ, ಈಚಿ ತಕಂಬ, ಈಚಿ ತಕಂಬ ಮಾರಾಯ ಅಂತ ಪಂಚಿ ಕೈ ಹಾಕ್ತೀನಿ. ಈ ಅನುಭವ ಚಿತ್ರದಲ್ಲಿ ಕಾಶಿನಾಥ್ ನನಗೆ ಅವಕಾಶ ಕೊಟ್ಟರು. ಅದು ಹೊನ್ನಾವರದ ಹತ್ತಿರ ಮಾಗೋಡಲ್ಲಿ ಚಿತ್ರೀಕರಣ ಆಗಿರೋದು. ಎಲ್ಲ ಕಲಾಭಿಮಾನಿಗಳೇ, ನಿತಿನ್ ಅಂಕೋಲ ಅವರ ಒಂದು ಸಂದರ್ಶನ ಮೂಲಕ ನೋಡ್ತಾ ಇದ್ದೀರಿ. ಅನೇಕ ಕಲಾವಿದರನ್ನು, ತಂತ್ರಜ್ಞರನ್ನು ಪರಿಚಯ ಮಾಡುವ ಒಂದು ಅವಕಾಶವನ್ನು ಅವರು ಅಳವಡಿಸ್ಕೊಂಡು ಮಾಡ್ತಾಯಿದ್ದಾರೆ. ಇದು ಮೆಚ್ಚುವಂಥದ್ದು. ಅನೇಕ ಜನರಿಗೆ ಎಷ್ಟೋ ವಿಷಯ ಗೊತ್ತಿರಲ್ಲ. ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಹೇಳಲಿಕ್ಕಾಗಲ್ಲ. ಹೇಳದೇ ಇದ್ದ ಭಾಗವನ್ನು ಹೇಳುವಂಥ ಅವಕಾಶ ಇದೆ ಅಂತ ನಾನು ನಂಬಿದ್ದೀನಿ. ತಾವು ಯಾವತ್ತು ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಬೇರೆಯವರೇ ನೋಡಿ, ಅವರು ನೋಡುವಂಗೆ ಮಾಡಿ. ನೀವು ನೋಡ್ತಾಯಿರಿ, ಪ್ರೋತ್ಸಾಹಿಸಿ. ನಿತಿನ್ ಅಂಕೋಲ ಯೂಟ್ಯೂಬ್ ಚಾನಲ್ ಮೂಲಕ ನನ್ನನ್ನು ನೋಡ್ತಾ ಇದ್ದೀರಿ. ಅನೇಕ ಕಲಾವಿದರನ್ನು, ಸಾಹಿತಿಗಳನ್ನು, ಹೀಗೆ ವಿವಿಧ ರಂಗದಲ್ಲಿ ಸಾಧನೆ ಮಾಡುವವರನ್ನು ಪರಿಚಯಿಸಬೇಕು ಅಂತ ಆಸೆ, ಆಕಾಂಕ್ಷೆ ಹೊತ್ತವರು ನಿತಿನ್. ಅದರಂತೆ ಅವರ ಕರ್ತವ್ಯ ನಿರ್ವಹಿಸಲಿ, ಜನರಿಗೆ ಹೋಗಿ ತಲುಪಲಿ, ಅವರ ಸಾಧನೆ ಏನು ಒಂದು ಗೊತ್ತಾಗಲಿ ಅಂತ ನನ್ನ ಅಭಿಮತ ಮತ್ತು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಚಾನಲ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ಕಲಾಬಂಧುಗಳೇ, ಪೋಷಕರೇ, ಪ್ರೋತ್ಸಾಹಕರೇ, ಹಿರಿಯರೇ, ಕಿರಿಯರೇ, ಮೂಲತಃ ನಾನು ರಂಗಭೂಮಿ ನಟ. ನಮ್ಮ ಅಜ್ಜನವರು ದಕ್ಷಿಣ ಕನ್ನಡ ಜಿಲ್ಲೆ ಕುಂದಾಪುರ ತಾಲೂಕಿನ ಕಾಳಾವರ ಸಲ್ವಾಡಿಯವರು, ಹೊಳ್ಳರ ಫ್ಯಾಮಿಲಿ. ನಾನು ಹುಟ್ಟಿದ್ದು ಘಟ್ಟದ ಮೇಲೆ, ಕೊಪ್ಪ ತಾಲೂಕಿನ ಮಾಚಿಕೊಪ್ಪ. ನಮ್ಮ ತಂದೆ ಆನಂದರಾವ್, ತಾಯಿ ಸರಸ್ವತಿಯಮ್ಮ. ನಾವು 4 ಜನ ಗಂಡು ಮಕ್ಕಳು. ನಾನು ಮನೆಗೆ ದೊಡ್ಡವನು. ತಮ್ಮಂದಿರು, ದೊಡ್ಡವನು ನಾಗರಾಜ, ಎರಡನೇವನು ಸೂರ್ಯನಾರಾಯಣ, ಮೂರನೇವನು ರಾಮಕೃಷ್ಣ. ಅಕ್ಕ ನಾಗರತ್ನ, ತಂಗಿ ಜಯಲಕ್ಷ್ಮಿ, ಇನ್ನೊಬ್ಬಳು ಗಾಯತ್ರಿ. ಹೀಗೆ 7 ಜನ ಮಕ್ಕಳಲ್ಲಿ ವಿಭಿನ್ನವಾದಂತಹ ಅಭಿರುಚಿ ಬೆಳೆಸ್ಕೊಂಡು ಬಂದವರು. ನಾನು ರಂಗಭೂಮಿ ಹೇಗೆ ಬಂದೆ ಅಂದರೆ, ಶಾಲೆಗಳಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೆ, ಏಕಪಾತ್ರ ಅಭಿನಯ ಮಾಡ್ತಾಯಿದ್ದೆ, ಫ್ಯಾನ್ಸಿ ಡ್ರೆಸ್ ಮಾಡ್ತಾಯಿದ್ದೆ. ಅದಕ್ಕೆಲ್ಲ ಮುಖ್ಯ ಕಾರಣ ಮೇಷ್ಟ್ರಾಗಿದ್ದರು. ನಮ್ಮ ಉಪಾಧ್ಯಾಯರು ನಾನು ಏನೇ ಮಾಡಲಿ ಖುಷಿ ಪಡೋರು, ಸಂತೋಷ ಪಡೋರು. ಅಷ್ಟೇ ನನ್ನ ಪಾಠ ಪ್ರವಚನಗಳಲ್ಲಿ ಸಹಿತ ತೊಡಗಿಸ್ಕೊಂಡು ನನ್ನನ್ನು ಬೆಳೆಸಿದರು. ನಾನು ಪ್ರೈಮರಿ ಶಾಲೆಯಿಂದ ಪ್ರಾರಂಭಿಸಿದ್ದು ಈ ಕಲೆ. ಅದು ಪ್ರೌಢಾವಸ್ಥೆಗೆ ಅಂದರೆ ಹೈಸ್ಕೂಲಿಗೆ ಬಂದಾಗ ಇನ್ನಷ್ಟು ನನಗೆ ಉತ್ತೇಜನ, ಪ್ರೋತ್ಸಾಹ ಕೊಟ್ಟವರು ಮೇಷ್ಟ್ರೆ. ಪ್ರತಿಯೊಬ್ಬರಿಗೂ ಗುರುಗಳು ಅಂತಿರ್ತಾರೆ. ಗುರುವಿನ ಗುಲಾಮ ಆಗುವ ತನಕ ದೊರಕದಣ್ಣ ಮುಕುತಿ. ಹಾಗೆ ಶ್ಲೋಕದಲ್ಲಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ನಂಬಿದವರು ಯಾರಿಗೂ ಮೋಸ ಇಲ್ಲ ಅಂತ ಹಿರಿಯರು ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ. ಅದರಂತೆ ನನ್ನ ವಿದ್ಯಾ ಅಭ್ಯಾಸಕ್ಕೆ ಹಾಗೂ ಕಲೆಯ ಬೆಳವಣಿಗೆಗೆ ಗುರುಗಳಾಗಿದ್ದರು. ಹೈಸ್ಕೂಲಲ್ಲಿ ಯಾವುದೇ ಕಾರ್ಯಕ್ರಮ ನಾನು ಮಾಡಲಿ ಅದಕ್ಕೆ ನನಗೆ ಉತ್ತೇಜನ ಕೊಡ್ತಾಯಿದ್ರು.
ನಾಟಕಗಳು 1, 2, 3 ಅದು ಗಣೇಶೋತ್ಸವ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಅಥವಾ ವಾರ್ಷಿಕೋತ್ಸವ ಇರ್ಬೋದು, ಪ್ರತಿಯೊಂದು ನಾಟಕಗಳಲ್ಲಿ ನನಗೊಂದು ಪಾತ್ರ. ಮೊದಲು ನಾನು ಪಾತ್ರ ಮಾಡ್ತಿರೋದೇ ಒಂದು ವಿಭಿನ್ನವಾದ ಪಾತ್ರ. ಹಾಗೆ ನನ್ನನ್ನು ಹಾಸ್ಯ ಚಟುವಟಿಕೆಗೆ ಪ್ರೇರಣೆ ಮಾಡಿದವರು ಗುರುಗಳೇ. ನಾನು ಹಾಸ್ಯ ನಟನಾಗಿ ಗುರುತಿಸ್ಕೊಂಡೆ. ಆಮೇಲೆ ಹಾಸ್ಯ ಪಾತ್ರ ಮಾಡ್ತಾ ಬಂದೆ ಸ್ಕೂಲುಗಳಲ್ಲಿ. ನಮ್ಮ ಊರು ಮಾಚಿಕೊಪ್ಪ ಆದರೆ ನಾನು ಹೈಸ್ಕೂಲ್ ಓದಲಿಕ್ಕೆ ನಮಗೆ ಹತ್ತಿರ ಯಾವುದು ಹೈಸ್ಕೂಲ್ ಇರಲಿಲ್ಲ. ಆಗ ನಮ್ಮ ಸೋದರ ಮಾವ ಅಲ್ಲಿ ಕರೆಸ್ಕೊಂಡ್ರು. ಯಡೂರು, ಅದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ನಗರ ತಾಲೂಕು, ಯಡೂರನ್ನಲ್ಲಿ ಸುಬ್ರಹ್ಮಣ್ಯ ಭಟ್ಟ ಅಂತ. ಅವರು ನನ್ನನ್ನು ಹೆಚ್ಚು ತೊಡಗಿಸ್ಕೊಂಡು, ನಾನು ಸ್ಕೂಲಿಗೆ ಹೋಗ್ತಿರುವಾಗಲೇ ಊರಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಮನೆ ಕೆಲಸವನ್ನು ಮಾಡಿಕೊಂಡೇ ಹೋಗಬೇಕಾಗಿತ್ತು. ಅಂದರೆ ನಮ್ಮ ಕರ್ತವ್ಯವಾಗಿತ್ತು. ನಾನು ಮಣ್ಣು ಹೊತ್ತಿದ್ದೀನಿ, ಗೊಬ್ಬರ ಹೊತ್ತಿದ್ದೀನಿ, ಸೊಪ್ಪು ಕುಯ್ದು ತಂದು ಕೊಟ್ಟಿಗೆಗೆ ಹಾಕ್ತಾಯಿದ್ದೆ. ಯಾರೂ ನಂಬೋದಿಲ್ಲ. ಅದರಂತೆ 9 ಗಂಟೆ ಮೇಲೆ ಗಂಜಿ ಊಟ ಮಾಡಿ ಸ್ಕೂಲಿಗೆ ಹೋಗ್ತಾಯಿದ್ದೆ. ಇದರ ಮಧ್ಯದಲ್ಲಿ ನನಗೆ ಉಪನಯನ ಮಾಡಿದ್ರ ಮೇಲೆ ನಮ್ಮ ಸೋದರ ಮಾಮ ಪುರೋಹಿತರಾಗಿದ್ದರು. ಸುಬ್ಬಾ ಭಟ್ರು ಅಂತ ಕರೀತಾರೆ, ಸುಬ್ರಹ್ಮಣ್ಯ ಭಟ್ರು ಅಂತ ಕರೀತಾರೆ, ಹಣತೂರು. ಹಾಗೆ ಅವ್ರ ಮಕ್ಕಳು ಚಿಕ್ಕವರಾದ್ದರಿಂದ ಕೆಲವು ಸಂದರ್ಭದಲ್ಲಿ ಅವರು ಮಂತ್ರ ಹೇಳಿದರು. ಈ ಸೂತಕ ಒಂದು ಬಂದಾಗ ಅವರು ಅಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆಗ ನಾನೇ ದೊಡ್ಡವನು. ನನ್ನನ್ನು ಕರ್ಕೊಂಡೋಗಿ ನಾನು ಒಬ್ಬ ಪುರೋಹಿತನಾಗಿ ಮಾಡಿದ್ದು ನಮ್ಮ ಮಾವ. ಅದರಿಂದ ನನಗೇನು ಖುಷಿ ಅಂದರೆ, ನಾನು ಒಬ್ಬ ಪುರೋಹಿತ, ನಾನು ಒಬ್ಬ ಏನೋ ಒಂದು ಹೇಳಲಿಕ್ಕೆ ಬರ್ಬೋದು ಅಂತ ಧೈರ್ಯ ಬರ್ತಾಯಿತ್ತು. ಒಂದು ರೀತಿಯಿಂದ ಏನೋ ಸಂಕೋಚವಾದ, ಇನ್ನೊಂದು ರೀತಿಯಿಂದ ಹೆಮ್ಮೆ. 4-6 ಜನ ನನಗೆ ನೋಡೋದು, ಮಾತಾಡಿಸೋದು, ಮಾತಾಡೋ ರೀತಿ, ಇವೆಲ್ಲ ನನಗೆ ಆವಾಗ ಅಷ್ಟು ಖುಷಿ ಕೊಡೋದು ಅಂತ ನಮ್ಮ ಸೋದರ ಮಾವ ಆಗಿದ್ದರು. ಹಾಗೆ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳಲ್ಲಿ, ಯಾವುದೇ ಉತ್ಸವಗಳಲ್ಲಿ, ರಥೋತ್ಸವಗಳಲ್ಲಿ ಭಾಗಿಗಳಾಗ್ತಾಯಿದ್ದೆ. ನಾನು ಶಾಲೆಯಿಂದಲೇ ಪ್ರಾರಂಭಿಸಿದ ಏಕಪಾತ್ರ ಅಭಿನಯ ನಾಟಕಗಳು ರಥೋತ್ಸವಗಳಲ್ಲಿ ಹುಲ್ಕಲ್ಲು ಅಂತಿದೆ, ಅಲ್ಲಿಂದ ದೂರ, ನಮ್ಮ ಮಾವನ ಮನೆಯಿಂದ. ಅಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ನಾಟಕ ಇರಲಿ, ವಿಶೇಷವಾಗಿ ಯಕ್ಷಗಾನ ನಡೀತಾ ಇದ್ದು ನೋಡ್ತಾ ಇದ್ದೆ. ಆ ಯಕ್ಷಗಾನ ಪಾತ್ರ ಪ್ರತಿಯೊಂದು ಬಂದು ಗದ್ದೆ ಬಯಲಲ್ಲಿ ಬಂದು ಕುಣಿತಾ ಇದ್ದೆ. ಡಬ್ಬಿ ಹೊಡೆಯೋಕೆ ಒಬ್ಬರು ರೆಡಿ ಮಾಡ್ತಾಯಿದ್ದೆ. ಆದರೆ ನನಗೆ ಅಭಿಮಾನಿಗಳು ಯಾರು ಗೊತ್ತಾ? ನಮ್ಮ ಮಾವನ ಮಕ್ಕಳು, ನನ್ನ ತಮ್ಮಂದರು. ಅವರಿಗೆಲ್ಲ ತರಬೇತಿ ಕೊಡ್ತಾ ನಾನೇ ಒಬ್ಬ ಕುಣಿದು ಮಾತಾಡ್ತಾ ಇದ್ದೆ. ಭಾಷೆಯ ಶೈಲಿಯ, ಅವರು ಮಾತಾಡೋ ರೀತಿ ಅಲ್ಲಿ ಅಭ್ಯಾಸ ಮಾಡ್ತಾಯಿದ್ದೆ. ಹೀಗೆ ಬೆಳೆಸ್ಕೊಂಡು ಬಂದ ರೀತಿ ಅಲ್ಲಿ ಕೆಲವರು ಏನು ಮಾಡ್ತಾಯಿದ್ರು ಅಂದರೆ, ಯಾರೂ ಇಲ್ಲ, ಏನೂ ಕಾರ್ಯಕ್ರಮ ಇಲ್ಲ ಅಂದಾಗ, ಅರವಿಂದು ಬಾ ಇವತ್ತು ನಿನ್ನೊಂದು ಏಕಪಾತ್ರ ಅಭಿನಯ ಮಾಡೋಣ ಅಂದರೆ, ಅಲ್ಲಿರೋ ಬಟ್ಟೆಗಳನ್ನು, ಸೀರೆ, ಅದು ಏನೇನು ಉಡ್ತು, ಪಂಚೆ, ಇವನ್ನೆಲ್ಲ ಕಟ್ಟಿ ವೇಷಭೂಷಣ ಮಾಡಿಕೊಂಡು, ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ಹಚ್ಚಿಕೊಂಡು ಕುಣಿದು ಸಂಭಾಷಣೆ ಹೇಳ್ತಾಯಿದ್ದೆ, ಖುಷಿ ಪಡಿಸ್ತಾ ಇದ್ದೆ. ನಾನು ಬೆನ್ನು ತಡ್ತಾಯಿದ್ದರು, ಚಪ್ಪಾಳೆ ತಡ್ತಾಯಿದ್ರು. ಅದು ನನಗೆ ಧೈರ್ಯ ಕೊಡ್ತಾಯಿತ್ತು. ಈಗಲೂ ನಮ್ಮ ದೊಡ್ಡಮ್ಮನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು ನನಗೆ ನನ್ನ ಸಾಧನೆಗೆ ಜೊತೆಯಲ್ಲೇ ಬಂದವರು. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಅವರೆಲ್ಲ ಬೆಳೆಯೋದಕ್ಕೆ ಕಾರಣರಾಗಿದ್ದಾರೆ. ಈಗಲೂ ನನ್ನ ಯಾವುದೇ ಕಾರ್ಯಕ್ರಮ ಅಥವಾ ಸಿನಿಮಾ ಏನೇ ಬರಲಿ, ಅವ್ರು ನೋಡ್ತಾರಲ್ಲ, ಅವ್ರು ಹೇಳೋ ರೀತಿ ನನಗೆ ಖುಷಿ ಕೊಡ್ತಾಯಿದೆ. ಅದರಂತೆ ನನ್ನ ಜೊತೆಗೆ ಓದಿದ ಸಹಪಾಠಿಗಳು, ಅಂದರೆ ಸ್ನೇಹಿತರು, ಹಿತೈಷಿಗಳು, ಅವರೆಲ್ಲ ನನಗೆ ನನ್ನ ಸಾಧನೆಗೆ ಒತ್ತು ಕೊಟ್ಟಿದ್ದಾರೆ. ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ? ನಾನು ಚಿಕ್ಕಂದಲ್ಲಿ ಸಿನಿಮಾ ನಟ ಅಂತ ನನಗೆ ಅನಿಸೇ ಇರಲಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ಪ್ರೈಮರಿ ಸ್ಕೂಲ್ ಓದ್ತಿರುವಾಗ ರತ್ನಗಿರಿ ರಹಸ್ಯ ಸಿನಿಮಾ ಮೊದಲು ನೋಡಿದ್ದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ.
ನೋಡಿ ಹೆದರಿಬಿಟ್ಟಿದ್ದೆ. ಎಷ್ಟೋ ದಿನ ರಾತ್ರಿ ಮಲಗುವಾಗ ಬೆಚ್ಚಿ ಬೀಳ್ತಾ ಇದ್ದೆ, ಹೆದರ್ತಾ ಇದ್ದೆ, ಬೆವರು ಕಿತ್ತೆದ್ದು ಬರ್ತಾಯಿತ್ತು. ನಮ್ಮ ತಾಯಿ ಕೇಳಿ ಏನಾಯಿತು? ಏನಿಲ್ಲ, ರತ್ನಗಿರಿ ರಹಸ್ಯ, ರಾಜನ ಕಿವಿ ಕತ್ತೆ ಕಿವಿ, ರಾಜನ ಕಿವಿ ಕತ್ತೆ ಕಿವಿ ಅಂತಿದ್ದೆ. ಏನಾಯಿತು? ರಾಜನ ಕಿವಿ ಕತ್ತೆ ಕಿವಿ. ಸುಮ್ಮನೆ ಮಲ್ಕೊಳ್ಳೋ ಅಂದು. ಮತ್ತು ಸ್ವಲ್ಪ ಹೊತ್ತಿದ್ದು ರಾಜನ ಕಿವಿ ಕತ್ತೆ ಕಿವಿ. ಇವನಿಗೇನು ಕತ್ತೆ ಗೀತೆ ಏನು ಬಂದಿರ್ಬೇಕು ಮೈ ಮೇಲೆ ನೋಡೋ ಅನ್ನೋರು. ಹಾಗೆ ನನ್ನ ನೆನಪುಗಳು ಸಹಜವಾಗಿ ಈಗ ಒಂದೊಂದು ಸರಿ ನೆನಪಾಗುತ್ತೆ. ನಾನು ಹೈಸ್ಕೂಲ್ ಓದ್ತಿರುವಾಗ ಅಲ್ಲಿವರೆಗೂ ಅದೊಂದೇ ಸಿನಿಮಾ. SLC ಎಕ್ಸಾಮ್ ಬರೆದಿರೋ ಮೇಗರವಳ್ಳಿ, ಅದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹತ್ತಿರ ಮೇಗರವಳ್ಳಿ ಅಂತ. ಅಲ್ಲಿ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗಿದ ನಂತರ ನಮ್ಮ ಮೇಷ್ಟ್ರು KK ಗೌಡರು ಅಂತ, ಅವರು ಇವತ್ತು ಸಿನಿಮಾ ನೋಡೋಣ, ಎಲ್ಲ ಎಕ್ಸಾಮ್ ಮುಗಿತೆ, ಸಂಜೆ ಕರ್ಕೊಂಡೋಗ್ದು. ಅಲ್ಲಿ ಒಂದೇ ಬಳ್ಳಿಯ ಹೂಗಳು. ಆ ಸಿನಿಮಾ ನೋಡಿ ಎಷ್ಟು ಕಣ್ಣೀರು ಹಾಕಿದ್ದೀನಿ. ನನಗೂ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಇದ್ರಲ್ಲ, ಅದು ತುಂಬ ಇಷ್ಟ ಆಯಿತು. ಒಂದೇ ಬಳ್ಳಿ ಹೂಗಳ ಹಾಗೆ ನಾವು ಬೆಳಿಬೇಕು, ನಮ್ಮ ಸಂಸಾರ ಉಳಿಬೇಕು. ಅವತ್ತೇ ನಿರ್ಧಾರ ಮಾಡಿ ಈಗಲೂ ನನ್ನ ಅಕ್ಕ, ತಂಗಿ, ತಮ್ಮಂದಿರು ಕಂಡ್ರೆ ನಂಗೆ ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ ಅವರು ಇಟ್ಟಿದ್ದಾರೆ, ನಾನು ಇಟ್ಟಿದ್ದೀನಿ. ಇದು ಪ್ರತಿಯೊಬ್ಬರಲ್ಲೂ ಸಂಬಂಧ ಬಾಂಧವ್ಯ ಉಳಿಬೇಕಾದ್ರೆ ಇಂಥ ಅಪರೂಪದ ಸಿನಿಮಾ ನೋಡಬೇಕು. ನೋಡಿದ್ದನ್ನು ಜೀವನಕ್ಕೆ ಹಾಸು ಹೊಕ್ಕಾಗಿ ಅನುಭವಿಸಬೇಕು. ಅದು ಸಾರ್ಥಕತೆ. ನಾನು ಕಾಲೇಜಿಗೆ ಬಂದಿರೋದು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜು. ಅಲ್ಲಿ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ. ಆದರೆ ನಮ್ಮ ಅತ್ತೆಯವರಿಗೆ ಅದು ಇಷ್ಟ ಆಗಲಿಲ್ಲ. ಅದು ನಮ್ಮ ಮಾವನೂ ಹೇಳ್ತಾ ಇದ್ದ, ಇವನು ಸ್ವಲ್ಪ ನಾಟಕದ ಹುಚ್ಚಿದೆ, ಸ್ವಲ್ಪ ನೋಡ್ಕೋ ಅಂತ ಹೇಳಿದ್ರಂತೆ. ಹಾಗಾಗಿ ನನಗೆ ನಾಟಕ ಅಭ್ಯಾಸಕ್ಕೆ ಎಲ್ಲೂ ಹೋಗೋದಕ್ಕೆ ಬಿಡ್ತಿರಲಿಲ್ಲ. ಶಿವಮೊಗ್ಗ ದುರ್ಗಿಗುಡಿಯಲ್ಲಿ ನಾಟಕಗಳಲ್ಲಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ನಮ್ಮ ಸ್ನೇಹಿತರಿಗೆ ಕರೆದ್ರು. ನನಗೇನು ಪಾತ್ರ ಮಾಡಿದ್ರು ನೀ ಮಾಡೋ ಅನ್ನೋರು. ಅಲ್ಲಿ ಅಭ್ಯಾಸ ಮಾಡೋದು ಎಷ್ಟೊತ್ತಿಗೆ? ನಾನು ಹೋಗೋದು ರಾತ್ರಿ 9 ಗಂಟೆ ಮೇಲೆ. ಯಾಕೆ? ನಮ್ಮ ಅತ್ತೆ ಮಲಗಿಬಿಡ್ತಿದ್ರು. ಇಲ್ಲ ಅಂದರೆ ನಂಗೆ ಕಷ್ಟ ಆಗಿಬಿಡೋದು. ಹೀಗೆ ಒಂದು ದಿನ ನಾಟಕದಲ್ಲಿ ಪಾತ್ರ ವಹಿಸ್ತಾ ಇದ್ದೆ. ಅದು ಸಂಭಾಷಣೆ ಹೇಳ್ತಾ ಇದ್ದೆ. ಆಗ ಹೇಳಿದ್ದು ಇಷ್ಟೇ, ನಾನು ಯಾರಿಗೂ ಹೆದರೋದಿಲ್ಲ, ನಾನು ಯಾರು ಗೊತ್ತಾ? ಎದುರುಗಡೆ ಕೂತಂತ ನನ್ನ ಅತ್ತೆ, ಹೆದರೋದಿಲ್ಲ, ಬಾರೋ ಮನೆ ಬಾ, ಇದೇ ನಿಂಗೆ ಹಬ್ಬ ಅಂದರು. ಆಗ ನಡ್ಕ ಓಡ್ಬಂದು ಏನಾಯಿತು, ಯಾಕೆ ಏನಾಯಿತು ಕೇಳಿದ್ರು. ಇಲ್ಲ, ನಮ್ಮ ಅತ್ತೆ ಬಂದು ಕೂತಿದ್ದಾರೆ, ಇನ್ನು ಮನೇಲಿ ಏನು ಕಾದಿದೆಯೇನೋ ಗೊತ್ತಿಲ್ಲ ಅಂತ ಹಿಂಗೆ ಹೇಳಿದೆ. ಹೌದಾ, ಬೇಜಾರು ಮಾಡ್ಕೊಂಬೇಡ, ನೋಡು ನಿಮ್ಮ ಅತ್ತೆ ಇದ್ದಾರೆ. ನಮ್ಮ ಅತ್ತೆ ಎದ್ದೋಗಿದ್ರು. ನಾಟಕ ಮುಂದುವರಿತು. ಮನೆಗೆ ಸ್ವಲ್ಪ ತಡವಾಗಿ ಹಿಂದಿನ ಬಾಗಿಲಿಂದ ಅದು ನಾನೇ ತೆರೆದಿದ್ದೆ, ಹೋಗಿ ಮಲ್ಕೊಂಡೆ. ಆಮೇಲೆ ಬೆಳಿಗ್ಗೆ ಎದ್ದು, ಅಲ್ಲೋ ನೀನು ಇಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದು ನಂಗೆ ಗೊತ್ತಿರಲಿಲ್ಲ, ನಾನು ಒದಿಬೇಕು ಅಂತ ಬಂದೆ, ಒದೆಯೋದೆಲ್ಲ ಕಣೋ, ಬೆನ್ನು ತಟ್ಟಬೇಕು ಅಂತ ಬಂದೆ ಅಂದರೆ ಇದು ನಾನು ಗಳಿಸಿದ್ದ ಪ್ರೀತಿ. ಹೀಗೆ ಕೆಲವು ಸಂದರ್ಭಗಳಲ್ಲಿ ನಮಗೆ ತಾನಾಗಿಯೇ ಅವಕಾಶಗಳು ಬಂದು ಅದನ್ನು ಎದುರಿಸಿ ಪಾತ್ರ ಮಾಡಬೇಕಾದ್ದು ಕಲಾವಿದರ ಕರ್ತವ್ಯ ಆಗಿತ್ತು. ನಾನು ಹೈಸ್ಕೂಲ್ ಓದ್ತಿರುವಾಗ ದೇವೇಂದ್ರ ಗೋಪಾಲ್ ಅವರು ಬಂದಿದ್ದರು. ಅವರು ಒಳ್ಳೆಯ ಮಿಮಿಕ್ರಿ, ಆಮೇಲೆ ಟಿಪ್ಪು ಸುಲ್ತಾನ್ ಏಕಪಾತ್ರಾಭಿನಯ ಎಲ್ಲ ಮಾಡಿ ತೋರಿಸಿದ್ರು. ಒಬ್ಬರು ಇಷ್ಟೊತ್ತು ಮಾಡ್ಬೋದಾ? ಆಗ ನೆನಪಾಯಿತು, ನಾನೇ ಯಾಕೆ ಮಾಡಬಾರ್ದು, ನಾನೇ ಯಾಕೆ ಹಾಸ್ಯ ಮಾಡಬಾರ್ದು, ನಾನೇ ಯಾಕೆ ಏಕಪಾತ್ರಾಭಿನಯ ಮುಂದುವರಿಸಬಾರ್ದು. ಆವಾಗ ರನ್ನನ್ ಗದಾಯುದ್ಧ, ಮ್ಯಾಕ್ಬತ್ ಇರ್ಬೋದು, ಆಮೇಲೆ ಈ ಹಾಸ್ಯದ ಸನ್ನಿವೇಶಗಳನ್ನು ನಾನೇ ಅಳವಡಿಸ್ಕೊಂಡು ಅಭಿಮನ್ಯು, ಎಚ್ ಎಮ್ ನಾಯ್ಕ, ಅವರು ಟಿಪ್ಪು ಸುಲ್ತಾನ್ ಮಾಡೋದನ್ನು ಎಚ್ ಎಮ್ ನಾಯ್ಕನ ಸಂಭಾಷಣೆ ನಾನೇ ಬರ್ಕೊಂಡು, ಕೊನೆಯಲ್ಲಿ ನಾನು ಓದ್ತಾ ಇರುವಾಗಲೇ 4 ಏಕಪಾತ್ರಾಭಿನಯಗಳ ಸಂಕಲನ ಪುಸ್ತಕ ನಾನೇ ತಂದೆ. ಓದ್ತಿರುವಾಗಲೇ ಆ ಪುಸ್ತಕ ಸುಮಾರು 2000 ಬುಕ್ ಪ್ರಿಂಟ್ ಮಾಡಿ ಯಾರು ತೊಗೊಳ್ಳಿ ನಾನೇ ಸ್ಕೂಲಿಗೆ ಹಂಚ್ತಾ ಬರ್ತಿದ್ದೆ, ನಂದು ಓದಲಿ ಅಂತ. ಹೀಗೆ ಧೀರೇಂದ್ರ ಗೋಪಾಲ್ ಅವರು ಮಾಡಿದ ಏಕಪಾತ್ರ ಅಭಿನಯ ನನಗೆ ಅಚ್ಚೊತ್ತಾಗಿತ್ತು, ನಾನೂ ಮಾಡಬೇಕು ಅಂತ. ಹಾಗೆಯೇ
ನಾನು ಕಾಲೇಜ್ ಓದ್ತಿರುವಾಗ ಅವರು ಪೇಪರ್ ನೋಡಿದೆ, ಧೀರೇಂದ್ರ ಗೋಪಾಲ್ ಅದು ಯಾವುದೋ ಉಕ್ಕಡಗಾತ್ರಿ ಜಾತ್ರೆ ಇರಬೇಕು, ಅದು ಶಿವಮೊಗ್ಗ ಹತ್ತಿರ ಒಂದು 50 ಕಿಲೋಮೀಟ್ರ್ ಹತ್ತಿರ ಇರ್ಬೋದು, ಅಲ್ಲಿ ಬರ್ತಾರೆ ಅಂತ. ಅಲ್ಲಿಗೆ ಸೀದಾ ಹೋದೆ. ಹೋದ ಕೂಡಲೇ ಕಾಲೇ ಬಿದ್ದು ನಮಸ್ಕಾರ ಮಾಡಿ, ಎಲ್ಲ ನಿಮ್ಮ ಜೊತೇಲಿ ಪಾತ್ರ ಮಾಡ್ಬೇಕು, ಹಿಂಗೆ ಮೇಲೆ ನೋಡಿ ಅಲ್ಗಂಡ್ಲ ನೀನು ನನ್ನ ಜೊತೆಗೆ ಪಾತ್ರ ಮಾಡ್ತೀನಿ, ಎಲ್ಲರೂ ಹೋಗು ಊರಿಗೆ ಹೋಗಿ ಕೆಲಸ ನೋಡು. ಇಲ್ಲ ನಾನು ಪಾತ್ರ ಮಾಡ್ತೀನಿ. ಏನು ಮಾಡ್ತೀಯ ಅಂದು ಅವತ್ತೇ ಏನು ಮಾಡ್ತೀನಿ ನೀವು ಕೊಡಿ ನಾನು ಮಾಡ್ತೀನಿ. ಅವರ ಮಿಸ್ಸಸ್ ಆ ನಾಟಕ ಕಂಪ್ನಿ ಪಾತ್ರ ಮಾಡ್ತಿದ್ರು, ಇವರು ಮಾಡಿದ್ರು. ಅವ್ರ ಹೆಂಡತಿ ಜೊತೆಗೆ ಪಾತ್ರ ನನಗೆ ಗೊತ್ತಿರಲಿಲ್ಲ. 4 ಸಂಭಾಷಣೆ ಹೇಳ್ಕೊಟ್ಟು ಪಟ್ ಅಂತ ಹೊಡೆದ್ರು ಅವ್ರ ಹೆಂಡತಿ ಕೆನ್ನೆಗೆ. ಆವಾಗ ಹತ್ಕೊಂತ ಮುಖ ಸಪ್ಪಗೆ ಮಾಡಿ ಒಳಗಡೆ ಬಂದೆ. ನಾ ಯಾಕೆ ಹೊಡೆದೆ ಗೊತ್ತಾ, ನೀ ಇನ್ಮೇಲೆ ನಾಟಕ ಇಟ್ಕೊಂಡು ಮಾಡಬೇಡ, ಊರಿಗೆ ಹೋಗು ಅಂತ ನಾನು ಹೊಡೆದಿದ್ದು. ನನಗೆ ಹಂಗಲ್ಲ, ನೀವು ಹೊಡೆದಿರೋದು ನಂಗೆ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ನಾನಂದೆ. ಅವ್ರು ನಕ್ಕರು, ನೀನು ಭಾರಿ ಧೈರ್ಯ, ನೀ ಏನಾರು ಮಾಡ್ತೀವಿ ಬಿಡು ಅಂದ. ಆಮೇಲೆ ಧೀರೇಂದ್ರ ಗೋಪಾಲ್ ಹೇಳಿದ್ರು, ಬಾ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ. ಆ ನಾಟಕ ಕಂಪ್ನಿಯಲ್ಲಿ ಜಮಖಂಡಿ ಕಂಪ್ನಿ, ಅದು ಶ್ರೀ ಗಜಾನ ನಾಟ್ಯ ಸಂಘ ಜಮಖಂಡಿ ಕಂಪ್ನಿಯಲ್ಲಿ ಪಾತ್ರ ಮಾಡಿದೆ. ಅವರ ಜೊತೆಯಲ್ಲಿ ಅಲ್ಲಿ ಮಾಡ್ತಾ ಆಮೇಲೆ ಶಿರಾಳಕೊಪ್ಪ ಆಯಿತು, ಇನ್ನೊಂದು ಯಾವುದೋ ಊರು ಶಿಕಾರಿಪುರ, ಸೊರಬದಲ್ಲಿ ನಾಟಕ ಕಂಪ್ನಿ ಇತ್ತು. ಅಲ್ಲಿ ಉದಯ್ ಕುಮಾರ್ ಬಂದರು. ಉದಯ್ ಕುಮಾರ್ ಬಂದು ಒಂದು ಕಡೆ ನಾನು ಹೋಗಿ ನಮಸ್ಕಾರ ಮಾಡಿದೆ. ಅವರು ಮಾತಾಡೋದೇ ಒಂದು ತೂಕ, ಅವರು ಹೆಜ್ಜೆ ಇಟ್ಟರು ತೂಕ, ಮಾತಿನಲ್ಲೂ ತೂಕ, ಹೆಜ್ಜೆಯಲ್ಲೂ ತೂಕ, ಅಭಿನಯದಲ್ಲೂ ತೂಕ. ಆ ತೂಕದ ಮಧ್ಯೆ ನಾನು ತೂಕಿಲ್ಲದವನು, ಅಂದರೆ ನಾನು ವೆಯ್ಟ್ ಇಲ್ಲದವನು. ಹೇಗೆ ಮಾತಾಡ್ಸೋದು ಗೊತ್ತಾಗಿಲ್ಲ. ಆಮೇಲೆ ಅಲ್ಲೆಲ್ಲ ಕಂಪ್ನಿ ನಾಟಕ ಅವ್ರ ಜೊತೆಗೆ ಒಂದು ಪಾತ್ರ ಮಾಡಪ್ಪ ಅಂತ ಅಷ್ಟು ಹೇಳೋರು, ಹೇಳ್ಕೊಡೋರು ಯಾರಿಲ್ಲ. ಏನು ನಿನ್ನ ಪಾತ್ರ ಅದು ಇದು ಅಂತ ಹಿಂಗಂದೆ. ಏನು ಮಾಡ್ತೀನಿ, ಆಗಲೇ ನಾನು ಓದ್ತಿರುವಾಗಲೇ ನನ್ನ ಪಾತ್ರ ಉದಯ್ ಕುಮಾರ್ ಅವರ ಮಗ ನನಗೆ ತಂದೆ ಪಾತ್ರ ಕೊಟ್ಟರು. ಅವರ ಅಪ್ಪನ ಪಾತ್ರ. ನಾನು ಹಿಂಗಿದ್ದೀನಿ, ಕಡ್ಡಿ ಮೀಸೆ ಗೀಸೆ ಎಲ್ಲ ಅಂಟಿಸ್ಕೊಂಡು ಇದು ಹಾಕ್ಕೊಂಡು ರೆಡಿ ಆದೆ. ಅಲ್ಲಿವರೆಗೆ ನಂಗೆ ಸಂಭಾಷಣೆ ಹೇಳ್ಕೊಡ್ಲೇ ಇಲ್ಲ, ಏನು ಮಾಡಬೇಕು ಗೊತ್ತಾಗಿಲ್ಲ. ಆವಾಗ ಉದಯ್ ಕುಮಾರ್ ಹೀಗೆ ಮಾಡು ಅಂತ ಒಂದು ಸರಿ ಹೀಗೆ ಮಾಡು ಅಂತ ನನ್ನ ಈ ಭುಜದ ಮೇಲೆ ಹಿಂಗಿಟ್ಟು ಕುಸ್ತು ಕೆಳಗೆ ಬಿದ್ದು ಹೋಗಿದ್ದೆ ನಾನು. ಆಮೇಲೆ ನಾಟಕದಲ್ಲಿ ಪಾತ್ರ ಮಾಡಿದೆ. ಅದು 4-5 ದಿನ ಅವರಿದ್ದರು ನಾಟಕದಲ್ಲಿ, ಪಾತ್ರ ಮಾಡಿದ್ರು. ಮೊದಲನೇ ದಿನ ಅಂಜಿಕೆ ಆಯಿತು, 2ನೇ ದಿನ ಪರವಾಗಿಲ್ಲ, 3ನೇ ದಿನ ಓಕೆ ಅಂದರು, 4ನೇ ದಿನ ನಿನಗೂ ಧೈರ್ಯ ಇದೆಯಪ್ಪ ಮುಂದೆ ಬರ್ತೀಯ ಅಂದರು. ಅವರ ಜೊತೆಯಲ್ಲಿ ಪಾತ್ರ ಮಾಡಿದ್ದು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಕೆಲವೇ ವರ್ಷಗಳಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ಮೊದಲು ಅವ್ರ ಮನೆ ಹುಡ್ಕೊಂಡು ಹೋಗಿ ನಮಸ್ಕಾರ ಮಾಡಿ, ನನಗೆ ಅವಕಾಶ ಇದೆ. ಅಲ್ಲಪ್ಪ ನನಗೇ ಅವಕಾಶ ಇಲ್ಲ, ನಿನಗೇನು ಅವಕಾಶ ನಾನು ಕೊಡಲಿ, ನಾನೊಬ್ಬ ನಟ ಅಂತಂದರು. ಅವಾಗ ಗೊತ್ತಾಯಿತು ಈ ಸಿನಿಮಾ ರಂಗ ಅನ್ನೋದು ಅದು ನಿರ್ಮಾಪಕರು ನಿರ್ದೇಶಕರ ಕೈಯಲ್ಲಿರುತ್ತೆ ಅಂತ. ಆಗ ನಾನು ನಟ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ನಾನು ಇಲ್ಲಿ ಬಂದು ರಂಗಭೂಮಿ ನಟ ಅನಿಸ್ಕೊಳ್ಬೇಕು ಅಂತ ಬೆಂಗಳೂರು ಹೋದ್ರ ಮೇಲೆ ನಾಟಕದಲ್ಲಿ ಪಾತ್ರ ಮಾಡಲಿಕ್ಕೆ ಶುರು ಮಾಡಿದೆ. ನಾನು ಚಿಕ್ಕಂದಲ್ಲಿ ಸಿನಿಮಾ ನಟ ಅಂತ ನನಗೆ ಅನಿಸೇ ಇರಲಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಪ್ರೈಮರಿ ಸ್ಕೂಲ್ ಓದ್ತಿರುವಾಗ ರತ್ನಗಿರಿ ರಹಸ್ಯ ಸಿನಿಮಾ ಮೊದಲು ನೋಡಿದ್ದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ನೋಡಿ ಹೆದರಿಬಿಟ್ಟಿದ್ದೆ. ಎಷ್ಟೋ ದಿನ ರಾತ್ರಿ ಮಲಗುವಾಗ ಬೆಚ್ಚಿ ಬೀಳ್ತಾಯಿದ್ದೆ, ಹೆದರ್ತಾ ಇದ್ದೆ, ಬೆವರು ಕಿತ್ತೆದ್ದು ಬರ್ತಾಯಿತ್ತು. ನಮ್ಮ ತಾಯಿ ಕೇಳಿ ಏನಾಯಿತು, ಏನಿಲ್ಲ ರತ್ನಗಿರಿ ರಹಸ್ಯ, ರಾಜನ ಕಿವಿ ಕತ್ತೆ ಕಿವಿ, ರಾಜನ ಕಿವಿ ಕತ್ತೆ ಕಿವಿ ಅಂತಿದ್ದೆ. ಏನಾಯಿತು, ರಾಜನ ಕಿವಿ ಕತ್ತೆ ಕಿವಿ, ಸುಮ್ಮನೆ ಮಲ್ಕೊಳ್ಳೋ ಅಂದು. ಮತ್ತು ಸ್ವಲ್ಪ ಹೊತ್ತಿದ್ದು ರಾಜನ ಕಿವಿ ಕತ್ತೆ ಕಿವಿ, ಇವನಿಗೇನು ಕತ್ತೆ ಗೀತೆ ಏನು ಬಂದಿರ್ಬೇಕು ಮೈ ಮೇಲೆ ನೋಡೋ ಅನ್ನೋರು. ಹಾಗೇ ನನ್ನ ನೆನಪುಗಳು ಸಹಜವಾಗಿ ಈಗ ಒಂದೊಂದು ಸರಿ ನೆನಪಾಗುತ್ತೆ. ನಾನು ಹೈಸ್ಕೂಲ್ ಓದ್ತಿರುವಾಗ ಅಲ್ಲಿವರೆಗೂ ಅದೊಂದೇ ಸಿನಿಮಾ, SLC ಎಕ್ಸಾಮ್ ಬರೆದಿರೋ ಮೇಗವಳ್ಳಿ, ಅದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹತ್ತಿರ ಮೇಗವಳ್ಳಿ ಅಂತ.
ಅಲ್ಲಿ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗಿದ ನಂತರ ನಮ್ಮ ಮೇಷ್ಟ್ರು ಕೆ ಗೌಡರು ಅಂತ, ಅವರು ಇವತ್ತು ಸಿನಿಮಾ ನೋಡೋಣ, ಎಲ್ಲ ಎಕ್ಸಾಮ್ ಮುಗಿತೆ, ಸಂಜೆ ಕರ್ಕೊಂಡೋದ್ರು. ಅಲ್ಲಿ ಒಂದೇ ಬಳ್ಳಿಯ ಹೂಗಳು. ಆ ಸಿನಿಮಾ ನೋಡಿ ಎಷ್ಟು ಕಣ್ಣೀರು ಹಾಕಿದ್ದೀನಿ. ನನಗೂ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಇದ್ರಲ್ಲ, ಅದು ತುಂಬ ಇಷ್ಟ ಆಯಿತು. ಒಂದೇ ಬಳ್ಳಿ ಹೂಗಳ ಹಾಗೆ ನಾವು ಬೆಳಿಬೇಕು, ನಮ್ಮ ಸಂಸಾರ ಉಳಿಬೇಕು. ಆವತ್ತೇ ನಿರ್ಧಾರ ಮಾಡಿ, ಈಗಲೂ ನನ್ನ ಅಕ್ಕ, ತಂಗಿ, ತಮ್ಮಂದಿರು ಕಂಡ್ರೆ ನಂಗೆ ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ ಅವರು ಇಟ್ಟಿದ್ದಾರೆ, ನಾನು ಇಟ್ಟಿದ್ದೀನಿ. ಇದು ಪ್ರತಿಯೊಬ್ಬರಲ್ಲೂ ಸಂಬಂಧ, ಬಾಂಧವ್ಯ ಉಳಿಬೇಕಾದ್ರೆ ಇಂಥ ಅಪರೂಪದ ಸಿನಿಮಾ ನೋಡಬೇಕು. ನೋಡಿದ್ದನ್ನು ಜೀವನಕ್ಕೆ ಹಾಸು ಹೊಕ್ಕಾಗಿ ಅನುಭವಿಸಬೇಕು. ಅದು ಸಾರ್ಥಕತೆ. ನಾನು ಕಾಲೇಜಿಗೆ ಬಂದಿರೋದು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜು. ಅಲ್ಲಿ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ. ಆದರೆ ನಮ್ಮ ಅತ್ತೆಯವರಿಗೆ ಅದು ಇಷ್ಟ ಆಗಲಿಲ್ಲ. ಅದು ನಮ್ಮ ಮಾವನೂ ಹೇಳ್ತಾ ಇದ್ದ, ಇವನು ಸ್ವಲ್ಪ ನಾಟಕದ ಹುಚ್ಚಿದೆ, ಸ್ವಲ್ಪ ನೋಡ್ಕೋ ಅಂತ ಹೇಳಿದ್ರಂತೆ. ಹಾಗಾಗಿ ನನಗೆ ನಾಟಕ ಅಭ್ಯಾಸಕ್ಕೆ ಎಲ್ಲೂ ಹೋಗೋದಕ್ಕೆ ಬಿಡ್ತಿರಲಿಲ್ಲ. ಶಿವಮೊಗ್ಗ ದುರ್ಗಿಗುಡಿಯಲ್ಲಿ ನಾಟಕಗಳಲ್ಲಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ನಮ್ಮ ಸ್ನೇಹಿತರಿಗೆ ಕರೆದ್ರು. ನನಗೇನು ಪಾತ್ರ ಮಾಡಿದ್ರು ನೀ ಮಾಡೋ ಅನ್ನೋದು. ಅಲ್ಲಿ ಅಭ್ಯಾಸ ಮಾಡೋದು ಎಷ್ಟೊತ್ತಿಗೆ? ನಾನು ಹೋಗೋದು ರಾತ್ರಿ 9 ಗಂಟೆ ಮೇಲೆ. ಯಾಕೆ? ನಮ್ಮ ಅತ್ತೆ ಮಲಗಿಬಿಡ್ತಿದ್ರು, ಇಲ್ಲ ಅಂದರೆ ನಂಗೆ ಕಷ್ಟ ಆಗಿಬಿಡೋದು. ಹೀಗೆ ಒಂದು ದಿನ ನಾಟಕದಲ್ಲಿ ಪಾತ್ರ ವಹಿಸ್ತಾ ಇದ್ದೆ, ಅದು ಸಂಭಾಷಣೆ ಹೇಳ್ತಾ ಇದ್ದೆ. ಆಗ ಹೇಳಿದ್ದು ಇಷ್ಟೇ, ಏಯ್ ನಾನು ಯಾರಿಗೂ ಹೆದರೋದಿಲ್ಲ, ನಾನು ಯಾರು ಗೊತ್ತಾ? ಎದುರುಗಡೆ ಕೂತಂತ ನನ್ನ ಅತ್ತೆ, ಹೆದರೋದಿಲ್ಲ, ಬಾರೋ ಮನೆ ಬಾ, ಇದೇ ನಿಂಗೆ ಹಬ್ಬ ಅಂದರು. ಆಗ ನಡ್ಕ ಓಡ್ಬಂದು, ಏನಾಯಿತು, ಯಾಕೆ ಏನಾಯಿತು ಕೇಳಿದ್ರು. ಇಲ್ಲ, ನಮ್ಮ ಅತ್ತೆ ಬಂದು ಕೂತಿದ್ದಾರೆ, ಇನ್ನು ಮನೇಲಿ ಏನು ಕಾದಿದೆ ಏನೋ ಗೊತ್ತಿಲ್ಲ ಅಂತ ಹಿಂಗೆ ಹೇಳಿದೆ. ಹೌದಾ, ಬೇಜಾರು ಮಾಡ್ಕೊಂಬೇಡ, ನೋಡು ನಿಮ್ಮ ಅತ್ತೆ ಇದ್ದಾರೆ. ನಮ್ಮ ಅತ್ತೆ ಎದ್ದೋಗಿದ್ರು. ನಾಟಕ ಮುಂದುವರಿತು. ಮನೆಗೆ ಸ್ವಲ್ಪ ತಡವಾಗಿ ಹಿಂದಿನ ಬಾಗಿಲಿಂದ ಅದು ನಾನೇ ತೆರೆದಿದ್ದೆ, ಹೋಗಿ ಮಲ್ಕೊಂಡೆ. ಆಮೇಲೆ ಬೆಳಿಗ್ಗೆ ಎದ್ದು, ಅಲ್ಲೋ ನೀನು ಇಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದು ನಂಗೆ ಗೊತ್ತಿರಲಿಲ್ಲ, ನಾನು ಒದಿಬೇಕು ಅಂತ ಬಂದೆ, ಒದೆಯೋದೆಲ್ಲ ಕಣೋ, ಬೆನ್ನು ತಟ್ಟಬೇಕು ಅಂತ ಬಂದೆ ಅಂದರು. ಇದು ನಾನು ಗಳಿಸಿದ್ದ ಪ್ರೀತಿ. ಹೀಗೆ ಕೆಲವು ಸಂದರ್ಭಗಳಲ್ಲಿ ನಮಗೆ ತಾನಾಗಿಯೇ ಅವಕಾಶಗಳು ಬಂದನ್ನು ಅದನ್ನು ಎದುರಿಸಿ ಪಾತ್ರ ಮಾಡಬೇಕಾದ್ದು ಕಲಾವಿದರ ಕರ್ತವ್ಯ ಆಗಿತ್ತು. ನಾನು ಹೈಸ್ಕೂಲ್ ಓದ್ತಿರುವಾಗ ದೇವೇಂದ್ರ ಗೋಪಾಲ್ ಅವರು ಬಂದಿದ್ದರು. ಅವರು ಒಳ್ಳೆಯ ಮಿಮಿಕ್ರಿ, ಆಮೇಲೆ ಟಿಪ್ಪು ಸುಲ್ತಾನ್ ಏಕಪಾತ್ರ ಅಭಿನಯ ಎಲ್ಲ ಮಾಡಿ ತೋರಿಸಿದ್ರು. ಒಬ್ಬರು ಇಷ್ಟೊತ್ತು ಮಾಡ್ಬೋದಾ? ಆಗ ನೆನಪಾಯಿತು, ನಾನು ಯಾಕೆ ಮಾಡಬಾರ್ದು, ನಾನು ಯಾಕೆ ಹಾಸ್ಯ ಮಾಡಬಾರ್ದು, ನಾನು ಯಾಕೆ ಏಕಪಾತ್ರ ಅಭಿನಯ ಮುಂದುವರಿಸಬಾರ್ದು. ಆವಾಗ ರಂದನ್ ಗದಾಯುದ್ಧ, ಮ್ಯಾಕ್ಬತ್ ಇರ್ಬೋದು, ಆಮೇಲೆ ಈ ಹಾಸ್ಯದ ಸನ್ನಿವೇಶಗಳನ್ನು ನಾನೇ ಅಳವಡಿಸ್ಕೊಂಡು ಅಭಿಮನ್ಯು, ಎಚ್ ಎಮ್ ನಾಯ್ಕ, ಅವರು ಟಿಪ್ಪು ಸುಲ್ತಾನ್ ಮಾಡೋದನ್ನು ಎಚ್ ಎಮ್ ನಾಯ್ಕನ ಸಂಭಾಷಣೆ ನಾನೇ ಬರ್ಕೊಂಡು, ಕೊನೆಯಲ್ಲಿ ನಾನು ಓದ್ತಾ ಇರುವಾಗಲೇ 4 ಏಕಪಾತ್ರ ಅಭಿನಯಗಳ ಸಂಕಲನ ಪುಸ್ತಕ ನಾನೇ ತಂದೆ. ಓದ್ತಿರುವಾಗಲೇ ಆ ಪುಸ್ತಕ ಸುಮಾರು 2000 ಬುಕ್ ಪ್ರಿಂಟ್ ಮಾಡಿ ಯಾರು ತೊಗೊಳ್ಳಿ ನಾನೇ ಸ್ಕೂಲಿಗೆ ಹಂಚ್ತಾ ಬರ್ತಿದ್ದೆ, ನಂದು ಓದಲಿ ಅಂತ. ಹೀಗೆ ಧೀರೇಂದ್ರ ಗೋಪಾಲ್ ಅವರು ಮಾಡಿದ ಏಕಪಾತ್ರ ಅಭಿನಯ ನನಗೆ ಅಚ್ಚೊತ್ತಾಗಿತ್ತು, ನಾನೂ ಮಾಡಬೇಕು ಅಂತ. ಹಾಗೆಯೇ ನಾನು ಕಾಲೇಜ್ ಓದ್ತಿರುವಾಗ ಅವರು ಪೇಪರ್ ನೋಡಿದೆ, ಧೀರೇಂದ್ರ ಗೋಪಾಲ್ ಅದು ಯಾವುದೋ ಉಕ್ಕಡಗಾತ್ರಿ ಜಾತ್ರೆ ಇರಬೇಕು, ಅದು ಶಿವಮೊಗ್ಗ ಹತ್ತಿರ ಒಂದು 50 ಕಿಲೋಮೀಟ್ರ್ ಹತ್ತಿರ ಇರ್ಬೋದು, ಅಲ್ಲಿ ಬರ್ತಾರೆ ಅಂತ. ಅಲ್ಲಿಗೆ ಸೀದಾ ಹೋದೆ. ಹೋದ ಕೂಡಲೇ ಕಾಲೇ ಬಿದ್ದು ನಮಸ್ಕಾರ ಮಾಡಿ, ಎಲ್ಲ ನಿಮ್ಮ ಜೊತೇಲಿ ಪಾತ್ರ ಮಾಡಬೇಕು, ಹಿಂಗೆ ಮೇಲೆ ನೋಡಿ, ಅಲ್ಗಂಡ್ಲ ನೀನು ನನ್ನ ಜೊತೆಗೆ ಪಾತ್ರ ಮಾಡ್ತೀನಿ, ಎಲ್ಲರೋಗು ಊರಿಗೆ ಹೋಗಿ ಕೆಲಸ ನೋಡು. ಇಲ್ಲ, ನಾನು ಪಾತ್ರ ಮಾಡ್ತೀನಿ. ಏನು ಮಾಡ್ತೀಯ ಅಂದು, ಅವತ್ತೇ ಏನು ಮಾಡ್ತೀನಿ ನೀವು ಕೊಡಿ, ನಾನು ಮಾಡ್ತೀನಿ. ಅವರ ಮಿಸ್ಸಸ್ ಆ ನಾಟಕ ಕಂಪ್ನಿ ಪಾತ್ರ ಮಾಡ್ತಿದ್ರು, ಇವರು ಮಾಡಿದ್ರು. ಅವ್ರ ಹೆಂಡತಿ ಜೊತೆಗೆ ಪಾತ್ರ ನನಗೆ ಗೊತ್ತಿರಲಿಲ್ಲ. 4 ಸಂಭಾಷಣೆ ಹೇಳ್ಕೊಟ್ಟು ಪಟ್ ಅಂತ ಹೊಡೆದ್ರು ಅವ್ರ ಹೆಂಡತಿ.
ಕೆನ್ನೆಗೆ. ಆವಾಗ ಹತ್ಕೊಂತ ಮುಖ ಸಪ್ಪಗೆ ಮಾಡಿ ಒಳಗಡೆ ಬಂದೆ. ನಾ ಯಾಕೆ ಹೊಡೆದೆ ಗೊತ್ತಾ? ನೀ ಇನ್ಮೇಲೆ ನಾಟಕ ಇಟ್ಕೊ ಮಾಡಬೇಡ, ಊರಿಗೆ ಹೋಗು ಅಂತ ನಾನು ಹೊಡೆದಿದ್ದು. ನನಗೆ ಹಂಗಲ್ಲ, ನೀವು ಹೊಡೆದಿರೋದು ನಂಗೆ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ನಾನಂದೆ. ಅವ್ರು ನಕ್ಕರು, ನೀನು ಭಾರಿ ಧೈರ್ಯ, ನೀ ಏನಾರು ಮಾಡ್ತೀವಿ ಬಿಡು ಅಂದ. ಆಮೇಲೆ ಧೀರೇಂದ್ರ ಗೋಪಾಲ್ ಹೇಳಿದ್ರು, ಬಾ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ. ಆ ನಾಟಕ ಕಂಪ್ನಿಯಲ್ಲಿ ಜಮಖಂಡಿ ಕಂಪ್ನಿ, ಅದು ಶ್ರೀ ಗಜಾನ ನಾಟ್ಯ ಸಂಘ ಜಮಖಂಡಿ ಕಂಪ್ನಿಯಲ್ಲಿ ಪಾತ್ರ ಮಾಡಿದೆ. ಅವರ ಜೊತೆಯಲ್ಲಿ ಅಲ್ಲಿ ಮಾಡ್ತಾ, ಆಮೇಲೆ ಶಿರಾಳಕೊಪ್ಪ ಆಯಿತು, ಇನ್ನೊಂದು ಯಾವುದೋ ಊರು ಶಿಕಾರಿಪುರ, ಸೊರಬದಲ್ಲಿ ನಾಟಕ ಕಂಪ್ನಿ ಇತ್ತು. ಅಲ್ಲಿ ಉದಯ್ ಕುಮಾರ್ ಬಂದರು. ಉದಯ್ ಕುಮಾರ್ ಬಂದು ಒಂದು ಕಡೆ ನಾನು ಹೋಗಿ ನಮಸ್ಕಾರ ಮಾಡಿದೆ. ಅವರು ಮಾತಾಡೋದೇ ಒಂದು ತೂಕ, ಅವರು ಹೆಜ್ಜೆ ಇಟ್ಟರು ತೂಕ, ಮಾತಿನಲ್ಲೂ ತೂಕ, ಹೆಜ್ಜೆಯಲ್ಲೂ ತೂಕ, ಅಭಿನಯದಲ್ಲೂ ತೂಕ. ಆ ತೂಕದ ಮಧ್ಯೆ ನಾನು ತೂಕಿಲ್ಲದವನು, ಅಂದರೆ ನಾನು ವೆಯ್ಟ್ ಇಲ್ಲದವನು. ಹೇಗೆ ಮಾತಾಡ್ಸೋಕ್ಕೆ ಗೊತ್ತಾಗಿಲ್ಲ. ಆಮೇಲೆ ಅಲ್ಲೆಲ್ಲ ಕಂಪ್ನಿ ನಾಟಕ, ಅವ್ರ ಜೊತೆಗೆ ಒಂದು ಪಾತ್ರ ಮಾಡಪ್ಪ ಅಂತ ಅಷ್ಟು ಹೇಳೋರು, ಹೇಳ್ಕೊಡೋರು ಯಾರಿಲ್ಲ. ಏನು ನಿನ್ನ ಪಾತ್ರ ಅದು ಇದು ಅಂತ ಹಿಂಗಂದೆ. ಏನು ಮಾಡ್ತೀನಿ? ಆಗಲೇ ನಾನು ಓದ್ತಿರುವಾಗಲೇ ನನ್ನ ಪಾತ್ರ ಉದಯ್ ಕುಮಾರ್ ಅವರ ಮಗ ನನಗೆ ತಂದೆ ಪಾತ್ರ ಕೊಟ್ಟರು. ಅವರ ಅಪ್ಪನ ಪಾತ್ರ. ನಾನು ಹಿಂಗಿದ್ದೀನಿ, ಕಡ್ಡಿ ಮೀಸೆ ಗೀಸೆ ಎಲ್ಲ ಅಂಟಿಸ್ಕೊಂಡು ಇದು ಹಾಕ್ಕೊಂಡು ರೆಡಿ ಆದೆ. ಅಲ್ಲಿವರೆಗೆ ನಂಗೆ ಸಂಭಾಷಣೆ ಹೇಳ್ಕೊಡ್ಲೇ ಇಲ್ಲ, ಏನು ಮಾಡಬೇಕು ಗೊತ್ತಾಗಿಲ್ಲ. ಆವಾಗ ಉದಯ್ ಕುಮಾರ್ ಹೀಗೆ ಮಾಡು ಅಂತ ಒಂದು ಸರಿ ಹೀಗೆ ಮಾಡು ಅಂತ ನನ್ನ ಈ ಭುಜದ ಮೇಲೆ ಹಿಂಗಿಟ್ಟು ಕುಸ್ತು ಕೆಳಗೆ ಬಿದ್ದು ಹೋಗಿದ್ದೆ ನಾನು. ಆಮೇಲೆ ನಾಟಕದಲ್ಲಿ ಪಾತ್ರ ಮಾಡಿದೆ. ಅದು 4-5 ದಿನ ಅವರಿದ್ದರು ನಾಟಕದಲ್ಲಿ, ಪಾತ್ರ ಮಾಡಿದ್ರು. ಮೊದಲನೇ ದಿನ ಅಂಜಿಕೆ ಆಯಿತು, 2ನೇ ದಿನ ಪರವಾಗಿಲ್ಲ, 3ನೇ ದಿನ ಓಕೆ ಅಂದರು, 4ನೇ ದಿನ ನಿನಗೂ ಧೈರ್ಯ ಇದೆಯಪ್ಪ, ಮುಂದೆ ಬರ್ತೀಯ ಅಂದರು. ಅವರ ಜೊತೆಯಲ್ಲಿ ಪಾತ್ರ ಮಾಡಿದ್ದು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಕೆಲವೇ ವರ್ಷಗಳಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ಮೊದಲು ಅವ್ರ ಮನೆ ಹುಡ್ಕೊಂಡು ಹೋಗಿ ನಮಸ್ಕಾರ ಮಾಡಿ, ನನಗೆ ಅವಕಾಶ ಇದೆ. ಅಲ್ಲಪ್ಪ, ನನಗೇ ಅವಕಾಶ ಇಲ್ಲ, ನಿನಗೇನು ಅವಕಾಶ ನಾನು ಕೊಡಲಿ, ನಾನೊಬ್ಬ ನಟ ಅಂತಂದರು. ಅವಾಗ ಗೊತ್ತಾಯಿತು ಈ ಸಿನಿಮಾ ರಂಗ ಅನ್ನೋದು ಅದು ನಿರ್ಮಾಪಕರು ನಿರ್ದೇಶಕರ ಕೈಯಲ್ಲಿರುತ್ತೆ ಅಂತ. ಆಗ ನಾನು ನಟ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ನಾನು ಇಲ್ಲಿ ಬಂದು ರಂಗಭೂಮಿ ನಟ ಅನಿಸ್ಕೊಳ್ಬೇಕು ಅಂತ ಬೆಂಗಳೂರು ಹೋದ್ರ ಮೇಲೆ ನಾಟಕದಲ್ಲಿ ಪಾತ್ರ ಮಾಡಲಿಕ್ಕೆ ಶುರು ಮಾಡಿದೆ. ಎಲ್ಲರೂ ಏನೇನೋ ಕಷ್ಟಪಡೋಕ್ಕೋಸ್ಕರ, ಏನೋ ಸಾಧನೆ ಮಾಡೋಕ್ಕೋಸ್ಕರ ಬರ್ತಾರೆ. ನಾನು ಬಂದಿದ್ದು ಹಾಗೇ ರೀ, ಒಂದು ಪಂಚೆ, ಒಂದು ಟವಲ್ಲು, ಒಂದು ದೋತ್ರ, ಎಕ್ಸ್ಟ್ರಾ ಒಂದು ಶರ್ಟು. ಅವಾಗೆಲ್ಲ ನನಗೆ 2 ಶರ್ಟು 2 ಚಡ್ಡಿ, ಆದರೆ ನಾನು 2 ಪ್ಯಾಂಟ್ ಹೊಲ್ಸ್ಕೊಂಡಿದ್ದೆ. ಯಾಕಂದರೆ PUC ಓದ್ತಿದ್ದಲ್ಲ, ಹಾಗಾಗಿ ಡಿಗ್ರಿ 6 ತಿಂಗಳು ಅಷ್ಟೇ. ಟೈಪ್ ರೈಟಿಂಗ್ ಶಾರ್ಟ್ ಆ್ಯಂಡ್ ಪ್ಯಾಂಟ್ ಇತ್ತು, 2 ಪ್ಯಾಂಟ್ ಇತ್ತು, 3 ಶರ್ಟು. ಮನೆಯಲ್ಲಿ ಎಲ್ಲರೂ ಹೇಳೋರು ನೀ ಎಲ್ಲೂ ಹೋಗಬೇಡ ಅಂತ. ಆದರೆ ನನ್ನ ತಮ್ಮಂದ್ರು ಹೇಳಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಎಂದೆ. ಆದರೆ ನಮ್ಮ ತಾಯಿ ಹೇಳಿದೆ, ಅಮ್ಮ ನಾನು ಬೆಂಗಳೂರು ಹೋಗ್ತೀನಿ. ಎಲ್ಲಿ ಹೋಗ್ತೀನಿ? ಇಲ್ಲ, ನಮ್ಮ ದೊಡ್ಡಪ್ಪನ ಮಗ ಇದೆಯಲ್ಲ ವೆಂಕಟೇಶ್, ಅಲ್ಲಿ ಹೋಗ್ತೀನಿ. ಅಲ್ಲೋ ಅವರು ಕೆಲಸ ಅವರಿಗೇ ಜಾಸ್ತಿ, ನೀನು ಅಲ್ಲೋ ಏನು ಮಾಡ್ತೀಯ? ಹೋಗಿ ಬರ್ತೀನಿ. ನಾನು ಹಿಂದೆ ಒಂದು ಸರಿ ನಮ್ಮ ಮಾವನ ಮನೆ ಅಥವಾ ಅವ್ರ ಜೊತೆಯಲ್ಲಿ ಹೋಗಿ ಬೆಂಗಳೂರು ನೋಡಿದ್ದೆ. 2ನೇ ಬಾರಿ ನಾನು ಹೋಗಬೇಕು ಅಂತ ಬಂದೆ, ಬೆಂಗಳೂರಿಗೆ ಬಂದೆ. ಅದೇ ಸರಳವಾದ ಉಡುಪು ಹಿಡ್ಕೊಂಡು ಬಂದೆ. ಜಾಸ್ತಿ ತೊಗೊಂಡು ಹೋದರೆ ನಮ್ಮ ಮಾವನಿಗೆ ಗೊತ್ತಾದರೆ ನನ್ನನ್ನು ಎಲ್ಲೂ ಕಳಿಸಲ್ಲ, ನಮ್ಮ ತಾಯಿ ಕಳಿಸಲ್ಲ ಅಂತ ಹೇಳಿಬಿಟ್ಟು ಬಸ್ ಹತ್ತಿ. ಆವಾಗ ನನಗೆ ನಮ್ಮ ಊರಿಂದ ಈಗ 400-500 ರೂಪಾಯಿ ಅಥವಾ ಜಾಸ್ತಿ ಇದೆ ಬಸ್ ಚಾರ್ಜು. 10 ರೂಪಾಯಿ 11 ರೂಪಾಯಿ ಇರಬೇಕು ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದೆ. ಬಂದು ಕೂಲ್ ಹುಡ್ಕೊಂಡು ಅವರ ಮನೆಗೆ ಹೋದೆ. ಅಣ್ಣ ಅತ್ತಿಗೆ ಇದ್ದರು, ಮಾತಾಡ್ತೀನಿ. ಏನೋ ಬಂದಿದ್ದು, ಸುಮ್ಮನೆ ಬಂದೆ. ಸುಮ್ಮನೆ ಯಾಕೋ ಬರ್ತೀನಿ. 2-3 ದಿನ ಆದರೂ ನಾನು ಇಲ್ಲಿ ನಾಟಕ ಇಟ್ಕೊ ಮಾಡ್ತೀವಿ, ಸಿನಿಮಾದ ಬರಲೇ ಇಲ್ಲ. ಏನು ನಾಟಕ ಮಾಡ್ತೀವೋ, ಇಲ್ಲೇನು ಮಾಡೋಕ್ಕೆ ಸಾಧ್ಯ, ಇಲ್ಲಿರೋರಿಗೆ ಅವಕಾಶ ಇಲ್ಲ ಅಂತ ಹೇಳಿದು ಓಡಾಡೋದು,
ನಡ್ಕೊಂಡು ನಾನು ಎಲ್ಲಿದ್ದೀನೋ 5-6 ಕಿಲೋಮೀಟ್ರ್ ನಡ್ಕೊಂಡೇ ಹೋಗೋದು ಎಲ್ಲಿ ನಾಟಕ ಇದೆ ಅಂತ. ಆಮೇಲೆ ಹೊಸ ರೀತಿಯ ನಾಟಕಗಳ ಅಲೆಗಳು ಶುರುವಾದವು. ಆವಾಗ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಲ್ಲಿ ಇರಲಿಲ್ಲ. ಆಮೇಲೆ ಹಿರಣ್ಯ ಮಿತ್ರಮಂಡಲಿ ಇತ್ತು, ಅಲ್ಲೂ ನಾಟಕಗಳಾಗೋದು, ಅದನ್ನು ನೋಡ್ತಾ ಇದ್ದೆ. ಆಗ ನಾನು ನಾಟಕಗಳಲ್ಲಿ ಪಾತ್ರ ಮಾಡಬೇಕು ಅಂತ ಬೇರೆಯವ್ರ ಜೊತೆ ಹೋದೆ. ಹಾಗೆ ಸ್ನೇಹಿತರ ಪರಿಚಯ ಅದು. ಆಗ ನನಗೆ ನಾಟಕಗಳಲ್ಲಿ ಪಾತ್ರ ಮಾಡೋ ಅವಕಾಶ ಅವ್ರ ಜೊತೆಯಲ್ಲಿ ಬಂತು, ಕರೋತ್ಥಾನ ಅಂತ. ಹಾಗೆ ಬೇರೆಯವರ ಜೊತೆಯಲ್ಲಿ ನಾಟಕ ಅವಕಾಶ ಮಾಡಿದೆ. ಆಮೇಲೆ ಏಕಪಾತ್ರ ಅಭಿನಯ ನಾನು ಸ್ಕೂಲ್ಗಳಲ್ಲಿ ಪ್ರಾರಂಭಿಸಿದ, ಕಾಲೇಜಿನಲ್ಲಿ ಓದಿದ ಕೆಲವು ನಾಟಕಗಳ ಸನ್ನಿವೇಶವನ್ನು ಕರಗತ ಮಾಡ್ಕೊಂಡು ಹಾಸ್ಯವನ್ನು ಮಾಡ್ಕೊತ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1.5 ಗಂಟೆ, 2 ಗಂಟೆವರೆಗೂ ಏಕಪಾತ್ರ ಅಭಿನಯ ನಾನು ಮಾಡಿ ತೋರಿಸ್ತಾ ಇದ್ದೆ. ಆಗಲೇ ನಾನು ಬೆಂಗಳೂರಿನಿಂದ ಸುತ್ತಮುತ್ತ ನೆಲಮಂಗಲ ಇರ್ಬೋದು, ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ಮಂಡ್ಯ ಇರ್ಬೋದು, ಇಲ್ಲಿ ಕೆಲವು ಸ್ಕೂಲ್ಗಳಲ್ಲಿ, ಸಂಘ ಸಂಸ್ಥೆ, ಲಯನ್ಸ್ ಕ್ಲಬ್ಗಳಲ್ಲಿ ಏಕಪಾತ್ರ ಅಭಿನಯ ಕೊಡ್ತಿದ್ದೆ. ಆಗ ಮಾತಾಡೋ ರೀತಿ, ಛಾತಿ ಅವ್ರಿಗೆ ಖುಷಿ ಕೊಡೋದು. ಆಮೇಲೆ ಮೇಷ್ಟ್ರ ಜೊತೆ ಹೋದರೆ ಮೊದಲು ಹೋಗಿ ಮುಖ್ಯೋಪಾಧ್ಯಾಯರಿದ್ದರೆ ಅವ್ರಿಗೆ ಹೋಗಿ ಕಾಲಿ ಬಿದ್ದು ನಮಸ್ಕಾರ. ಯಾಕಪ್ಪ ನಮಸ್ಕಾರ? ನೀವು ಮೇಷ್ಟ್ರು ಸರ್, ನನಗೆಲ್ಲ ಪಾಠ ಹೇಳ್ಕೊಟ್ಟು. ನಾನೆಲ್ಲಿ ಹೇಳ್ಕೊಟ್ಟೆ? ಹೇಳ್ಕೊಡೋರು ಬೇರೆಯವರಿಗೆ, ಆದರೆ ನಮಗೂ ಹೇಳ್ಕೊಡೋರು ನೀವೇ ಅಲ್ವಾ, ಮೇಷ್ಟ್ರಿಗೆ ಗೌರವ ಕೊಡಬೇಕು ಅಂತ. ಆಗಲೇ ಅವ್ರಿಗೆ ಖುಷಿ ಆಗೋದು. ಎಷ್ಟಪ್ಪ ದುಡ್ಡು? ಎಷ್ಟಾರು ಕೊಡಿ ಅಂದರೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಫೋಟೋ ಕೊಟ್ಟರು ಖುಷಿನೇ, 100 ರೂಪಾಯಿ ಕೊಟ್ಟರು ಖುಷಿನೇ, 10 ರೂಪಾಯಿ ಕೊಟ್ಟರು ತೊಗೊಂಡೋಗ್ತಿದ್ದೆ. 10, 20ರಿಂದ ನಾನು ಬೆಳೀತಾ ಬಂದಾಗ 100, 200, 1000, 2000, 1 ಗಂಟೆ, 1.5 ಗಂಟೆ, 3,000-5,000 ರೂಪಾಯಿ ಸಿನಿಮಾ ಬರೋ ಮುಂಚಿತವಾಗಿ ನಾನು ತೊಗೊಳ್ತಾ ಇದ್ದೆ. ಆಮೇಲೆ ನಾನೇ ಏಕಪಾತ್ರ ಅಭಿನಯ ಮಾಡುವಾಗ ಟಿಕೆಟ್ ಶೋ ಮಾಡ್ತಾಯಿದ್ದೆ. ಕೆಲವು ಒಬ್ಬನೇ 1.5 ಗಂಟೆ, ಅದು ಎಷ್ಟು? ಅವಾಗ 1 ರೂಪಾಯಿ 2 ರೂಪಾಯಿ ಇತ್ತು. ಆ 1 ರೂಪಾಯಿ 2 ರೂಪಾಯಿ ಕಲೆಕ್ಷನ್ ಮಾಡಿ 1,500, 800, ಹೀಗೆ ಒಟ್ಟಲ್ಲಿ 500ಗಿಂತ ಜಾಸ್ತಿ ಆಗೋದು. ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಸುತ್ತಮುತ್ತ ಕಾರ್ಯಕ್ರಮ ಕೊಡ್ತಾ, ನಾಟಕಗಳಲ್ಲಿ ಪಾತ್ರ ಮಾಡ್ತಾ, ಆಗ ನನಗೆ ಹೊಳೆದಿರೋದು ಈ ನಾಟಕಗಳಲ್ಲಿ, ಹೊಸ ಅಲೆಯ ನಾಟಕಗಳಲ್ಲಿ ನಾನು ಮಾಡಬೇಕು ಅಂತ. ಆಗ ನಾಟಕ ನನಗೆ ಹೊಳೆದಿರೋದು ಒಂದು ಶಿವಾಜಿ, ಛತ್ರಪತಿ ಶಿವಾಜಿ ಬಗ್ಗೆ ಒಂದು ಐತಿಹಾಸಿಕ ನಾಟಕ. ಅವಾಗ ಹೇಳೋರು, ಅಲ್ಲಪ್ಪ ನೀನೊಬ್ಬ ಹಾಸ್ಯ ನಟ, ಶಿವಾಜಿ ಪಾತ್ರ ಏನು ಮಾಡ್ತೀವಿ? ಈ ಹಿಂದೂ ರಾಷ್ಟ್ರಕ್ಕೆ ಒಂದು ಕೊಡುಗೆ ಕೊಟ್ಟಂಥ ಮಹಾನ್ ರಾಜ ಶಿವಾಜಿ ಮಹಾರಾಜ್. ಅವರು ಏಕಪಾತ್ರನೇ. ಅಫ್ಜಲ್ ಖಾನ್ ಮತ್ತು ಶಿವಾಜಿ ಮಹಾರಾಜ್ ಅವರಿಬ್ಬರ ಸಂಭಾಷಣೆ ಯುಗಾವತಾರದಿಂದ ಆಯ್ದು ಸಂಭಾಷಣೆ ಬರೆದು ನಾನೇ 1/2-3/4 ಗಂಟೆ ಏಕಪಾತ್ರ ಅಭಿನಯ ಮಾಡಿದೆ, ನಾಟಕವನ್ನು ಮಾಡಿದೆ. ಅದನ್ನು ಒಂದೊಂದು ಕಡೆ ಈ ಗಣೇಶೋತ್ಸವ ಅಥವಾ ರಾಜ್ಯೋತ್ಸವದಲ್ಲಿ 2-3 ನಾಟಕ, 3/4 ಗಂಟೆಗೊಂದು, ಅರ್ಧ ಗಂಟೆಗೊಂದು, 1 ಗಂಟೆ. ನನ್ನ ಜೊತೆಯಲ್ಲಿ ಯಾರು ಬರ್ತಾರೆ ಅವರಿಗೆ 50 ರೂಪಾಯಿ ಕೊಡ್ತಿದ್ದೆ, 100 ರೂಪಾಯಿ ಕೊಡ್ತಿದ್ದೆ, ಎಷ್ಟು ಕೊಟ್ಟರು ಖುಷಿನೇ. ಹಾಗೆ ಮಾಡ್ಕೊತ ಬೇರೆ ಬೇರೆ ಊರುಗಳಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ 2.5 ಗಂಟೆ 3 ಗಂಟೆ ಕಾರ್ಯಕ್ರಮ ಕೊಡುವ ಧೈರ್ಯ ಬಂತು. ಆದರೆ ಒಂದು ಸಂದರ್ಭ ಎಮರ್ಜೆನ್ಸಿ ಬಂತು. ಆಗ ನಾನು ನಾಟಕ ಆಡಿರೋದು ಬಕ ಅಂತ, MSK ಪ್ರಭು ಅವ್ರದ್ದು. ಬಕ ಅಂದರೆ ಎಮರ್ಜೆನ್ಸಿಯ ವಿಷಯ ಆಗಿತ್ತು. ಬಕಾಸುರ ಹೇಗೆ ತಿಂದು ಹಾಕ್ತಾನೆ ಅದೇ ರೀತಿಯಲ್ಲಿ ಸಾಂದರ್ಭಿಕವಾದಂಥ ಒಂದು ನಾಟಕ. ಆ ನಾಟಕಗಳನ್ನು ನಾನು ಪ್ರದರ್ಶನ ಮಾಡಿದ್ದಕ್ಕಾಗಿ ಆಗ ನನ್ನ ತಮ್ಮ 2ನೇ ತಮ್ಮ ಓದ್ಸೋಕ್ಕೆ ಬೆಂಗಳೂರಿಗೆ ಕರ್ಕೊಂಬಂದೆ. ಅವನಿಗೆ ಹಾಸ್ಟೆಲ್ ಓದ್ಸೋಕ್ಕೆ ನನ್ನದು ದುಡ್ಡು ಇರಲಿಲ್ಲ. ಆಗ ನನ್ನ ಜೊತೆಯಲ್ಲಿ ರೂಮ್ ಇದ್ದು ಅವನು ನನಗೆ ಅಡುಗೆ ತಿಂಡಿ ಮಾಡಿ ಕೊಟ್ಟು ಕಾಲೇಜ್ ಹೋಗ್ತಿದ್ದ. ಆ ಸಂದರ್ಭದಲ್ಲಿ ನಾನು ಆ ನಾಟಕ ಮಾಡಿದ್ರಿಂದ ಅದು ನನಗೆ ಇಷ್ಟ ಆದ್ದರಿಂದ ಆ ಸಂದರ್ಭದಲ್ಲಿ ನನಗೆ ಪೊಲೀಸ್ ಇಲಾಖೆ ಹುಡುಕ್ತಿದ್ದಾರೆ ಅಂತ ಗೊತ್ತಾಯಿತು. ಯಾಕೆ ಅಂದರೆ ಎಮರ್ಜೆನ್ಸಿಲಿ ಅಂತಹ ನಾಟಕಗಳು ಆಡಿದವರು ಇವನು ಅಂತ. ಆಗ ನಾನು ತಲೆಮರೆಸ್ಕೊಂಡು ಹೋದೆ. ಒಂದು 5-6 ತಿಂಗಳು ನನ್ನ ತಮ್ಮನಿಗೆ ಹೇಳಿದ್ದೆ, ನಾನು ಎಲ್ಲಿರ್ತೀನಿ ನೀನು ಕೇಳೋಕ್ಕೆ ಬರಬೇಡ. ಆಗ ನನ್ನನ್ನು ಕಾಪಾಡಿದವರು ಛಾಯಾಪತಿ ರಾವ್ ಅಂತ. ಈಗಿಲ್ಲ, ಆದರೆ ನನ್ನ ಎಲ್ಲಿರಬೇಕು, ಹೇಗಿರಬೇಕು, ಯಾವ ರೀತಿ ಇರಬೇಕು ಅದನ್ನು ಮಾಡಿ ನಾನು ಹೊರಗಡೆ ಬಂದೆ. ಆದರೆ ಈಗಲೂ ಹೆಮ್ಮೆ ಅನಿಸೋದು, ಒಂದು ಸಮಾಜಕ್ಕಾಗಿ, ಒಂದು ದೇಶಕ್ಕಾಗಿ ನಾನು ಅಳಿಲು ಸೇವೆ ಮಾಡಿದ್ದೀನಿ ಅಂತ ನನಗೆ ಈಗಲೂ ಖುಷಿ ಇದೆ, ಸಮಾಧಾನ ಇದೆ. ಮೊದಲೇ ಹೇಳಿದೆ, ನಾನು
ಸಿನಿಮಾಕ್ಕಾಗಿ ಬಂದವನಲ್ಲ, ನಾಟಕಕ್ಕೋಸ್ಕರ ಬೆಂಗಳೂರಿಗೆ ಅಂತ. ಆದರೆ ಎಲ್ಲರೂ ನೀನು ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತೀನಿ, ನಿಂಗೆ ಎಲ್ಲೂ ಸಿನಿಮಾದಲ್ಲಿ ಅವಕಾಶ ಕೊಡಲಿಲ್ವಾ ಅಂತ ನಾನು ಊರಿಗೆ ಬಂದಾಗಲೂ ಕೇಳೋರೆ. ಆಮೇಲೆ ಎಷ್ಟೋ ದಿನ ಬೇಜಾರಾಗಿ ಊರಿಗೆ ಬಂದಾಗ ಒಂದು ವಾರ 15 ದಿನ ಏನೋ ಬೆಂಗಳೂರು ಸೇರ್ಕೊಂಡು ನಾಟಕ ಎಲ್ಲ ಬಿಟ್ಬಿಟ್ಯಾ, ಅಲ್ಲಿ ಏನಾದ್ರು ಸಾಧನೆ ಮಾಡಬೇಕಿತ್ತು, ಇಲ್ಲಿ ಬಂದು ಏನು ಮಾಡ್ತೀಯ, ನೀವು ಅಲ್ಲಿ ಇರಬೇಕಾಗಿತ್ತು ಅನ್ನೋರು. ಮತ್ತೆ ಬೆಂಗಳೂರಿಗೆ ಬಂದಾಗ ಒಂದು ಪತ್ರಿಕೆಯಲ್ಲಿ ಇತ್ತು, ಒಂದು ದಿನಪತ್ರಿಕೆಯಲ್ಲಿ ನಟ ನಟಿಯರು ಬೇಕಾಗಿದ್ದಾರೆ. ಓಹ್, ಯಾರೇ ಆಗಲಿ ಹೋಗಿ ನೋಡೋಣ ಅಂತ ಹೋದೆ. ಆಗ ಹೋಗಿದ್ದು ಯಾರು ಗೊತ್ತಾ? ಕಾಶಿನಾಥ್. ಕಾಶಿನಾಥ್ಗಿಂತ ನಾನೇ ಚೂರು ದಪ್ಪ. ಅವ್ರು ಹಿಂಗೇ ಇದ್ದರು. ಇವರು ಒಬ್ಬರು ನಿರ್ದೇಶಕರ ಅಂತ. ಆದರೆ ನನ್ನ ಹತ್ರ ಏಕಪಾತ್ರ ಅಭಿನಯ ಮಾಡಿಸಿದರು. ನನ್ನ ಈ ಆರ್ಭಟ ನೋಡಿ ಇವು ಬೇಕಾಗಿಲ್ಲ, ನನಗೆ ಹಾಸ್ಯ ಬೇಕು ಅಂದೆ. ಹಾಸ್ಯ ಮಾಡಿ ತೋರಿಸಿದೆ. ಅವಾಗ ಹೇಳಿದ್ರು, ನನ್ನ ಜೊತೆಯಲ್ಲಿ ಇರಲಿಕ್ಕಾಗತ್ತಾ? ಖಂಡಿತ ಇರ್ತೀನಿ, ನಾ ಯಾವುದು ಪಾತ್ರ ಕೊಟ್ಟರು ನೀವು ಮಾಡಬೇಕು. ಅವತ್ತು ಹೇಳಿದಂತಹ ಕಾಶಿನಾಥ್ ಮೊನ್ನೆವರೆಗೂ ಕಾಶಿನಾಥ್ ನನ್ನ ಒಡನಾಡಿಗಳು, ಸ್ನೇಹಿತರು, ಹಿತೈಷಿಗಳು, ನನ್ನ ಗುರು, ಆತ್ಮೀಯ ಮಿತ್ರರಾಗಿದ್ದರು. ಅವರ ಸಿನಿಮಾದಿಂದಲೇ ಅಪರೂಪದ ಅತಿಥಿಯಾಗಿ, ಅಪರೂಪದವನಾಗಿ ಚಿತ್ರರಂಗ ಪ್ರವೇಶ ಮಾಡಿದೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ಅದರ ಮೇಲೆ ನನಗೆ ಕೆಲವು ಚಿತ್ರಗಳು ಬಂದು, ನಾನು ರಾಮಕೃಷ್ಣ ಎಲ್ಲ, ಆವಾಗ ರಾಮಕೃಷ್ಣಗೆ ಒಳ್ಳೆ ಹೆಸರಿತ್ತು. 4 ಜನ ಹೀರೋಗಳು ಬರ್ತೀವಿ, ನಿಗೂಢ ರಾತ್ರಿಗಳು ಅಂತ. ಆ ನಿಗೂಢ ರಾತ್ರಿ ನಾನೊಬ್ಬ ಹೀರೋ. ನನಗೆ ಕೇಳೋರು, ಅಲ್ಲಪ್ಪ ರಾಮಕೃಷ್ಣರು ಹೀರೋ, ನೀನು ಮೊದಲೇ ಚಾಕ್ಲೇಟ್ ಹೀರೋ, ನಿನ್ನನ್ನು ಯಾರೇ ಆ ಹೀರೋ ಮಾಡ್ತಾರೆ. ಆದರೆ ನನ್ನ ಆ ಆರ್ಭಟ, ಅಭಿನಯ, ಹಾವಭಾವಗಳು ಕಂಡು ಆ ನಿರ್ದೇಶಕರು ನನಗೆ ಅವಕಾಶ ಕೊಟ್ಟರು. ಅದರ ಮೇಲೆ ನನಗೆ ಒಂದೊಂದೇ ಪಾತ್ರಗಳ ಬಗ್ಗೆ ಅವಕಾಶ ಬರಲಿಕ್ಕೆ ಶುರುವಾಯಿತು. ಕೆಲವು ಸಂದರ್ಭದಲ್ಲಿ ಎಲ್ಲೆಲ್ಲಿ ಶೂಟಿಂಗ್ ನಡೆಯಿತು ಅಲ್ಲಿ ಹೋಗ್ತಾ ಇದ್ದೆ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದೆ. ಅವನು ಸೆಕ್ಯೂರಿಟಿ ಬಂದನು, ದೊಣ್ಣೆ ಹಿಂಗೆ ತೋರಿಸಿದ್ರು ಓಡೋಗ್ಬಿಡ್ತಿದ್ದೆ ನಾನು ಆವಾಗಲೂ. ಆದರೆ ಅದೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಈಗಲೂ ನನಗೆ ಗೌರವ ಕೊಡ್ತಾರೆ. ಯಾಕಂದರೆ ನಾನು ಅವರಿಗೋಸ್ಕರ, ಅಲ್ಲಿ ನೌಕರಿಗೋಸ್ಕರ ಅಳಿಲು ಸೇವೆ ನಾನು ಅವ್ರಿಗೆ ಮಾಡಿದ್ದೀನಿ. ಆ ಒಂದು ನೆನಪು ಅವರು ಇಟ್ಟಿದ್ದಾರೆ, ನನಗೂ ಹೆಮ್ಮೆ ಇದೆ. ಹೀಗೆ ಕಾಶಿನಾಥ್ರವರಿಂದ ಚಿತ್ರರಂಗ ಪ್ರವೇಶ ಮಾಡಿದ ನಾನು ಕೆಲವು ಚಿತ್ರಗಳಿಗೆ ಪಾತ್ರ ಮಾಡಲಿಕ್ಕೆ ಅವಕಾಶ ಬಂತು, ಬೇರೆ ಬೇರೆ ಪಾತ್ರಗಳು. ಆದರೆ ನನ್ನ ಮಾತು ರೀತಿ ಕೆಲವ್ರಿಗೆ ಇಷ್ಟ ಆಯಿತು. ಕಾಶಿನಾಥ್ ಅವರು ಸುಮಾರು ನಾನೊಂದು 25 ಸಿನಿಮಾ ಆದ ಮೇಲೆ ಒಂದು ಅಪರಿಚಿತ ಅಂತ ಒಂದು ಸಿನಿಮಾ ತೆಗೆದೆವು. ಆ ಅಪರಿಚಿತದ ಪಾತ್ರ ನಂದು ಚಡ್ಡಿ ನಿಕ್ಕರು ಹಳ್ಳಿಯವರು. ಅದು ಸಕಲೇಶ್ಪುರದಲ್ಲಿ ಚಿತ್ರೀಕರಣ ಆಗ್ಯೋದು. ಆವಾಗ ಅವ್ರು ಹೇಳಿದರು, ಅದು ಸ್ವಲ್ಪ ಹಳ್ಳಿಯ ಸೊಗಡು ಪಾತ್ರ, ಸಿನಿಮಾದಲ್ಲಿ ಪ್ರಾರಂಭದಲ್ಲೇ ನಿಮ್ಮನ್ನು ಕಾಣಿಸೋದು ನಾನು ಅಂತ ಹೇಳಿ. ಅಲ್ಲಿ ಆಮೇಲೆ ಆವಾಗಲೂ ಹೇಳಿದ್ರು, ಸ್ವಲ್ಪ ಕೂದಲು ಎಲ್ಲ ಬಿಡಿ, ದಾಡಿ ಬಿಡಿ ಅದಂತ ಹೇಳಿದರು. ಆ ಪಾತ್ರಕ್ಕೆ ನಾನು ದಾಡಿಯೂ ಬಿಟ್ಟಿದ್ದೆ, ಆಮೇಲೆ ಕೂದಲು ಬಿಟ್ಟಿದ್ದೆ. 8-9 ತಿಂಗಳು ಜುಟ್ಟು ಚಡ್ಡಿ ಇದೆ. ಆವಾಗ ಚೋಮಂದುಡಿ ವಾಸುದೇವರಾವ್ ಅಲ್ಲೇ ಪರಿಚಯ ಆಗಿದ್ದು. ಸುರೇಶ್ ಹೆಬ್ಳಿಕರ್ ಪರಿಚಯ ಆದರು. ಹೆಬ್ಳಿಕರ್ ಅವರು ವಿದ್ಯಾವಂತರು, ಒಳ್ಳೆಯ ಕಲಾವಿದರು. ಅವರ ಜೊತೆಯಲ್ಲಿ ಬೆರೆಯುವ ಸುಯೋಗ ನನಗೆ ಅವಾಗ ಬಂತು. ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದೆ. ಅಲ್ಲಿಂದ ಪಾತ್ರ ಮಾಡಿದವನು ಹೆಬ್ಳಿಕರ್ ಅವರು ಇಲ್ಲಿವರೆಗೂ ಒಂದು ಅಭಿಮಾನದಿಂದ ಮತ್ತು ನನ್ನನ್ನು ಬಳಸಿಕೊಳ್ಳುವಲ್ಲಿ ಅವರು ನನ್ನನ್ನು ಉಪಯೋಗಿಸ್ಕೊಂಡರು ಮತ್ತು ಅದೇ ರೀತಿ ಅಭಿಮಾನ ತೋರಿದ್ದಾರೆ. ಹೆಬ್ಳಿಕರ್ ಅವರು ನಾವು ಮರೆಯೋಕ್ಕೆ ಸಾಧ್ಯವಿಲ್ಲ. ಕಾಶಿನಾಥ್ ಚಿತ್ರರಂಗ ಪ್ರವೇಶ ಮಾಡಿದರು. ಹೆಬ್ಳಿಕರ್ ಅವರು ಹೇಗೆ ಚಿತ್ರರಂಗದಲ್ಲಿ ನಾನು ಬೆಳಿಬೇಕು, ಯಾವ ರೀತಿ ಇರಬೇಕು, ಅವರು ನನಗೆ ಮಾರ್ಗದರ್ಶಿ ಆದರು. ಈಗಲೂ ಅವರ ಮಾತು ಸದಾ ನನಗೆ ನೆನಪು ಬರ್ತಾ ಇರುತ್ತೆ. ಆ ಅಪರಿಚಿತ ಚಿತ್ರದಿಂದ ಅನೇಕ ಸನ್ನಿವೇಶಗಳು ಈಗಲೂ ಮೆಲುಕು ಹಾಕುತ್ತವೆ. ಅಪರಿಚಿತ ಚಾನಲ್ ಬಂದಾಗಲೂ ಸಹಿತ ನನ್ನ ನೆನಪು ಮಾಡೋರು ತುಂಬ ಜನ ಇದ್ದಾರೆ. ಅದು ನನ್ನ ಒಳ್ಳೆಯ ಪಾತ್ರ. ಆಗ ನಾನು ಮಾಡಿರೋದು ಕೆಲವು ಘಟನೆಗಳು ತುಂಬ ಇಷ್ಟ ಆಯಿತು. ಅದು ಕಾಶಿನಾಥ್ ಅವರಿಂದ ನನಗೆ ಆ ಹೆಸರು ಬಂದಿರೋದು. ಅಪರಿಚಿತದಿಂದ ಪರಿಚಿತನಾದ ಅರವಿಂದ್ ಅಂತ ಹೇಳ್ತಾಯಿದ್ರು. ಹೀಗೆ
ಬೇರೆ ಬೇರೆ ಪಾತ್ರ ಅನಂತನಾಗ್ ಜೊತೆ, ಶಂಕರ್ನಾಗ್ ಜೊತೆ, ವಿಷ್ಣು ಅವ್ರ ಜೊತೆ, ಅಂಬರೀಷ್ ಅವ್ರ ಜೊತೆ ಹೀಗೆ ಪಾತ್ರ ಮಾಡ್ಕೊತ ಬಂದಾಗ ಒಂದು ಸಾರಿ ಕಾಶಿನಾಥ್ ಅವರು ಒಂದು ನಾನೇ ನಾಯಕ ನಟನಾಗಿ ಒಂದು ಸಿನಿಮಾ ಮಾಡ್ತಾಯಿದ್ದು, ನಿಮಗೊಂದು ಒಳ್ಳೆಯ ಪಾತ್ರ ಇದೆ. ಏನು ಅದು? ಕುಂದಾಪುರ ಭಾಷೆ ಮಾತಾಡ್ಬೇಕು. ಅದು ಯಾವ ರೀತಿ ಇದೆ? ಅವರು ಹೊಯ್ಕು ಬರ್ಕು, ಅವರ ತಂದೆ ಸ್ವಲ್ಪ ಕುಂದಾಪುರ ಭಾಷೆ ಮತ್ತು ಹೊಯ್ಕು ಬರ್ಕು ಗೊತ್ತಿಲ್ಲ, ನಾ ಹೇಳಿಕೆಲ್ಲ ಸರಿ ಮಾಡ್ತಾ ಏ ಮನೆ ಅದಂತೆ ನಿಂಗೆ ಗೊತ್ತಿಲ್ಲ ಮರೆಯ ಥೂ 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 ಹಿಂಗೆಲ್ಲ ಅನ್ನೋರು. ಥೂ ಅಂತ ಹಿಂಗೆ ಅನ್ನೋರು. ಅದೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾಯಿದ್ದೆ. ಇದನ್ನೆಲ್ಲ ನೋಡ್ಕೊಂಡ್ರೆ ಗೊತ್ತಾಗತ್ತೆ ಅಂದರು. ಆಯಿತು ಅಂದೆ. ಆದರೆ ಇದರ ಪಾತ್ರ ಯಾರಿಗಿತ್ತು? ಮೋಸ್ಟ್ಲಿ ಕಾಶಿನಾಥ್ ಅವರ ಮನಸ್ಸಿನಲ್ಲಿ ದಿನೇಶ್ ಅವರು ಒಳ್ಳೆ ಹಾಸ್ಯ ನಟರು. ಅವರು ಮಂಗಳೂರು ಸ್ಟೈಲ್ ಚೆನ್ನಾಗಿ ಮಾಡ್ತಾರೆ. ಎದುಡ ಬಾರಯ ಆಗಾಲುಗೊಂಡ ಇದು ಉಂಟ ಅದು ಉಂಟಾಗಿಂಟ ಅಂತಾರೆ. ಇದು ಹೊಯ್ಕು ಬರ್ಕು ಅಂತಂದರು. ಹಂಗಾದ್ರೆ ನಾ ಬತ್ತೆ ಅಕ್ಕ ಅಂತ ನಾನು ಅದಕ್ಕೆ ಪೂರಕವಾದ ಕಾಶಿನಾಥ್ ಸಂಭಾಷಣೆ ಬರೆದಿದ್ದರು. ಆದರೆ ನನಗೆ ಆ ಪಾತ್ರ ಮಾಡುವಾಗ ಸ್ವಲ್ಪ ಅಲ್ಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಒಬ್ಬ ನಿರ್ದೇಶಕನಾಗಿ ನಟನ ಒಂದು ಜಾಣ್ಮೆ ಅಥವಾ ಪ್ರತಿಭೆ ಗುರುತಿಸಲು ಕಾಶಿನಾಥ್ ಆಗಿದ್ದರು. ಅವರು ನಾಯಕ ನಟನಾದರು. ನಾನು ಎರಡನೇ ಪಾತ್ರ ಹಾಸ್ಯ ಪೋಷಕ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಮತ್ತು ಅವಕಾಶ ಕೊಟ್ಟರು. ಅದು ಎಷ್ಟರ ಮಟ್ಟಿಗೆ ಅಂದರೆ 2 ದಿನದ ಮೇಲೆ ನಮ್ಮ ಛಾಯಕ ಸುಂದರನಾಥ್ ಸುವರ್ಣ ಈಗಿಲ್ಲ. ಆದರೆ ಅಲ್ಲೇ ನಗ್ತ ನಂದು ಒಂದೊಂದು ಸಂಭಾಷಣೆ, ಎಲ್ಲಿದ್ರಿ ಮಾರಾಯರೇ, ಓಯ್ ಇಲ್ಲಿ ಸಿಕ್ಕೊಂಡಿದ್ರೆ, ನಾ ಎಲ್ಲ ಸರಿ ಮಾಡ್ತೇನೆ, ನೀವು ಹೆದರುಕಾಗ ಆಯಿತು. ಓಯ್ ಪದ್ದಿ ಎಲ್ಲಿದ್ದಿ, ನೀ ಇಲ್ಲಿ ಸಿಕ್ಕೊಂಡಿದ್ಯಾ? ಆಯ್ತು, ನಾ ಎಲ್ಲ ಮಾಡ್ತೆ, ಬಾ ಬಾ ಬಾ. ಓ ಇದು ಸಾಮಾನ್ಯ ಹೆಣ್ಣಲ್ದೆ, ಇನ್ನು ಸರಿಯೇ ಮಾಡ್ಕಿತ್ತು. ಹೀಗೆ ಕೆಲವು ಸಂಭಾಷಣೆ, ಆ ಸೈಕಲ್ ಹೊಡೆಯೋದು, ಕೆಲವು ಸನ್ನಿವೇಶಗಳು ಕಾಶಿನಾಥ್ ಸ್ಕ್ರಿಪ್ಟ್ ಮೂಲಕ ತೋರಿಸಿದ್ರು. ಅದಕ್ಕೆ ಪಾತ್ರ ಪೂರಕವಾಯಿತು. ಅದಕ್ಕೆ ಆ ಚಿತ್ರದ ಪಾತ್ರಕ್ಕೆ ಪೋಷಕ ನಟ ಪ್ರಶಸ್ತಿ ಬಂತು ನನಗೆ. ಅದು ನನಗೆ ಹೆಮ್ಮೆ ತಂತು. ಈ ಒಂದು ಪಾತ್ರ ಎಷ್ಟು ಜನಜನಿತ ಆಯಿತು ಅಂದರೆ, ಆ ಸಂದರ್ಭದಲ್ಲಿ ಬೆಂಗಳೂರಲ್ಲ ಯಾವೇ ಊರಿಗೆ ಹೋದರೂ ಪುಕ್ಸಟ್ಟೆ ಊಟ ತಿಂಡಿ ನನಗೆ ಹೋಟ್ಲು ಗ್ಯಾರಂಟಿ ಆಯ್ತು. ಎಲ್ಲೆಲ್ಲಿ ನಾನು ಬಾಂಬೆ ಹೋಗಲಿ, ಬೆಳಗಾವಿ ಕಡೆ ಹೋಗಲಿ, ಎಲ್ಲೆಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೋಟ್ಲ್ ಇದೆಯೋ ಅಲ್ಲಿ ಸಿನಿಮಾ ನೋಡೋರು. ಈಗಲೂ ಹಿರಿಯರು ಅಥವಾ ಆ ಸಿನಿಮಾ ನೋಡೋರು ಯಾರು ಸಿಕ್ಕರು, ಇವರು ಅರವಿಂದ್ರಲ್ದ. ಈಗ ನಾನು ಮೊನ್ನೆ ಇಲ್ಲಿ ಗೋಕರ್ಣಕ್ಕೆಲ್ಲ ಬಂದು ಸುತ್ತಮುತ್ತ ಇವ್ರದ್ದು ಎಂತ ಇಲ್ಲ, ಎಲ್ಲ ಸಿನಿಮಾ ಮಾಡಿದ್ರು, ಆದರೆ ಇವು ಅನುಭವ ಇತ್ತಲ್ಲ ಅಂತ ನಕ್ಕರೆ ಅದಕ್ಕಿಂತ ಹೆಮ್ಮೆ ಇನ್ನೇನಿರಬೇಕು. ನಗುವುದು ಅಥವಾ ನಗಿಸೋದು ನಮ್ಮ ಧರ್ಮ, ಆದರೆ ನಗುವುದು ನಿಮ್ಮ ಧರ್ಮ. ಅದಕ್ಕೆ ನನಗೆ ಖುಷಿಯಾಗುತ್ತೆ, ಹಾಗೆ ನನಗೆ ಹೆಮ್ಮೆ ತರುತ್ತೆ, ಸಂತೋಷ ತರುತ್ತೆ. ಈ ಅನುಭವ ಚಿತ್ರದಲ್ಲಿ ಕಾಶಿನಾಥ್ ನನಗೆ ಅವಕಾಶ ಕೊಟ್ಟರು. ಅದು ಹೊನ್ನಾವರದ ಹತ್ತಿರ ಮಾಗೋಡಲ್ಲಿ ಚಿತ್ರೀಕರಣ ಆಗಿರೋದು. ಆ ಕತೆಗೆ ತಕ್ಕ ಹಾಗೆ ಅಲ್ಲಿ ಸಮುದ್ರ ದಡ, ಗುಡ್ಡಗಾಡು ಪ್ರತಿಯೊಂದು ಆ ಕತೆಗೆ ಪೂರಕವಾಗಿತ್ತು. ಅಲ್ಲಿ ನನ್ನ ಒಂದು ಸನ್ನಿವೇಶ ಸಂದರ್ಭಗಳು ತುಂಬ ನನಗೂ ಇಷ್ಟ ಆಯಿತು ಪಾತ್ರ ಮಾಡೋದು. ಸುಮಾರು ಒಂದು 25-28 ದಿನ ಅಲ್ಲಿದ್ದು. ಆಮೇಲೆ ಅಲ್ಲಿಯ ಊರಿನವ್ರು ಹೇಗಾಗಿದ್ದು ಅಂದರೆ, ನನ್ನ ಪಾತ್ರ ಮಾಡ್ತಾ ನಾನು ಪ್ಯಾಂಟು ಶರ್ಟ್ ಹಾಕ್ಕೊಂಡ್ರೆ ನಂಬ್ತಿರಲ್ಲ. ಆ ಶೇರಿಗಾರ ಎಲ್ಲಿ ಹೋಗಿದ್ರು ಮಾರ, ನಿನ್ನ ಒಳ್ಳೆ ಚಂದ ಮಾತಾಡಿದ್ರಲ್ಲ, ಅವರೊಂದು ನೋಡೋಕ್ಕಾಯ್ತು ಅಂದು. ನಾನು ಪ್ಯಾಂಟ್ ಶರ್ಟನ್ನು ನಾನು ನಂಬಲೇ ಇಲ್ಲ. ನಾನು ಪಂಚೆ ಉಟ್ಕೊಂಡು ಇದು ಹಾಕ್ಕೊಂಡ್ರೆ ಮಾತ್ರ, ಮೀಸೆ ಹೊತ್ತರೆ ಮಾತ್ರ ನಾನು ಶೇರಿಗಾರನ ಕಾಣ್ತಾಯಿದ್ದೆ. ಅಂದರೆ ಆ ಪಾತ್ರವನ್ನು ಅಷ್ಟು ಅಲ್ಲೇ ನನ್ನನ್ನು ಲೈಕ್ ಮಾಡ್ತಾಯಿದ್ರು. ಇದು ನನಗೆ ಇಷ್ಟ ಆಯಿತು. ಆಮೇಲೆ ಆ ಪಾತ್ರಕ್ಕೆ ಕಾಶಿನಾಥ್ ಹೇಳೋರು ಏನೇನು ಬೇಕು ನೋಡಿ ನೀವು ಇದು ಮಾಡ್ಕೊಳ್ಳಿ. ಆ ಪಂಚೆ ಇರ್ಬೋದು, ಆ ಟವಲ್ ಇರ್ಬೋದು, ಆ ಚಡ್ಡಿ ಇರ್ಬೋದು, ಚಡ್ಡಿ ಇಲ್ಲದೆ ಇರ್ಬೋದು, ಗೊತ್ತಾಯ್ತಲ್ಲ, ಚಡ್ಡಿ ಇಲ್ಲದೆ ಇರ್ಬೋದು. ಅದು ನಿಮಗೆ ನೋಡಿದವ್ರಿಗೆ ಗೊತ್ತಾಗುತ್ತೆ ಸಿನಿಮಾ ಏನು ಅಂತ. ಹಾಗೆಯೇ ಕೂದಲನ್ನು 1 ವರ್ಷದವರೆಗೆ ಬಿಟ್ಟಿದ್ದೆ. ಅದು ಫುಲ್ ಜುಟ್ಟು ಕಟ್ಟಿ, ಈಗ ಸ್ವಲ್ಪ ಬಯಲು ರಂಗ ಬಂದರೆ ಆಗ ಕೂದಲು ತುಂಬ ಇತ್ತು, ಕಟ್ಕೊಂಡಿದ್ದೆ. ಆಮೇಲೆ ಕಿವಿಗೆ
ಮತ್ತು ಎಲೆ ಅಡಿಕೆ ನಾನು ಮಲೆನಾಡೋನೇ, ಎಲೆ ಅಡಿಕೆ ಅಪರೂಪ. ಆದರೆ ಅಲ್ಲಿ ಎಲೆ ಅಡಿಕೆ ಹಾಕ್ಕೊಂಡು ತಿಂದು ಅಗದು ಅದೇ 2ನೇ ದಿನ 3ನೇ ದಿನ ನನ್ನ ಡೈಲಾಗ್ ಎಂತ ಇಟ್ಕೊಂಬರ್ರಿ, ನಾನು ಎಂತ ಮಾತಾಡ್ಕೋರ್ರಿ, ಇದು ಎಲ್ಲರಿಗೂ ಹಾಕಿದ್ದಿಲ್ಲ, ಇದು ತಿಂದು ಎಂತ ಮಾಡ್ಕೊಂತ ಅಂದೆ. ಅಂದರೆ ಎಲೆ ಅಡಿಕೆ ಹಾಕಿ ನಾಲಿಗೆ ದಪ್ಪ ಆಗಿ ಇಟ್ರೆ ಬಟ್ರೆ ಸೆಟ್ರೆ ಇಟ್ರೆ ಬಟ್ರೆ ಇದು ಆಗ್ತಾಯಿತ್ತು. ಜನ ನಗ್ತಾಯಿದ್ರು. ಒಂದು ಫೋನ್ ಅಂದರೆ ಇಲ್ಲ ನಾನು ಡಬ್ಬಿಯಲ್ಲಿ ಮಾಡ್ಕೊತೀನಿ ಅಂದರೆ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಮತ್ತೆ ಬಾಯಿ ತೊಳ್ಕೊಂಡು ಬಂದು ಪಾತ್ರ ಮಾಡ್ತಾಯಿದ್ದೆ. ಅಂದರೆ ಆ ಪಾತ್ರಕ್ಕೆ ಎಷ್ಟು ನೈಜತೆ ಕೊಡಬೇಕು ನಾನು ಪ್ರಯತ್ನ ಮಾಡ್ತಿದ್ದೆ, ಅದು ಮಾಡಿಸ್ತಾಯಿದ್ದೆ. ಹೀಗೆ ಕೆಲವು ಸಂದರ್ಭದಲ್ಲಿ ನಮ್ಮ ಪಾತ್ರಕ್ಕೆ ಪೂರಕವಾಗಿ ನಿರ್ದೇಶಕರು ಒಂದು ಅವಕಾಶ ಕೊಟ್ಟರೆ ನಾವು ಅದು ಮಾಡೋಕ್ಕೆ ಸಾಧ್ಯ. ನಿರ್ದೇಶಕರು ಸ್ಪಂದಿಸಬೇಕು, ಮಾಡಿಸ್ಬೇಕು. ಇದು ಚಿತ್ರರಂಗದಲ್ಲಿ ಇರುವಂಥದ್ದು. ಅಪರಿಚಿತ ಚಿತ್ರದಲ್ಲಿ ಒಂದೊಂದು ಘಟನೆ, ಒಂದೊಂದು ಸನ್ನಿವೇಶವು ನನಗೆ ತುಂಬ ಮುಖ್ಯವಾಗಿತ್ತು. ಆ ಪಾತ್ರಗಳು ಹಾಗೇ ಇತ್ತು. ಅಲ್ಲಿ ಶ್ರೀಲಲಿತಾ ಅವರು ಆ ಮನೆಗೆ ಹೋಗ್ತೀನಿ. ಆ ಸಂದರ್ಭದಲ್ಲಿ ಒಂದು ಆದಂಥ ಸಂಭಾಷಣೆ ಅದು ತುಂಬ ಮಾರ್ಮಿಕವಾಗಿತ್ತು, ನೋಡಿದವ್ರಿಗೆ ಗೊತ್ತಾಗುತ್ತೆ. ಹಾಗೆಯೇ ವಾಸುದೇವರಾವ್ ಅವರ ನೋಟ, ಆ ತೀಕ್ಷ್ಣವಾದ ನೋಟ ನನಗೆ ಹೆದರಿಕೆ ತರುವಂಥದ್ದು. ಅಂದರೆ ನಾನೊಬ್ಬ ಕಲಾವಿದನಾಗಿ ಇನ್ನೊಬ್ಬ ಕಲಾವಿದನ ಒಂದು ನೋಡ್ತೀನಲ್ಲ, ಅವರ ಒಂದು ಪಾತ್ರ ಅದು ತುಂಬ ಹೆಮ್ಮೆ ಅನ್ನಿಸ್ತು. ಅವರ ಜೊತೆಯಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಅವರ ಜೊತೆಯಲ್ಲಿ ರಾತ್ರಿಯೆಲ್ಲ ಕಳೆದ ದಿನ ನನಗೆ ತುಂಬ. ಅವ್ರು ಹೇಳೋರು, ನಾನು ಗುಬ್ಬಿ ಕಂಪ್ನಿ ಅನೇಕ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ, ಆದರೆ ಸಿನಿಮಾ ರಂಗಕ್ಕೆ ನನ್ನನ್ನು ಕಾರಂತರು ತಂದರು. ಆದರೆ ತರುವ ಮುಂಚಿತವಾಗಿ ನನ್ನನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಅಂತ ಗೊತ್ತಾಗಲಿಲ್ಲ. ಆಗ ಅವ್ರು ಹೇಳ್ದಂಗೆ ಪಾತ್ರ ಮಾಡಿದೆ. ಒಟ್ಟಲ್ಲಿ ಕಲಾವಿದನಾಗಿ ಅವ್ರು ಏನು ಹೇಳ್ತಾರೆ ನಾವು ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ಅವರು ಧೈರ್ಯ ಕೊಡ್ತಾಯಿದ್ರು, ಮಾತಾಡ್ತಾಯಿದ್ರು. ಆ ಚೋಮಂದುಡಿ ವಾಸುದೇವರಾವ್ ಹೇಳಿದಂಥ ಕೆಲವು ಸನ್ನಿವೇಶ ಸಂದರ್ಭ ನನಗೆ ಈಗಲೂ ಅಚ್ಚೊತ್ತಿದೆ. ದೂರ ಆಗಿರ್ಬೋದು, ಅವ್ರ ಮಾತು ಯಾವತ್ತೂ ದೂರ ಆಗಿಲ್ಲ, ಹತ್ತಿರವಾಗ್ತಾಯಿತ್ತು. ಆಮೇಲೆ ಅದೇ ಸಿನಿಮಾ ಹೊರಗಡೆ ಬಂದಾಗ ನಮ್ಮ ಸಂಗೀತ ನಿಧಿ ವಿ ಮನೋಹರ್ ನನ್ನ ಅಭಿಮಾನಿ. ಆವಾಗ ಒಂದು ಜನವಾಣಿ ಪತ್ರಿಕೆ ಕಾರ್ಟೂನಿಸ್ಟ್ ಆಗಿದ್ದರು. ಅಲ್ಲಿ ಸಂಗೀತ ಹೋಟ್ಲಿಗೆ ನಾನು ಬರ್ತಾಯಿದ್ದೆ. ಬಂದಾಗ ಇವರು ಓಡೋಡಿ ಅಣ್ಣ ಒಂಚೂರು ಏನ್ರಿ ನಿಮ್ಮದು ಅಪರಿಚಿತ ನೀವೇ ಎಲ್ಲ ಮಾಡಿದ್ದಣ್ಣ ಅನ್ನೋರು. ಹೌದು, ಏನೀಗ ಅಣ್ಣ ಒಂಚೂರು ಟೀ ಕೊಡಿ ಅಣ್ಣ. ಆಯಿತು ಅಂದು. ಆಮೇಲೆ ಒಂದು ಸರಿ ಹೋಟ್ಲಲ್ಲಿ ಒಂದು ಸರಿ ಅವರ ಪತ್ರಿಕೆ ಕಚೇರಿಗೆ ಕರ್ಕೊಂಡೋದ್ರು. ಸಂಪಾದಕರು ಪರಿಚಯ ಮಾಡಿಸಿರು. ಪರಿಚಯ ಮಾಡ್ತಾ ಅಭಿಮಾನದಲ್ಲೇ ವಿ ಮನೋಹರ್ ನನಗೂ ಬರೆಯೋ ಆಸೆ ಅಂತ ತಾನು ಬರೆದಿರೋದು ಸಂಭಾಷಣೆ ಹಾಡುಗಳನ್ನು ಪ್ರತಿಯೊಂದು ತೋರಿಸಿರು. ನನಗೆ ಯಾಕೆ ರೀ ತೋರಿಸ್ತೀರ ಅಣ್ಣ, ಕಾಶಿನಾಥ್ ನೀವು ಸ್ನೇಹಿತರು, ನನಗೊಂದು ಅವಕಾಶ ಕೊಡೋಂಗೆ ಹೇಳಿ. ಆಯ್ತು ಹೇಳಿದೆ. ನಾನು ಸಂಗೀತ ಹೋಟ್ಲ್ ಬಂದೆ ಅಂದರೆ ಇವರು ಬಂದಾಯ್ತು. ಏನು ರೀ ನಿಮ್ಮದು ಅಣ್ಣ, ಒಂಚೂರು ಟೀ ಕುಡಿಯೋಣ. ಕರ್ಕೊಂಡೋಗಾಯ್ತು. ಅರ್ಧ ಟೀ ಕುಡಿಯೋದು. ಅಣ್ಣ ಕಾಶಿನಾಥ್ ಆಯ್ತು. ಪ್ರತಿ ಸರಿ ಒಂದಿನ ಹೇಳೇಬಿಟ್ಟೆ, ಆಗೋದಿಲ್ಲರಿ ಅಣ್ಣ, ಮತ್ತೆ ಏನು ಮಾಡೋಣ, ಸಮಯ ಬರಲಿ ಎಂದು. ಅದು ಯಾವುದೋ ಒಂದು ಸಂದರ್ಭ ಬಂತು. ಕಾಶಿನಾಥ್ ಅನುಭವ ಸಿನಿಮಾಕ್ಕೆ ಸ್ಕ್ರಿಪ್ಟ್ ಮಾಡಿದರು, ಹಾಡು ಬರೆಯೋದಕ್ಕೆ ಹೋಗ್ತಾಯಿದ್ರು. ಯಾರ ಹತ್ರ ಬರ್ಸೋದು ಒಂದು ಅಷ್ಟು ಕೇಳ್ಕೊಂಡಿದ್ದೆ. ಅದೇ ಸಂದರ್ಭಕ್ಕೆ ಮೆಜೆಸ್ಟಿಕ್ ಬಂದೆ. ಅವರು ಸಿಕ್ಕಾಯ್ತು. ಅಣ್ಣ ಕಾಶಿನಾಥ್ ಸಿಕ್ಕಿದ್ರು. ಹೌದಪ್ಪ, ಎಲ್ಲಣ್ಣ ಅಂದರು. ಕರ್ಕೊಂಡು ಬನ್ನಿ ಅಂತ ಕರ್ಕೊಂಡು ಹೋದೆ. ಪರಿಚಯ ಮಾಡಿಸಿದೆ. ಅಷ್ಟೇ ನಂಗೆ ಗೊತ್ತು. ಆಮೇಲೆ ಅವರು ಏನು ಬರೆದ್ರು ಬಿಟ್ಟರು ಒಂದು ಗೊತ್ತಾಯ್ತು. ಆಮೇಲೆ ರೆಕಾರ್ಡಿಂಗ್ ಗೊತ್ತಾಯಿತು. ಅರವಿಂದ್ ಮನೋಹರ್ ಹಾಡು ಚೆನ್ನಾಗಿ ಬರೆದಿದ್ದಾರೆ, ಕೆಲವಷ್ಟು ಇಷ್ಟ ಆಗಿರಲಿಲ್ಲ, ಆದರೆ ಇದೆ ಅವರು ಬರೆಯೋ ಶಕ್ತಿ ಇದೆ. ಆಗ ಹೋದೆಯ ದೂರ ಓ ಜೊತೆಗಾರ ಅಂತ ಆ ಸಿನಿಮಾ ಹಾಡು ಬಂತು. ಆದರೆ ಅಲ್ಲಿ ಜನಜನಿತ ಹೋದೆಯ ದೂರ ಓ ಸೆರೆಗಾರ ಅಂತ ಅನ್ಸ್ಕೊಂಡೆ ನಾನು. ಇಡೀ ಚಿತ್ರ ಜಗತ್ತಿನಲ್ಲಿ
ನಾನು ಅಷ್ಟೊಂದು ಹೆಸರು ಪಡೆದಿದ್ದೆ. ಆದರೆ ಅದು ಅನುಭವ. 300 ದಿನಕ್ಕಿಂತ 5-6 ಥಿಯೇಟ್ರ್ ಬೆಂಗಳೂರು ನಡೀತು, ಬೇರೆ ಬೇರೆ ಊರುಗಳು ನಡೀತು. ಒಂದು ಸಿನಿಮಾ ಯಶಸ್ವಿ ಆದರೆ ಕಲಾವಿದರೆ ಎಷ್ಟು ಮುಖ್ಯನೋ ನಿರ್ದೇಶಕರು ಅಷ್ಟೇ ಮುಖ್ಯವಾಗಿದೆ. ಅದು ಸಿನಿಮಾ ಅನ್ನೋದು ನಿರ್ದೇಶಕರ ಮಾಧ್ಯಮ, ಛಾಯಾಗ್ರಹಣ ಮಾಧ್ಯಮ. ನಿರ್ದೇಶನ ಹಿಡಿತದಲ್ಲಿದ್ದರೆ ಆ ಸಿನಿಮಾ ಯಶಸ್ವಿ ಆಗೋದಕ್ಕೆ ಕಾಶಿನಾಥ್ ಒಬ್ಬ ಕಾರಣ. ಒಬ್ಬ ಸಣ್ಣ ಬಡ್ಜೆಟ್ನಲ್ಲಿ ಮಾಡುವ ಸರಳ ಜೀವಿಯ ಕಾಶಿನಾಥ್, ನನ್ನ ಕಾಶಿನಾಥ್, ನಮ್ಮೆಲ್ಲರ ಕಾಶಿನಾಥ್, ಈ ಚಿತ್ರ ಜಗತ್ತಿಗೆ ಕೊಡುಗೆ ಕೊಟ್ಟಂಥ ಅಪರೂಪದ ಕಾಶಿನಾಥ್ ಈಗ ಎಲ್ಲಿದೆ? ಇಲ್ಲಿ ಎದುರು ಇಲ್ಲದೆ ಇರಬಹುದು. ಅನೇಕ ನಟರನ್ನು, ನಿರ್ದೇಶಕರನ್ನು ಈ ಚಿತ್ರ ಜಗತ್ತಿ ಕೊಟ್ಟಂಥ ದೊಡ್ಡ ವ್ಯಕ್ತಿ. ಅವ್ರ ಜೊತೆಯಲ್ಲಿ ನಾನಿದ್ದೆ, ನಾನು ಬೆಳೆದೆ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಆದರೆ ಅವರಲ್ಲಿ ಕಾಣುವಂಥದ್ದು ಏನಂದರೆ, ಚಿಕ್ಕವರು ದೊಡ್ಡವರು, ವಯಸ್ಸು ಭೇದ ಭಾವ ಇರಲಿಲ್ಲ, ಜಾತೀಯತೆ ಇರಲಿಲ್ಲ. ಪ್ರತಿಭಾವಂತರು ಸಿಕ್ಕರೆ ಸಹ ಅವನು ಮಾಡ್ತೀನಿ ಅಂತ ಧೈರ್ಯ ಬಂದರೆ ಆ ಧೈರ್ಯ ಕೊಟ್ಟು ಮಾಡಿಸುವಂಥ ಶಕ್ತಿ ಅವರಿಗಿತ್ತು. ಅಂಥ ಕಾಶಿನಾಥ್ ನಮ್ಮ ಕಾಶಿನಾಥ್. ಅಪರಿಚಿತ ಸಿನಿಮಾ ಮಾಡಿದಾಗಲೂ ಅಷ್ಟೇ, ಅದು ಸಸ್ಪೆನ್ಸ್ ಮೂವಿ ಆಗಿತ್ತು. ಈ ಸಿನಿಮಾ ಬೇಕಿತ್ತಾ ಅಂತ ಹೇಳಿ ಡೆಲ್ಲಿ ಹೋಗಿ ಸೆನ್ಸಾರ್ ಮಂಡಳಿಯಿಂದ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬಂದಂಥ ಕಾಶಿನಾಥ್. ಎಷ್ಟು ವಿಚಿತ್ರ ಅಂದರೆ, ಆ ಸಿನಿಮಾಕ್ಕೂ ಹೋರಾಡಿದರು. ಅನುಭವ ಎಂಬ ವಿಶೇಷವಾದಂಥ ಒಂದು ಚಿತ್ರ ನಾನು ಪಾತ್ರ ಮಾಡಿದೆ, ಅವರು ನಿರ್ದೇಶನ ಮಾಡಿದರು. ಈ ಅನುಭವ ಇದು ನೋಡುವಂಥದ್ದಲ್ಲ, ಹೆಣ್ಣುಮಕ್ಕಳು ನೋಡೋದಿಲ್ಲ, ಇದು ಮಾಡಬಾರ್ದು ಅಂತ ಇಲ್ಲಿ ಸೆನ್ಸಾರ್ ಮಂಡಳಿಯವರಿಗೂ ತಿಳಿಸ್ಬಿಟ್ರು. ಇಲ್ಲಿ ಸರ್ಟಿಫಿಕೇಟ್ ಕೊಡಲಿಲ್ಲ. ಮತ್ತು ಸತತ ಆ 1 ವರ್ಷದವರೆಗೂ ಹೋರಾಟ ಮಾಡಿದ್ರು. ಕೊನೆಗೂ ಯಶಸ್ವಿ ಆದರು. ಯಶಸ್ವಿ ಆದ ಮೇಲೆ ಇಂಥ ಚಿತ್ರದಲ್ಲಿ ಏನಿದೆ ಅನ್ನೋದು ಜನಕ್ಕೆ ಕುತೂಹಲ. ಆ ಕುತೂಹಲವೇ ಈ ಸಿನಿಮಾಕ್ಕೆ ಯಶಸ್ವಿ ಕಾರಣ. ಅಂದರೆ ಆ ಮಂಡ ಧೈರ್ಯ, ತಾಳ್ಮೆ ಕಾಶಿನಾಥ್ಗಿತ್ತು. ಬೇರೆಯವರಾಗಿದ್ದರು ಹೋಗಲಿ ಅಂತಿದ್ರು. ಆದರೆ ಸಣ್ಣ ಬಡ್ಜೆಟ್ ಚಿತ್ರ ಯಶಸ್ವಿ ಆಗಲಿಲ್ಲ ಅಂದರೆ ಮುಂದೇನು ಅನ್ನೋದು ಚಿಂತೆ ಇತ್ತು. ಅದನ್ನೆಲ್ಲ ನಿಭಾಯಿಸ್ಕೊಂಡು ಬಂದರು ಕಾಶಿನಾಥ್. ಜನಕ್ಕೆ ಕೊಡುಗೆ ಹಾಕಿಕೊಟ್ರು. ಆಮೇಲೆ ಅನೇಕ ಚಿತ್ರದಲ್ಲಿ ಅವರು ನಾಯಕ ನಟನಾಗಿ ಮುಂದುವರೆದರು. ಅದೇ ರೀತಿ ಜನಾನುರಾಗ ಬೆಳೆಸ್ಕೊಂಡ್ರು, ಉಳಿಸ್ಕೊಂಡ್ರು. ಆದರೆ ಕಾಶಿನಾಥ್ ದೂರ ಆದಾಗ ಕಾಶಿನಾಥ್ ಮೇಲೆ ಇರುವಂಥ ಒಂದು ಅಭಿಮಾನ ಇದೆಯಲ್ಲ, ಆ ವೇದಿಕೆಯತ್ತ ಜನ ಹರಿದು ಬಂದಿದ್ದು ನೋಡಿದ್ರೆ ಎಷ್ಟು ಥರ ಯಾವ ರೀತಿ ಕಾಶಿನಾಥ್ ಮೇಲೆ ಅಭಿಮಾನ ಇಟ್ಟರು ಅಂತ ಅವಾಗ ಗೊತ್ತಾಯಿತು. ಆದರೆ ನಾನೊಂದು ಅಳಿಲು ಸೇವೆ ಅವರ ನೆನಪಿನ ಕಾರ್ಯಕ್ರಮ ಮಾಡಿದಾಗ ಕೆಲವರು ನನಗೆ ಸಪೋರ್ಟ್ ಮಾಡಲಿಲ್ಲ. ಆದರೆ ನನ್ನ ಹೆಂಡತಿ, ಮಕ್ಕಳು, ಅಪ್ಪ ನಿನ್ನ ಕಾಶಿನಾಥ್ ನಿನ್ನ ಗುರು, ನೀವು ಮಾಡಪ್ಪ, ನಾನು ಇದ್ದೀನಿಂದು. ಆಗ ಅಭಿನಯ, ವಿ ಮನೋಹರು, ಬ್ಯಾಂಕ್ ಜನಾರ್ದನು, ಮೈಸೂರು ರಮಾನಂದು, ಹೀಗೆ ಸುಮಾರು ಜನ ಕಲಾವಿದರು ಬಂದರು. ಕಾಮಿನಿಧರನ್ನವರು ಬಂದರು. ಕಾಶಿನಾಥ್ ನೆನಪು ಮಾಡಿಕೊಂಡ್ರು. ರವೀಂದ್ರ ಕಲಾಕ್ಷೇತ್ರ ಹೊರಭಾಗ ತಾಣ ತುಂಬಿದ್ದು ನೋಡಿ ನಾನು ಮಾಡಿದ್ದು ಒಂದು ಅಳಿಲು ಸಾರ್ಥಕ ಆಯಿತು, ಇವರ ನೆನಪು ಸದಾ ಉಳಿಯಲಿ ಅಂತ ಮಾಡಿದೆ.
ಅದು ನನಗೆ ಈಗಲೂ ಹೆಮ್ಮೆ ತಂದಿದೆ. ವಿಷ್ಣುವರ್ಧನ್ ಅವರ ಜೊತೆಯಲ್ಲೇ ಒಂದು 5 ಸಿನಿಮಾ ಮಾಡಿದೆ. ವಿಶೇಷವಾಗಿ ಅಂದರೆ ಮಹಾಪುರುಷದಲ್ಲಿ ಸ್ನೇಹಿತನ ಪಾತ್ರ. ಅಲ್ಲಿ ಜೋಸೆಮನ್ ಡೈರೆಕ್ಟ್ರು ನನಗೂ ಒಂದು ಸನ್ನಿವೇಶ ಡೈಲಾಗ್ ಸಂಭಾಷಣೆ ಹೇಳಿದ್ರು. 1 ಸರಿ ಆಯಿತು, 2 ಸರಿ ಆಯಿತು. ಸರಿಯಾಗಿ ಹೇಳ್ರಿ ಅಂದರು. ವಿಷ್ಣುವರ್ಧನ್ ಅಲ್ಲೇ ಇದ್ದವ್ರು, ಅವರು ಜೋಸೆಮನ್ ಸರಿಯಾಗಿ ಮಾತಾಡ್ತಿದ್ದಾರಲ್ಲಪ್ಪ, ಇನ್ನೇನು 2 ಸರಿ ಮಾನಿಟರ್ ಮಾಡ್ತೀನಿ ಅಂದರು. ಆದರೆ ವಿಷ್ಣುವರ್ಧನ್ ಆ ರೀತಿ ಒಂದು ಪಾತ್ರ ನೀವು ಕಂಡ್ರೆ ಮತ್ತ್ಯಾಕೆ ಮಾಡಿಸ್ತಿ ಅಂತ ಹೇಳೋರು. ಅದು ವಿಷ್ಣುವರ್ಧನಿಗಿತ್ತು. ಅದನ್ನು ನಾನು ಅವರಲ್ಲಿ ನೋಡಿದೆ. ಅದೇ ರೀತಿಯಲ್ಲಿ ವಿಷ್ಣುವರ್ಧನ್ ಅವರು ಅನೇಕ ಚಿತ್ರಗಳನ್ನ ಮಾಡಿದ ಸಣ್ಣ ಪುಟ್ಟ ಪಾತ್ರ ನನಗೆ ಇಷ್ಟ ಆಗಿ, ಮುತ್ತಿನ ಹಾರದಲ್ಲಿ ನನಗಿಷ್ಟ ಆಯಿತು ಆ ಕಥೆ ಎಲ್ಲ. ನಾನಾಗೆ ಹೋಗಿ ಅಲ್ಲಿ ರಾಜನ್ ಸಿಂಗ್ ಬಾಬು ಡೈರೆಕ್ಟರ್ ನೋಡಲಿ ವಿಷ್ಣುವರ್ಧನ್ ಅಂತ ಹೋದೆ. ಆಗ ನನಗೆ ಶಂಕನಾದ ಸಿನಿಮಾಲ್ಲಿ ಪಾತ್ರ ಯಶಸ್ವಿಯಾಗಿತ್ತು. ಏನು ರೀ ಅವಾಗ ನನಗೆ ಏನು ರೀ ರಾಯರೇ ಏನು ಬಂದಿದ್ದು ಅಂದರು. ನಿಮ್ಮ ಜೊತೆಲಿ ನನ್ನ ಜೊತೆಲಿ ಏನು ಪಾತ್ರನ, ಇಲ್ಲಿ ಯಾವುದೇ ಪಾತ್ರ ಇದೆ, ಯಾವುದಾದ್ರು ಇಲ್ಲಿ ಯಾವುದೂ ಇಲ್ಲ, ಏನೋ ಒಂದು ಅವಕಾಶ ಕೊಡಿ, ನಾನು ನಿಮ್ಮ ಜೊತೆಲಿ ಪಾತ್ರ ಮಾಡಬೇಕು ಅಂತ ಆಸೆ, ಇದು ಒಳ್ಳೆಯ ಕತೆ ಇರ್ಬೋದು ರೀ, ನಾನೇನು ರೀ ಮಾಡೋದು, ಡೈರೆಕ್ಟ್ರೇ ಯಾವ್ದಾರು ಇದೆಯೇನು ರೀ, ಅವ್ನಿಗೆ ಇಲ್ಲ ಅಂದರು. ಆಮೇಲೆ ಸರ್ ನೋಡಿ ನೀವು ಶಂಖನಾದಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದೀರಿ, ನನಗೂ ಇಷ್ಟ. ಪ್ರೊಡಕ್ಷನ್ ಬಾಯ್ ಕರೆದು ಇವ್ರಿಗೆ ಊಟ ಕೊಡು, ತಿಂಡಿ ಕೊಡು, ಇಲ್ಲಿ ಸುತ್ತಮುತ್ತ ಇರಬಾರ್ದು, ಇವ್ರನ್ನ ಕಳಿಸ್ಬೇಕು ಅಂದರು. ನಾನು ಊಟ ಮಾಡಿ ಹೊರಟುಬಿಟ್ಟೆ. ಅಂದರೆ ವಿಷ್ಣುವರ್ಧನ್ ಅವರಿಗೆ ಆ ಶಂಖನಾದಲ್ಲಿ ಚಿತ್ರ ಮಾಡಿದಂಥ ಒಬ್ಬ ಕಲಾವಿದ ನನ್ನ ಜೊತೆಯಲ್ಲಿ ಸಣ್ಣ ಪಾತ್ರ ಮಾಡಬಾರ್ದು, ಅದು ಅವರ ದೊಡ್ಡತನ. ಹಾಗೆಯೇ ಅಂಬರೀಷ್ ಅವರ ಜೊತೆಯಲ್ಲಿ ಜೈಬೇರಿ ಇರ್ಬೋದು, ಗುರು ಜಗದ್ಗುರು ಇರ್ಬೋದು, ಅದು ಅಂಬರೀಷ್ ಮತ್ತು ಶಂಕರ್ನಾಗ್ ಜೊತೆಯಲ್ಲೂ ಇರ್ತಾಯಿದ್ದೆ, ರಾಜೇಶ್ ಜೊತೆಗೆ ಇರ್ತಾಯಿದ್ದೆ ಆ ಪಾತ್ರದಲ್ಲಿ ಜೈಬೇರಿ. ಗುರು ಜಗದ್ಗುರಲ್ಲಿ ನಾನು ಇದು ಕ್ಲೀನರು, ಅಂಬರೀಷ್ ಜೊತೆಲೇ ಇರೋ ಥ್ರೂಔಟ್ ಪಾತ್ರ. ಅದು ಒಂದು ಸಂದರ್ಭ ಚಿತ್ರೀಕರಣ ಹಾಡಿಂದು, ಅದು 2 ದಿನ 3 ದಿನ ಚಿತ್ರೀಕರಣ. ಒಂದು ದಿನ ಜಯನಗರಲ್ಲಿ ನಡೀತಾಯಿತ್ತು. ನಾನು ಮೇಲೆ ಕೂತಿರ್ತೀನಿ, ಅವರು ಕೆಳಗಡೆ ಜೈ ಗುರು ಜೈ ಜಗದ್ಗುರು ಅಂತ ನಾಯಿ ಸದ್ದು ಬೂದಿನ ಬಿಸಾಕ್ತಾ ಬರ್ತಾಯಿರ್ತೀವಿ. ನಾನು ಮೇಲೆ ಕೂತಿರ್ತೀನಿ ಆಶೀರ್ವಾದ ಮಾಡೋದು. ಅಂದರೆ ಆ ಹಾಡು ಚಿತ್ರೀಕರಣ ಎಲ್ಲ ಮುಗೀತು. ಅರವಿಂದು ಏನು ಅಂದೆ. ಸರ್ ಏನು ಮಾಡ್ತೀವಿ ಸರ್, ಏನು ಊಟ ಬಾ, ನನ್ನ ಗುರು ಇದ್ದಾನೆ. ಯಾರು ಸರ್ ನಿಮ್ಮ ಗುರು? ನೀನು ಯಾರೋ ಅಂತ ಕೇಳ್ತೀಯ? ಪುಟ್ಟಣ್ಣ. ಸರ್ ಪುಟ್ಟಣ್ಣ ಇಲ್ಲಿದ್ದಾರೆ ಬಾ ಇಲ್ಲಿ. ಆವಾಗ ನನ್ನ ಕಾರಲ್ಲಿ ಕೂರಿಸ್ಕೊಂಡು ಪುಟ್ಟಣ್ಣ ಕಣಗಾಲ್ ಅವ್ರ ಮನೆಗೆ ಹೋದು. ನನಗೆ ಅವರ ಮನೆ ಮೇಲೆ ಆ ಸ್ಟೆಪ್ ಹತ್ತಿ ಪುಟ್ಟಣ್ಣ ದಾಡಿ ಬಿಟ್ಟಿದ್ದರು, ಕುಂಕುಮ ವಿಭೂತಿ ನೋಡಿ ನನಗೆ ಅವರಿಗೆ ಒಂದು ಗುರು ಸಮಾನವಾಗಿ ಅಲ್ಲಿ ನೋಡಿದೆ. ಅಂಬರೀಷ್ ಅವರು ಒಳಗೆ ಹೋಗ್ಬಿಟ್ರು, ನಮಸ್ಕಾರ ಮಾಡಿ ಅಲ್ಲಿ ನಿಂತರು. ನಾನು ಬಾಗಿಲ ಹತ್ರ ನಿಂತು ಏನೋ ಅಂಬಿ ಅವರು ಪ್ರೀತಿಯಿಂದ ಏನೋ ಮಾತಾಡಿದ್ರು. ನಾನು ತಿರುಗಿ ನೋಡಿ, ಏನು ಅದೇ ನನ್ನ ಜೊತೆಗೆ ಅರವಿಂದ್ ಬಂದು. ಯಾರದು? ನಾನು ಕಿಟಕಿಲೆ ಹಿಂಗೆ ನೋಡಿದ್ರು. ಬಾರೋ ಇಲ್ಲಿ ಅಂತ ಕರೆದ್ರು, ನಮಸ್ಕಾರ ಮಾಡಿ. ನೀನು ಆ ಕಾಶಿನಾಥ್ ಜೊತೆಯಲ್ಲಿ ಅನುಭವ ಸಿನಿಮಾದ ನೀನೇ ಮಾಡಿದ್ದು? ಹೌದು ಗುರುಗಳೇ. ನೀನು ಉಮಾಶ್ರೀ ನನಗಿಬ್ಬರು ಇಷ್ಟ ಆದ ಸಿನಿಮಾದಲ್ಲಿ. ನನ್ನ ಸಿನಿಮಾಕ್ಕೆ ನೀನು ಪಾತ್ರ ಮಾಡಬೇಕು, ಡಿಮ್ಯಾಂಡ್ ಮಾಡಬಾರ್ದು. ಮಾಡ್ತೀಯ? ಖಂಡಿತ ಅವಕಾಶ. ಮಾಡೋ ಗುರುಗಳು ಹೇಳ್ತಿದ್ದಾರೆ ಅನ್ನೋರು. ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಪರಿಚಯ ಮಾಡಿಸಿದರು. ಆದರೆ ಅವರ ಜೊತೆಯಲ್ಲಿ ಪಾತ್ರ ಮಾಡುವ ಅವಕಾಶ ನಂಗೆ ಖಂಡಿತ ಬರಲಿಲ್ಲ. ಅವ್ರ ಜೊತೆಯಲ್ಲಿ ರಾಜ್ಕುಮಾರ್ ಜೊತೆಯಲ್ಲೂ ನಾನು ಪಾತ್ರ ಮಾಡೋ ಆಸೆ, ಅದೂ ಆಗಲಿಲ್ಲ. ಆದರೆ ಅವ್ರು ನೋಡೋ ಸೌಭಾಗ್ಯ, ಅವರೊಂದು ಆಶೀರ್ವಾದ ನನಗೆ ಸಿಕ್ತು. ಹೀಗೆ ಶಂಕರ್ನಾಗ್ ಜೊತೆಯಲ್ಲಿ ಸುಮಾರು 6-7 ಚಿತ್ರ ಮಾಡಿರ್ಬೋದು. ಪುಂಡ ಪ್ರಚಂಡ ಇರ್ಬೋದು, ಜೈಬೇರಿ ಇರ್ಬೋದು. ಹೀಗೆ ಶಂಕರ್ನಾಗ್ ಅವರು ಪುಂಡ ಪ್ರಚಂಡ ನಾನು ಉತ್ತರ ಕರ್ನಾಟಕದ ಭಾಷೆ ಮಾತಾಡೋದು. ಅದರಲ್ಲಿ ಸತ್ಯಭಾಮ ನನ್ನ ಹೆಂಡತಿ ಪಾತ್ರ.
ಅಲ್ಲಿ ಏನೋ ಒಂದು ಸಂಭಾಷಣೆ ಬರುತ್ತೆ ಮೊನ್ನೆ ಕರೀತೆ ಕರೆದಾಗ ಹೋರಿ, ಅವಾಗ ಶಂಕರನ ಕೇಳಿ ಏನು ರೀ ಹೋರಿ ಎಮ್ಮೆ ಹೂರಿ ಬಿಜಾಪುರ ಸೈಡಲ್ಲಿ ಹೂರಿ ಅಂದ್ಕೊಂಡು ಹೋರಿ ಅಂತಂದು ಅವ್ರು ನಕ್ಕು ಇಟ್ರು. ಅದೇ ಸಂಭಾಷಣೆಯನ್ನು ಒಂದಿನ ನಾವು ವಿಧಾನಸೌಧಕ್ಕೆ ಹೋಗ್ತಾ ಅವರು ಸಣ್ಣ ಟೈಪಿಂಗ್ ಮಿಷನ್, ಶಂಕರ್ನಾಗ್ ಎಷ್ಟು ಚುರುಕಿದ್ರು ಅಂದರೆ ಒಂದು ಚಿಕ್ಕ ಟೈಪ್ ರೈಟಿಂಗ್ ಮಿಷನ್ ಪಟ ಹೊಡಿ ನೀನೆ ಮತ್ತು ಅರವಿಂದ ಒಂದು ಲೆಟ್ರ್ ಕೊಟ್ಟು ಬರಬೇಕು ಆಯ್ತಾ ಅಂತ ಹಿಂಗಂದು ಮಾತಾಡ್ತಾ ಹೋಗಾಯ್ತು ವಿಧಾನಸೌಧ ಇದೆ 2 ನಿಮಿಷ. ನಾವು ಹಿಂಗೆ ನಿಂತು ಬರೋ ಒಳಗೆ ರಾಮಕೃಷ್ಣ ಮುಖ್ಯಮಂತ್ರಿಗಳು ಲೆಟ್ರ್ ಕೊಟ್ಟು ಕೆಳಗೆ ಬಂದು ಕಾರಲ್ಲಿ ಕೂದ್ರು. ಈಗ ಹೇಳಿ ನಿನ್ನೆದು ಡೈಲಾಗು. ಶಂಕರ್ನಾಗ್ ಅವರು ಆ ರೀತಿ ಅವ್ರಿಗೆ ಇಷ್ಟ ಆದರೆ ಇನ್ನೊಂದು ಸರಿ ಸಂಭಾಷಣೆ ಹೇಳಿ ಅಂತ ಹೇಳಿದಂಥ ಶಂಕರ್ನಾಗ್ ಅವರು. ಹಾಗೆ ಒಬ್ಬೊಬ್ಬರ ಜೊತೆಯಲ್ಲಿ ಅಥವಾ ಅನಂತ್ನಾಗ್ ಅವ್ರ ಜೊತೆಯಲ್ಲಿ ಸುಮಾರು 13 ಸಿನಿಮಾ, ಜಗ್ಗೇಶದು ಒಬ್ಬ ಹಾಸ್ಯ ನಟನಾಗಿ ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದೆ. ಅಲ್ಲಿ ರಾಮಾಚಾರಿ, ಬ್ರಹ್ಮಚಾರಿ, ಸೂಪರ್ ನನ್ನ ಮಗ, ಇಂದ್ರಗೆದ್ದ ನರೇಂದ್ರ ಒಳ್ಳೊಳ್ಳೆಯ ಪಾತ್ರವನ್ನು ಮಾಡಿದೆ ಜಗ್ಗೇಶ್ ಅವರು. ಒಬ್ಬ ಹಾಸ್ಯ ನಟನಾಗಿ ಇನ್ನೊಬ್ಬ ಹಾಸ್ಯ ಕಲಾವಿದರ ಗುರುತಿಸುವಲ್ಲಿ ಅವರು ಒಬ್ಬ ಒಳ್ಳೆಯ ಕಲಾವಿದರು. ನಾನು ಅವ್ರ ಜೊತೆಯಲ್ಲಿ ಮಾಡಿದ್ದು ನನಗೆ ಹೆಮ್ಮೆ ತಂದಿದೆ. ಹೀಗೆ ನನ್ನದೇ ಆದಂಥ ಒಂದು ವಿಭಿನ್ನ ಪಾತ್ರ ತಾನಾಗಿ ಒದಗಿ ಬಂತು, ಅವಕಾಶ ಕೊಟ್ಟರು, ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಿನಿಮಾಕ್ಕೆ ಬೇಕಾಗಿರೋದು ಏನು? ಆ ಪಾತ್ರಕ್ಕೆ ಪೋಷಣೆ. ನಾವು ಯಾವ ರೀತಿ ಪಾತ್ರ ಮಾಡ್ತೀವೋ ಆ ಪೋಷಣೆಯೂ ಅಷ್ಟೇ ಮುಖ್ಯ. ನಮ್ಮ ಪಾತ್ರಕ್ಕೆ ತಕ್ಕ ಹಾಗೆ ಆ ವೇಷಭೂಷಣ ಇದ್ದರೆ ಅದಕ್ಕೆ ಸಮಾನತೆ ಅಥವಾ ಅದಕ್ಕೊಂದು ಕಳೆ ಕಟ್ಟುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಅನೇಕ ನಿರ್ದೇಶಕರು ಕೊಟ್ಟಿದ್ದರು. ಒಬ್ಬೊಬ್ಬರು ನಾನು ಕೊಟ್ಟಿದ್ದು ಡ್ರೆಸ್ ಹಾಕ್ಕೊಂಡು ಮಾಡಿ ಅಂದರೆ ಅದನ್ನು ಮಾಡಿದ್ದೀನಿ. ಬೆಟ್ಟದ ಹೂ ಸಿನಿಮಾ ಪ್ರಾರಂಭ ಆಗಿದ್ದು 86-87 ಇಸ್ವಿ ಕೆಮ್ಮಣ್ಣಗುಂಡಿಯಲ್ಲಿ ಚಿತ್ರೀಕರಣ ಸಂಪೂರ್ಣವಾಗಿ ನಡೆದಿರೋದಲ್ಲೇ. ಈ ಸಿನಿಮಾ ಆಯ್ಕೆಗೆ ಗೌರಿಶಂಕರ್ ಕ್ಯಾಮ್ರಾಮ್ಯಾನ್ ನನಗೆ ಒಂದು ದಿನ ಬರಲಿಕ್ಕೆ ಕೇಳಿದ್ರು ಅವ್ರ ಮನೆಗೆ. ರಾಜ್ಕುಮಾರ್ ಕಂಪ್ನಿಯೊಳಗೆ ನಿಂಗೊಂದು ಪಾತ್ರ ಇದೆ ಅರವಿಂದ, ಮಾಡಬೇಕು ಅಂತ. ನಂಗೆ ಖುಷಿ ಆಯಿತು. ರಾಜ್ಕುಮಾರ್ ಕಂಪ್ನಿಯೊಳಗೆ ಒಂದು ಪಾತ್ರ ಇದೆ ಅಂದರೆ ಸಾಮಾನ್ಯವಾಗಿ ಎಲ್ಲ ಕಲಾವಿದರು ಹುಬ್ಬೇರಿಸುವಂಥದ್ದು ಮತ್ತು ಏನೋ ಒಂದು ಕುತೂಹಲ ಇದ್ದೇ ಇದೆ. ಹಾಗೆ ನನಗೂ ಆಯಿತು. ಏನು ಪಾತ್ರ? ಅಲ್ಲಿ ಬನ್ನಿರಿ ನೋಡೋಣ, ಬೇಕಾದ್ರೆ ಮ್ಯಾನೇಜರ್ ನಂಬರ್ ಕೊಡ್ತೀನಿ ಮಾತಾಡಿ ಅಂದರು. ಸೊ ಮಾತಾಡಿದ ಮೇಲೆ ಇಂಥ ದಿನ ಹೊರಡಬೇಕು ಅಂದರು. ಏನು ಪಾತ್ರ ಅಂತೂ ಕೇಳಲಿಲ್ಲ. ಆಮೇಲೆ ಗೌರಿ ಶಂಕರ್ ಅವರು ಹೇಳಿದ್ದಿಷ್ಟೇ, ಅಲ್ಲಿ ಅಪ್ಪು ಇರ್ತಾರೆ, ಅಣ್ಣವರು ಬರ್ತಾರೆ, ಪಾರ್ವತಮ್ಮ ಇರ್ತಾರೆ, ಹಿಂಗೆ ಇಷ್ಟೇ ವಿಷಯ. ಬನ್ನಿ ಅಲ್ಲಿ ನೋಡೋಣ. ಲಕ್ಷ್ಮೀನಾರಾಯಣ್ ಗೊತ್ತಲ್ಲ? ಗೊತ್ತು. ಅವ್ರದ್ದೊಂದು ಸರಿ ಭೇಟಿ ಮಾಡಿ ಅಂದೆ. ಆಮೇಲೆ ಅವರು ಮನೆಗೆ ಹೋದೆ. ಅವ್ರು ನನ್ನನ್ನು ಒಂದು ಸರಿ ನೋಡಿ ಸರಿ ಬಂದುಬಿಡಿ ಅಂದರು. ಅಲ್ಲೂ ಏನು ಪಾತ್ರ ಅಂತ ನನಗೆ ಹೇಳಲೇ ಇಲ್ಲ. ಅಲ್ಲಿ ಹೇಳ್ತೀವಿ ಅಂದರು. ನಾವು ಹೋದೆ. ಮೊದಲೇ ದಿನ ನನ್ನ ಚಿತ್ರೀಕರಣ ಇರಲಿಲ್ಲ, ಬೇರೆದು ನಡೀತಾ ಇತ್ತು. ಒಂದು ಸ್ಕೂಲಿನ ವಾತಾವರಣ, ಅಪ್ಪು ಪಾತ್ರ ಚಿತ್ರೀಕರಣ ನಾನು ನೋಡ್ತಾಯಿದ್ದೆ. ಆಗ ನನಗೆ ನೋಡಿದ್ದು, ಆ ಚಿತ್ರೀಕರಣದೆಲ್ಲ ಭಾಗವಹಿಸ್ತಿರೋದೆಲ್ಲ ನೋಡಿದ ಗಮನಿಸಿದೆ. ತುಂಬ ನೈಜವಾಗಿ ಪಾತ್ರ ಎಲ್ಲರೂ ಮಾಡ್ತಾಯಿದ್ರು, ಅಪ್ಪು ಮಾಡ್ತಾಯಿದ್ದೆ. ಸೊ ಅಣ್ಣವ್ರ ಮಕ್ಕಳಾದ್ರಿಂದ ಅವ್ರಿಗೆ ಮೊದಲೇ ಒಂದು ಕಲೆ ಅನ್ನೋದು ಕರಗತಾನೆ, ಅವು ಹೇಳ್ದಂಗೆ ಮಾಡ್ತಾಯಿದ್ದ. ಆಮೇಲೆ ಸಂಜೆ ಹೊತ್ತೇನು, ಸಾರ್ ನಮಸ್ಕಾರ ಸಾರ್, ನಾನು ಅಪ್ಪು ಅಂತ ಗೊತ್ತು ನನಗೆ. ನೀವು ನಾಳೆ ಡ್ಯಾನ್ಸ್ ಮಾಡಬೇಕು ಅಂದು. ಡ್ಯಾನ್ಸಾ? ನಾನು ನಮ್ಮಿಬ್ರದ್ದು ಇದೆ. ನಾನು ಹಾಡು ಹೇಳೋದು, ನೀವು ಹಾಡು ಹೇಳೋದು. ನಾನು ಹಾಡು ಹೇಳೋದು ನನಗೇನು ಹೇಳಲಿಲ್ಲ. ನಾನು ಹಾಡು, ನನ್ನ ಡ್ಯಾನ್ಸು ನನಗೆ ಗೊತ್ತಾಗಲಿಲ್ಲ. ಸರಿ ನೋಡೋಣ. ಮಾರನೇ ದಿನ ಬೆಳಿಗ್ಗೆ ನಂದು ಅಪ್ಪುದು ಚಿತ್ರೀಕರಣ ಸೀನ್ ಮುಗೀತು. ಆಮೇಲೆ
ಆವತ್ತು ಮಧ್ಯಾಹ್ನ ಆಯಿತು. ಇವತ್ತು ಇಲ್ಲ, ನಾಳೆ ಹಾಡಿನ ಚಿತ್ರೀಕರಣ ಇದೆ. ನನಗೆ ಹಾಡಿನ ಚಿತ್ರೀಕರಣ ನಾನು ಯಾವತ್ತೂ ಭಾಗವಹಿಸಿರಲಿಲ್ಲ. ನಾಟಕದಲ್ಲಿ ಹಾಡು ಡ್ಯಾನ್ಸು ಏನೇನೋ ಮಾಡಿರ್ಬೋದು, ಆದರೆ ಸಿನಿಮಾದಲ್ಲಿ ಹೇಗೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಮಾರದಿನ ಬೆಳಿಗ್ಗೆ ನಮ್ಮದೇ 8 ಗಂಟೆಗೆ 7:30 7:45 ಮೇಕಪ್ ಆಗಿ ರೆಡಿಯಾದ ಅಪ್ಪ ಬಂದು ಹಾಡು ಅಲ್ಲಿ ಮೊದಲೊಂದು ಸರಿ ಕೇಳಿಸಿದ್ರು, ಒಂದು 2 ಸರಿ ಮೊದಲು ಹಾಕಿ ತೋರಿಸಿದ್ರು. ಆಮೇಲೆ ಅಲ್ಲಿ ತಾರಾ ಡ್ಯಾನ್ಸ್ ಮಾಸ್ಟರ್ ಅವರು ಮಾಡಿ ತೋರಿಸಿದೆ. ಅದು ಮೊದಲು ಹಾಡೋದು ಅಪ್ಪು, ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ ಅಂತ ಹಾಡು. ನಾ ಇಂಗ್ಲೀಷಲ್ಲಿ ಹಾಡೋದು, ಸನ್ಲೈಟ್ ಲೆಟ್ ಕಮ್ ರೈನ್ ಲೈಟ್ ಇಟ್ ಕಮ್ ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಇದು ಚಿತ್ರೀಕರಣ ಇದು. ಆದರೆ ತಾರಾ ಡ್ಯಾನ್ಸ್ ಮಾಸ್ಟ್ರು ಬಿಸಿಲೇ ಇರಲಿ ಸನ್ಲೈಟ್ ಲೆಟ್ ಕಮ್ ರೈನ್ ಲೈಟ್ ಇಟ್ ಕಮ್ ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್, ಅದು ರಾಜ್ಕುಮಾರ್ ಶೈಲಿಯಲ್ಲಿ ಹೇಳಿಕೊಟ್ರು. ನನಗೆ ಸ್ವಲ್ಪ ಭಯ ಮತ್ತು ಇದು ನನಗೆ ಒಪ್ಪುವಂಥದ್ದಲ್ಲ ಅಂತ ಸೀದಾ ಗೌರಿಶಂಕರ್ ಹತ್ರ ಬಂದೆ. ದಯವಿಟ್ಟು ನಂಗೆ ಬದಲಿಸ್ಬಿಡಿ ಅಂದೆ. ಯಾಕ್ರೆ ಏನಾಯ್ತು ನಿಮಗೆ? ಸಿಟ್ಟು ಬರುತ್ತೆ ನೋಡು, ಕೊಟ್ಟಿದ್ದು ಪಾತ್ರ ಮಾಡಬೇಕು, ನನ್ನ ಸ್ನೇಹಿತರು ಅಂತ ಹೇಳಿ ಅವಕಾಶ ಕೊಟ್ಟರೆ ಇದನ್ನು ಬದಲಬೇಡ ಅಂದರು. ಏನು ಹೇಳ್ಬೇಕು ಗೊತ್ತಾಗಿಲ್ಲ. ನಾನೀಗ ಮ್ಯಾನೇಜರಿಗೆ ಕರೆಸ್ತೀನಿ, ಅದೇನು ಮಾಡ್ತೀರ ಮಾಡ್ಕೊಳ್ಳಿ ಅಂದೆ. ಆಮೇಲೆ ಸ್ವಲ್ಪ ಹೊತ್ತು ಆ ಕಡೆ ಹೋದ್ರಪ್ಪ, ಅದೇನು ಡೈರೆಕ್ಟ್ ಹತ್ರ ಹೋದ್ರು ಅಂತ ಕಾಣುತ್ತೆ. ನಮ್ಮ ಅರವಿಂದು ಸ್ವಲ್ಪ ರಂಗಭೂಮಿ ನಟ, ಅವರು ಅಣ್ಣವ್ರ ಶೈಲಿ ಅವರಿಗೆ ಪಾತ್ರ ಮಾಡೋಕ್ಕೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರದ್ದೇ ಆದಂಥ ಒಂದು ಶೈಲಿ ಇದೆ, ಅದು ಏನಾದ್ರು ಮಾಡಿಸೋಣವಾ ಅಂತ ಡೈರೆಕ್ಟರ್ ಹತ್ರ ಮಾತಾಡಿರ್ಬೇಕು. ನಾನು ಆಮೇಲೆ ಕೇಳಲಿಲ್ಲ. ಆಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಮೇಲೆ ಮತ್ತೆ ಬಂದರು. ಅರವಿಂದ್ ಕರೀರಿ ಅಂದರು. ನಾನು ಬೇಜಾರಾಗಲಿ ಕೂತಿದ್ದೆ, ಕರೆದು ಗೌರಿಶಂಕರ್ ಕರೆದು ರೀ ನಮ್ಮ ಡೈರೆಕ್ಟ್ರ್ ಕೇಳ್ತಾರೆ, ನಿಮ್ಮದೊಂದು ಸ್ಟೈಲ್ ಹೇಳ್ರಿ, ಸಾಂಗ್ ರೆಡಿ ಟೇಕ್ ಆ್ಯಕ್ಷನ್ ಅಂದರು. ಬಿಸಿಲೇ ಇರಲಿ ಪಲ್ಟಿ ಹೊಡಿದು ಇವೆಲ್ಲ ಮಾಡಿ ತೋರಿಸಿ, ಇದು ಚೆನ್ನಾಗಿದೆಯಲ್ರಿ, ಇದನ್ನು ಯಾಕೆ ತೊಗೋಬಾರ್ದು ಅಂತ. ಆಗ ಡ್ಯಾನ್ಸ್ ಮಾಸ್ಟ್ರು ನನ್ನನ್ನು ನೋಡಿದ್ರು ಹುಲಿ ಆಗಿದ್ದರೆ ನನ್ನನ್ನು ಕಚ್ಚಿ ತಿಂದು ಹಾಕಿಬಿಡ್ತಿದ್ರಿ ನನ್ನ ಆಯಮ್ಮ. ಆಮೇಲೆ ಅಪ್ಪು ಅಷ್ಟೇ ಚೆನ್ನಾಗಿದೆ ಸರ್, ಇದನ್ನೇ ಮಾಡೋಣ ಅಂತ ಅಪ್ಪು. ಆಗ ಚಿತ್ರೀಕರಣ ಪ್ರಾರಂಭ ಆಯಿತು. ಅದು 2 ದಿನ 1.5 ದಿನಕ್ಕೆ ಮುಗಿದೋಯ್ತು. ಅಂದರೆ ನನಗೆ ಆದಷ್ಟು ನೈಜತೆಗೆ ಬೆಲೆ ಕೊಡಬೇಕು ಅಂತ ದೃಷ್ಟಿಯಿಂದ ನಾನು ಆ ರೀತಿ ಹೇಳಿದೆ. ಅದಕ್ಕೆ ಪೂರಕವಾಗಿ ಮಾಡಿಸಿದರು ಆ ನಿರ್ದೇಶಕರು. ಅದು ಅಂಥ ದೊಡ್ಡ ಕಂಪ್ನಿಯಲ್ಲಿ ನಾನು ಪಾತ್ರ ಮಾಡಿರೋದೇ ನನಗೆ ಹೆಮ್ಮೆ ತಂತು. ಇದನ್ನೆಲ್ಲ ನೋಡ್ತಾ ನಿಂತಿರುವ ಆ ಪಾರ್ವತಮ್ಮನವರಿಗೆ ನಾನು ಈಗಲೂ ಧನ್ಯವಾದಗಳು. ಅಣ್ಣವರು ಅಲ್ಲಿ ಕೂತಿದ್ದರಂತ ಆಮೇಲೆ ನಂಗೆ ಗೊತ್ತಾಗಿದ್ದು, ಎಲ್ಲೋ ಅವ್ರ ಎದುರುಗಡೆ ಇದ್ದರೆ ಮಾಡೋಕ್ಕೆ ನಂಗೆ ಭಯ. ಮೊದಲೇ ದಿನ ನಾನು ಅವರನ್ನು ದೂರದಲ್ಲೇ ನೋಡಿದ್ದು, ಅಲ್ಲೇ 2ನೇ ದಿನ ಅವ್ರ ಹತ್ರಕ್ಕೆ ಹೋದೆ. ಬನ್ನಿಯಪ್ಪ ಅಂದವರು. ಬಂದು ನಿಂತ್ಕೊಂಡು ಕೂತ್ಕೊಳ್ಳಿ ಅಂದವರು. ಕೂರಿಸಿದೆ. ಆವಾಗ ಆಯಿತಾ ಅಂತ ಕೇಳಿದ್ರು. ಬಂದಿ ಅಂದೆ. ತೊಗೊಂಬಾರಪ್ಪ ಎಲೆ. ಅವ್ರ ಜೊತೆಯಲ್ಲಿ ಕೂತಂತ ನಾನು ಊಟ ಮಾಡಿದ್ದು ಇಂಥ ಅವ್ರ ಮುಖ ನೋಡಿದ್ದೇ ಜಾಸ್ತಿ. ನನಗೆ ಊಟ ಬೇಕಾಗಿಲ್ಲ, ಅವ್ರ ಜೊತೆಲಿ ಕೂತಿದ್ದೇ ಒಂದು ಸೌಭಾಗ್ಯ ಅಂತ ನನಗೆ ಅನಿಸಿತ್ತು. ಅಂಥ ಮಹಾನ್ ಪುರುಷ, ಅಂಥ ಹೆಮ್ಮೆಯ ಕನ್ನಡದ ಹೊರನಟನ ಜೊತೆಯಲ್ಲಿ ನಾನು ಅವತ್ತು ಒಂದು ಅವಕಾಶ ಬಂದಿರೋದು ನನಗೆ ಹೆಮ್ಮೆ. ಅವ್ರ ಜೊತೆಯಲ್ಲಿ ಮಾತಾಡ್ತಾ ಊಟ ಮಾಡಿದೆ. ಆವಾಗ ಆ ದೊಡ್ಡ ನಟನಲ್ಲಿ ನೋಡುವಂಥದ್ದೇನೆ ಸರಳತೆ, ಸಜ್ಜನಿಕೆ, ವಿನಯ ನಮ್ರತೆ ಕಾಣಬೇಕಾದ್ದು ಅವರಲ್ಲಿ. ಎಷ್ಟೋ ನಟರು ಅವರ ಒಂದು ರೀತಿ ನೀತಿಗಳು, ಅಂದರೆ ಅವರ ನಡವಳಿಕೆಗಳು ನಾವು ಅಳವಡಿಸ್ಕೊಳ್ಬೇಕಾಗಿದೆ ಅಂತಹ ನಟರದು. ಅಲ್ಲಿ ನಾನು ನೋಡಿದೆ. ಅವರಿಂದ ಏನಾದರೂ ಸ್ವಲ್ಪ ಆದರೂ ಕಲ್ತಿದ್ದೀನಿ ನಂಗೆ ಅನಿಸಿದೆ. 2ನೇ ದಿನ ಕರೆದ್ರು. ಆಮೇಲೆ ಅವರು ಇರೋ ದಿನ ಎಲ್ಲ ನನ್ನ ಜೊತೆ ತಿಂಡಿ ಊಟ.
ಆ 18 ದಿನ ಇದ್ದಿದ್ದು ಹೇಗೆ ನಂಗೆ ಗೊತ್ತಾಗಲಿಲ್ಲ. ಇದರ ಜೊತೆಯಲ್ಲಿ ಅಪ್ಪು ಯಾವ ರೀತಿ ಅಂದರೆ ಅಪ್ಪುಗೆಲ್ಲೇ ಇದ್ದುಬಿಟ್ಟಿದ್ದೆ ನಾನು. ಹೇಗೆ ಅಂದರೆ ನನಗಿಂತ ಹೆಚ್ಚು ಪ್ರೀತಿ ನನ್ನ ಮೇಲೆ. ಎಲ್ಲೋಗೋದು ಬರೋದು, ಕೈ ಹಿಡಿದು ಎಳ್ಕೊಂಡು ಹೋಗೋದು. ಅದು ಎಲ್ಲಿವರೆಗೆ ಅಂದರೆ ಒಂದಾಗಿ 2ನೇ ದಿನ ನನ್ನ ಜೊತೆಯಲ್ಲೇ ನಂದು ರೂಮಲ್ಲೇ ಇರೋದು. ನಾವಿಬ್ಬರು ಸಾರ್ ಏನಾರು ತಮಾಷೆ ಮಾಡಿ ಸಾರ್ ಅನ್ನೋದು. ನಾನು ಏನೇನೋ ಬುರುಡೆ ಬಿಡ್ತಾಯಿದ್ದೆ. ಅದೇನೋ ಅವನಿಗೆ ನಗು ಏನು ಗೊತ್ತಾಗ್ತಿರಲಿಲ್ಲ. ಆದರೆ ಆ ನಗು, ಆ ಅಪ್ಪು ಆ ನಗು ನನಗಿನ್ನೂ ನೆನಪಿದೆ. ಆ ಅಪ್ಪು ಕೊಟ್ಟಂಥ, ಮಾಡಿದಂಥ, ಹೇಳಿದಂಥ ನಗು ಮಾತುಗಳು ಇನ್ನೂ ನೆನಪು ಬರ್ತಿರ್ತವೆ. ಆದರೆ ರಾತ್ರಿ ಕೂತ್ಕೊಳ್ಳೋದು, ಅದು ಎಷ್ಟೊತ್ತಂಗೆ ನಾನು ಹೇಳ್ತಿದ್ನೋ ಗೊತ್ತಿಲ್ಲ. ಆದರೆ ಬೆಳಿಗ್ಗೆ ನಾನು ಎದ್ದು ಸ್ನಾನ ಮಾಡಿದ ಕೂಡಲೇ ಕರಿತಿದ್ದ ಅದೇ ತಂದೆ ಹಾಗೆ ಆವಾಗಲೇ ರೆಡಿ. ಈಗಲೂ ಪುನೀತ್ ರಾಜ್ಕುಮಾರ ಏನು ಹೆಸರು ಮಾಡಿದ್ರು, ಆ ಶಿಸ್ತಿಗೆ ತಕ್ಕಾಗಿ, ತಂದೆಗೆ ತಕ್ಕಾಗಿ ಮಗ ಅಂತಾರಲ್ಲ ಅದೇ ರೀತಿಯಲ್ಲೇ ಇರೋದು. ಅವರ ಅಣ್ಣ ತಮ್ಮರು ಎಲ್ಲರೂ ನೋಡಿದ್ದೀನಿ, ಎಲ್ಲರ ಜೊತೆಲೂ ಮಾಡಿದ್ದೀನಿ. ಆದರೆ ಅಪ್ಪು ಜೊತೆಲಿ ವಿಶೇಷವಾಗಿ ಅವತ್ತು ಅಲ್ಲಿಂದನೇ ನೋಡ್ತಾ ಇದ್ದೆ. ಎಷ್ಟು ಮಟ್ಟಿಗೆ ಅಂದರೆ ಆ ನಾಯಕ ನಟನಾಗಿ ಯಶಸ್ವಿ ಆಗೋ ಆ ಸಂದರ್ಭ ಇದೆಯಲ್ಲ, ಖಂಡಿತ ಆಗತ್ತೆ ನಂಗೆ ಅನಿಸಿತ್ತು. ಈಗ ಒಬ್ಬ ಮಹಾನ್ ನಟ ಆಗಿ ಒಬ್ಬ ರಾಜ್ಕುಮಾರ್ ತಂದೆಯಂತೆ ಹೆಸರು ಮಾಡುತ್ತಿರುವ ಪುನೀತ್ ರಾಜ್ಕುಮಾರ್ ನಾನು ಸದಾ ನೆನಪು ಮಾಡ್ಕೊಳ್ತೀನಿ. ಇಂಥ ಒಬ್ಬ ನಟನ ಜೊತೆಯಲ್ಲಿ ಆವಾಗ ನಾನು ಮಾಡಿದ್ದೆ. ಅದು ಎಷ್ಟೋ ಜನರ ಬಾಯಿನಲ್ಲಿ, ಎಷ್ಟೋ ಜನರು ಈಗ ಬೆಟ್ಟದು ಒಂದು ರೇಡಿಯೋದಲ್ಲಿ ಬರಲಿ ಅಥವಾ ದೂರದರ್ಶನ ಬರಲಿ, ಟಿ ವಿ ಚಾನಲಲ್ಲಿ ಸಾಮಾನ್ಯ ಹಾಡುಗಳು ಹಾಕ್ತಾರೆ, ಇಂಟ್ರ್ಯೂವಲ್ಲಿ ಹಾಕ್ತಾರೆ, ಅಥವಾ ಯಾವುದೋ ಉತ್ಸವಗಳಲ್ಲಿ ಹಾಕ್ತಾರೆ, ಅಥವಾ ಪುನೀತ್ ರಾಜ್ಕುಮಾರ್ ಅಣ್ಣವ್ರದ್ದು ಇದು ಇರ್ಬೋದು, ಅಥವಾ ಮಕ್ಕಳ ಚಿತ್ರ ಬಂದಾಗಲೂ ಆ ಹಾಡು ಹಾಕ್ತಾ ಇರ್ತಾರೆ. ಆಗ ನಾನು ನೆನಪು ಮಾಡಿ ಕರೆ ಹೇಳ್ತಾರೆ, ನೀವು ಅಪ್ಪು ಜೊತೆಯಲ್ಲಿ ಮಾಡಿದ್ದು ನೆನಪಿದೆ ಅಂತಾರೆ. ಆಮೇಲೆ ನೀವು ಎಷ್ಟಾದರೂ ಅಪ್ಪು ಗುರು ಅಲ್ವೇ? ಗುರು ನಾನಲ್ಲ, ಅವ್ರ ತಂದೆಯೇ ಗುರು ಆಗಿದ್ದರು. ನಾನು ಯಾರು? ನಾನು ಜೊತೆಯಲ್ಲೇ ಆ್ಯಕ್ಟ್ ಮಾಡಿದ ಅಷ್ಟೆ. ಇಂಥ ಒಬ್ಬ ನಟ ಕೆಲವು ಚಿತ್ರಗಳಲ್ಲಿ ಮಾಡೋ ಅವಕಾಶ ನನಗೆ ಬಂದಿತ್ತಾದರೂ ಅವಕಾಶ ಆಗಲೇ ಇಲ್ಲ. ಆದರೆ ಇತ್ತೀಚೆಗೆ ಒಂದು ಕರೆ ಬಂತು. ಅಂದರೆ ನಾನೇ ಹೋಗೋ ಒಂದು ಸಂದರ್ಭ, ಅವರು PRK ಸ್ಟುಡಿಯೋ ಮಾಡಿದ್ದೆ. ಅದನ್ನು ನೋಡಲಿಕ್ಕೂ ಎಲ್ಲ ಮಕ್ಕಳ ಹಾಗೆ ಅಣ್ಣ ಇದು ಮಾಡಿದ್ದು ಇದನ್ನೆಲ್ಲ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದರು, ಇನ್ನೇನು ಬರೋ ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದೀನಿ ಅಂತ ಕೂತ್ಕೊಳ್ಳಿ ಅಂದರು. ನೀವು ಮೊದಲು ಕೂತು ನನ್ನ ಅದೇ ಪ್ರೀತಿ, ಅದೇ ಆತ್ಮೀಯತೆ ಕೂರಿಸಿದ್ರು. ನಿಮ್ಮ ಜೊತೆಯಲ್ಲಿ ಒಂದು ಪಾತ್ರ ಮಾಡಬೇಕು. ನನ್ನ ಜೊತೆಲ್ಲ ನೀವು ಹೇಳಿದ್ರು ಗುಡಿಸೋದು ಒರೆಸೋದು ನಾನು ಮಾಡೋದು. ನೀವು ಒಪ್ಕೊಂಡ್ರೆ ನಿಮ್ಮ ಜೊತೆಯಲ್ಲಿ ನಾನು ಪಾತ್ರ ಮಾಡೋದು. ನಂಗೆ ಏನು ಹೇಳಬೇಕು ಗೊತ್ತಾಗಿಲ್ಲ. ಇಲ್ಲ, ಒಂದು ಸಿನಿಮಾ ಮಾಡ್ತಿದ್ದೆ ಚೇತನ್ ಕುಮಾರ್ ಅಂತ, ಆ ಪಾತ್ರ ನಿಮಗೆ ಸೂಟಬಲ್, ಅವರೆಲ್ಲ ಹೇಳ್ತಾರೆ, ನೀವು ನಿರ್ಮಾಪಕರ ಹತ್ರ ಎಲ್ಲ ಮಾತಾಡಿ ಅಂತ ಹೇಳಿದ್ರು. ಮಾತಾಡಿದೆ. ಆಮೇಲೆ ಆ ಪಾತ್ರ ಏನು ಅಂದರೆ, ಅವರಿಗೆ ಪೂರಕವಾಗಿ ಅವ್ರ ಜೊತೆಲೇ ಇರೋದು, ಹೀರೋಯಿನ್ ಜೊತೆಲಿ ಇರ್ತೀನಿ, ಆಮೇಲೆ ಅವರಿಗೆ ಸಪೋರ್ಟರ್ ಆಗಿ ಇರ್ತೀನಿ. ಅದೇ ಸಿನಿಮಾ ಜೇಮ್ಸ್. ಈಗಾಗಲೇ ಸತತವಾಗಿ ಚಿತ್ರೀಕರಣ ನಡೀತಾ ಇದೆ. ಅಂಥ ಒಂದು ಚಿತ್ರದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಸೂಕ್ಷ್ಮತೆ ಇದೆ, ನಾನು ಏನು ಮಾಡಿರ್ಬೋದು, ಆ ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಅವಕಾಶ ನನಗೆ ಕಲ್ಪಿಸಿದರು, ಪಾತ್ರ ನಾನು ಮಾಡಿದೆ. ನೋಡೋ ನಿಮ್ಮ ಕೆಲಸ, ಮಾಡೋದು ನನ್ನ ಕೆಲಸ. ಪ್ರಭಾಕರ್ ಅವ್ರ ಜೊತೆಯಲ್ಲಿ ಒಂದು 5-6 ಸಿನಿಮಾ ಮಾಡಿದ್ದೀನಿ. ವಜ್ರಮುನಿಯವರ ಜೊತೆಯಲ್ಲಿ ಮಾಡಿದ್ದೀನಿ, ಮಾತೃಭಾಗ್ಯ, ಹೀಗೆ ಸುಮಾರು ಸಿನಿಮಾ. ಪ್ರಭಾಕರ್ ಅವರ ಜೊತೆಯಲ್ಲಿ ಪಾತ್ರ ಮಾಡುವಾಗ ಪ್ರಭಾಕರ್ ಅವರೊಂದು ಒಂದೇನು ಸ್ನೇಹಜೀವಿ. ಪಾತ್ರ ಮಾಡುವಷ್ಟೇ ಅವರು ವಿಲನ್ ಆಗಿರ್ಬೋದು, ಬೇರೆ ಇರ್ಬೋದು. ಪಾತ್ರ ಆದ್ರ ಮೇಲೆ ಎಷ್ಟು ಸ್ನೇಹಜೀವಿ ಅಂದರೆ ಅಷ್ಟು ಜಾಲಿಯಾಗಿ ಮಿಮಿಕ್ರಿ ಮಾಡ್ಕೊಂಡು ಇರುವಂಥ ಪ್ರಭಾಕರ್. ಅಂಥ ಪ್ರಭಾಕರ್ ಜೊತೆಯಲ್ಲಿ ಪಾತ್ರ ಮಾಡಿದ ಹೆಮ್ಮೆ ನನಗೂ ಇದೆ. ಆದರೆ ಬರ್ತಾ ಬರ್ತಾ ಅವ್ರ ಕಾಲು ನೋವು, ಅವ್ರಿಗೆ ಕಾಲಿ ಏಟಾಗಿದ್ದು, ಗ್ಯಾಂಗ್ರಿಂಗ್ ಬಂದಿದ್ದು, ಅವರ
ಕೊನೆ ಗಳಿಗೆಯಲ್ಲಿ ಒಂದು ದಿನ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದರು. ಆಗ ಪ್ರಭಾಕರ್ ಬರ್ತಾರೆ ಅಂತ ಆಯ್ತು. ನಾನು ಸುಮಾರು ದಿನ ಆಯ್ತು ಅವ್ರು ನೋಡಿದೆ. ಹೋದ ಕೂಡಲೇ ಅವರಿಗೆ ನಮಸ್ಕಾರ ಮಾಡೋಕ್ಕೆ ಹೋದರೆ ನನ್ನನ್ನು ಅಪ್ಕೊಂಡು ಕಣ್ಣೀರು, ಎಷ್ಟು ಇದೆಯಪ್ಪ ಕಂದ, ನಿನ್ನ ಎಷ್ಟು ದಿನ ಆಯ್ತು ನೀನು ನೋಡಿದೆ, ಇವತ್ತು ನಾನು ನೋಡ್ತಾಯಿದ್ದೆ, ನನಗೆ ಕಾಲು ನೋವಪ್ಪ, ನನ್ನ ಪರವಾಗಿ ನೀನೇ ಮಾತಾಡು ಅಂಥೇಳಿ ನಿಲ್ಲಿಸಿ ಅವರು ಅಲ್ಲೇ ಕೂತ್ಕೊಂಡ್ರು. ಅವ್ರ ಪರವಾಗಿ ನಾನು ಮಾತಾಡಿದೆ. ಅವ್ರು ಹೇಳಿದ್ದಿಷ್ಟೇ, ನಾನು ಏನು ಹೇಳಬೇಕಿದೆ ಅದನ್ನು ನೀನು ಹೆಂಗೆ ಹೇಳಿದಿ, ಯಾವ ರೀತಿ ಅರ್ಥ ಮಾಡ್ಕೊಂಡು ಹೇಳಿದಿ, ನನಗೆ ಗೊತ್ತಿತ್ತು ಹೇಳಿದೆ. ಅಂದರೆ ಅವ್ರು ಹೇಳಬೇಕಾ ಹೀಗೆ ಹೇಳ್ಬೋದು ಅಂತ ಮಾತಾಡಿದೆ. ಆಮೇಲೆ ಅವು 2 ಲೈನಲ್ಲಿ ಮಾತಾಡಿ ಒಂದು ಹಾಡು ಹೇಳೋಕ್ಕೆ ಹೋದ್ರು, ಹೇಳಲಿಕ್ಕಾಗಲಿಲ್ಲ. ಕೊನೆಯಲ್ಲಿ 1 ತಿಂಗಳಿದ್ದರು. ಅವರು ದೂರವಾದರು. ಅವರ ಮಾತು, ಅವರ ರೀತಿ, ಅವರ ನೋಟ ನಾನು ಯಾವತ್ತೂ ಮರೆತಿಲ್ಲ. ಜಗ್ಗೇಶ್ ಜೊತೆಗೆ ಸುಮಾರು ಸಿನಿಮಾ ಮಾಡಿದೆ. ಇಂದ್ರಗಿದ್ದ ನರೇಂದ್ರ ಸಿನಿಮಾ ಬೆಂಗಳೂರಲ್ಲಿ ಮುಗಿಸಿ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ರು ಹುಬ್ಳಿಗೆ ಕರ್ಕೊಂಡೋದ್ರು. ನಾನು ಗಂಧರ್ವ ಪಾತ್ರ, ಶ್ರೀನಾಥ್ ಇಂದ್ರ, ಜಗ್ಗೇಶ್ ಮಾನವ, ರಮೇಶ್ ಭಟ್ ನಾರದ. ಏನು ಕೇಳ್ತೀರಿ, ನಮ್ಮ ಮೇಕಪ್ ಹಾಕ್ಕೊಂಡು ಆ ಹುಬ್ಳಿಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ ನಿಂತರೆ ಜನ ಎಲ್ಲ ದೇವಲೋಕದಿಂದ ಬಂದ ರೀತಿಲಿ ಜನ ಸೇರಿಕೊಂಡ್ರು. ಅಷ್ಟಿಷ್ಟಲ್ಲ, ಅಲ್ಲಿ ನಮ್ಮದು ಹಾಡು ಚಿತ್ರೀಕರಣ ಆಯಿತು. ಆ ಜನಸ್ತೋಮ ಹಾಗೆ 3000 ಮಠ ಅಲ್ಲಿ ನಡೀತು. ಅದರ ಜೊತೆಯಲ್ಲಿ ಚಿತ್ರೀಕರಣ ಮಾಡ್ತಿರುವಾಗ ಒಂದು ದಿನ ಮಾರದಿನ ಬೆಳಿಗ್ಗೆ ಆನೆ ಮೇಲೆ ಹೋಗಬೇಕು. ನಾನು ಆನೆ ಹತ್ತಿದವನೇ ಅಲ್ಲ, 3 ಜನ ಆನೆ ಮೇಲೆ ಹತ್ತಬೇಕು. ಅದು ಹಾಡಿನ ಚಿತ್ರೀಕರಣ. ನಾನು ಮಾನಿಟರು ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಏಕ್ದಮ್ ಆನೆ ಹಿಂಗೆ ಕಾಲಿಟ್ಟೋದು ಸುಂಡ್ಲು ಅಂದ್ಬಿಡ್ತು. ನಾನು ಧಸಕ್ಕು ಬಿದ್ದೆ. ಆ ಕಿರೀಟ ಎಲ್ಲ ಕೆಳಗೆ ಬಿದ್ದು ಕಾಲೆಲ್ಲ ಇದಾಗಿ ಆವಾಗ ಜಗ್ಗೇಶ್ ಇದು ಒಂದು ಕಾಮಿಡಿ ತೊಗೊಂಬಿಡ್ರಿ ಅನ್ನೋರು. ಅಂದರೆ ಎಲ್ಲದಕ್ಕೂ ಒಂದು ಅಭ್ಯಾಸ ಅನ್ನೋದು ಬೇಕು. ಆ ಅಭ್ಯಾಸ ಇಲ್ಲದೇ ಆದರೆ ಹೆಚ್ಚು ಕಮ್ಮಿ ಆಗುತ್ತೆ. ಅಂಥ ಒಂದು ಸಂದರ್ಭ ಅಲ್ಲಿ ಬಂತು. ಹೀಗೆ ಜಗ್ಗೇಶ್ ಜೊತೆಗೆ ಸೂಪರ್ ನನ್ನ ಮಗ, ಅವ್ರು ಡಾಕ್ಟ್ರು, ನಾ ಕಾಂಪೌಂಡ್ರು, ಅವ್ರು ಸಬ್ ಇನ್ಸ್ಪೆಕ್ಟ್ರು, ನಾ ಪೊಲೀಸು, ಕಳ್ಳ ಪೊಲೀಸ್ ಇದ್ದಂಗೆ ಹೀಗೆ ಸುಮಾರು ಸಿನಿಮಾ ಮಾಡ್ಕೊಂಡು ಬಂದು ಅವರ ಜೊತೆಯಲ್ಲಿ ಒಂದು ಪಾತ್ರ ಮಾಡೋದು ಒಂದು ವಿಶೇಷ. ಅಂದರೆ ಏನಂದರೆ ಜೊತೆಯಲ್ಲಿ ತೊಗೊಂಡು ಹೋಗೋರು. ಹೀಗೆ ಕೆಲವೇ ಕಲಾವಿದರಲ್ಲಿ ಅವರು ಒಬ್ಬರಾಗಿದ್ದರು. ಆಮೇಲೆ ನಾನು ಇನ್ನೂ ಕೆಲವು ಚಿತ್ರಗಳಲ್ಲಿ ಈ ಅನುಭವ ಇರ್ಬೋದು. ಅಲ್ಲಿ ಚಿತ್ರೀಕರಣ ಆಗ್ತಿರುವಾಗ ಏನಾಯಿತು, ಒಂದಿನ ಸಂಜೆ ನಮಗೆ 6 ಗಂಟೆ ಪ್ಯಾಕಪ್, ಕತ್ಲೆ ರಾತ್ರಿ ಸೀನ್ ನಂಗೆ ಕಮ್ಮಿ ಇತ್ತು, ಆದರೂ ಕೆಲವು ಇತ್ತು. ಕಾಮಿನಿದರನ್ನು ಈ ಒಂದು ತಾಯಿ ಪಾತ್ರ, ನಾನು ಅಭಿನಯ. ಅವಾಗ ನನಗೆ ಕೆಲಸ ಇರಲಿಲ್ಲ, ಏನು ಮಾಡಬೇಕು, ನಾವು ಇಲ್ಲಿ ಹೊನ್ನಾವರಕ್ಕೆ ಹೋಗಬೇಕು ಅಂತ. ಯಾವಾಗ, ಈಗ ಸಂಜೆ ಹೋಗಿ ಬೇಗ ಬಂದುಬಿಡಿ ಅಂತ. ಅದು ಆವತ್ತು ಹೋದು ಸಮುದ್ರ ಹತ್ತಿರ ಹೋದು ನದಿ ದಾಟಿ ಹೋಗಬೇಕು ದೋಣಿಲಿ. ಅದು ಏನು ಗಾಳಿ ಬಂತು, ಅಲ್ಲೋಲ ಕಲ್ಲೋಲ. ಆವಾಗ ನಂಗೆ ಗೊತ್ತಾಯಿತು ಅಮಾಸೆ ಹುಣ್ಣಿಮೆಯಲ್ಲಿ ಒಬ್ಬರುಗಳು. ನಮಗೆ ಗೊತ್ತೇ ಇಲ್ಲ. ಅಯ್ಯೋ ಎಂದವ್ರೆ, ನಮ್ಮ ಸಿನಿಮಾ ಇಷ್ಟೇ, ನಮ್ಮ ಜೀವ ಇಷ್ಟೇ ಅನ್ನೋರು. ನಾನು ಅವ್ರಿಗೆ ಧೈರ್ಯ, ಏನಿಲ್ಲ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಏನು ತೊಂದರೆ ತೊಗೊಂಬೇಡಿ. ನನಗೆ ಅವ್ರಿಗಿಂತ ಜಾಸ್ತಿ ಭಯ, ಆದರೆ ಅವ್ರಿಗೆ ಧೈರ್ಯ ಕೊಡ್ತಿದ್ದೆ. ಹೀಗೆ ಮಾಡಿ ದಡ ಹತ್ತಬೇಕಾದ್ರೆ ಸಾಕು ಅನ್ನಿಸ್ತು. ಆಮೇಲೆ ರಾತ್ರಿ ಒಬ್ಬರ ಕಮ್ಮಿ ಆಯಿತು, ಹೊರಗೆ ದಾಟಿ ಬಂದು. ಇಂಥ ಸಂದರ್ಭದಲ್ಲಿ ಆ ದೋಣಿ ಕೆಳಗೆ ಬೀಳುತ್ತೋ, ನಾವೇ ದೋಣಿ ಕೆಳಗೆ ಹೋಗ್ತೀವೋ, ನೀರು ಕುಡಿದು ಅಲ್ಲೇ ಸಾಯ್ತೀವೋ ಅಂತ ಭಯ ಆ ಕಾಡಿದ್ದು ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಒಂದು ಕಾಡಿನಲ್ಲಿ ಚಿತ್ರೀಕರಣ ಆಗಬೇಕಾದ ಒಂದು ಸಂದರ್ಭ ಬಂತು. ಇಲ್ಲಿ ಕಾಡಿನ ಬೆಂಕಿಯಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಅದು ಕಾಡು. ಅದು ಗೇರ್ಸೊಪ್ಪೆ, ಅಲ್ಲಿ ಸುರೇಶ್ ಹೆಬ್ಳಿಕರ್ ಇದು ಮಾಡಿದ್ರು, ಅಲ್ಲಿ ನನ್ನ ಪಾತ್ರ ಇತ್ತು. ನಾನು ಒಂದಿನ ಇದ್ದಕ್ಕಿದ್ದಂಗೆ ನಾನು ಮಲೆನಾಡಲ್ಲ ಏನಾಗುತ್ತೆ ಅಂತ ಸುಮ್ಮನೆ ಒಂದು 7-8 ಗಂಟೆ ಮೇಲೆ ಒಂದು ಟಾರ್ಚುಲ್ಲೇ ಏನಿಲ್ಲ ನಡ್ಕೊಂಡು ಹೋಗ್ತಾಯಿದ್ದೆ. ಸುಮ್ಮನೆ ಕಾಲ್ದಾರಿ ಅಂತಾರಲ್ಲ, ಸಣ್ಣ ದಾರಿಯಿಂದ ನಡ್ಕೊಂಡು ಹೋಗ್ತಾಯಿದ್ದೆ.
ಹಿಂಗೆ ತಿರುಗಿ ನೋಡಿದ್ರು ಹ್ಞೂ ಅಂದು ಗೂಬೆ ನೋಡಿದ್ರೆ ಎದ್ದು ಬಿದ್ದು ಓಡಿ ಬಂದು ಕಾಲೆಲ್ಲ ಪರ್ಚ್ಕೊಂಡು ಗಾಯ ಆಗಿ ಓಡಿ ಬಂದರೆ ಹೆಬ್ಳಿಕರ್ ಬೈತಾರೆ, ನಾಳೆ ಶೂಟಿಂಗ್ ನಿನ್ನಿಂದ ಸ್ಟಾಪ್ ಆಗೋದು ಭಯ. ಇಲ್ಲಿ ದಯಾನಂದ್ ನಮ್ಮ ಜೊತೆಲಿ, ಅವ್ರಿಗೂ ಹೇಳೋಕ್ಕೆ ಭಯ, ಏನು ಮಾಡಲಿ ಅಂತ ಭಯ. ಆದರೆ ಆವತ್ತು ಆ ಘಟನೆ ಇದೆಯಲ್ಲ, ಅದು ಇಲ್ಲಿ ಏನು ಬಂತು, ಏನಾಯಿತು, ಇಲ್ಲಿವರೆಗೂ ಅವ್ರಿಗೆ ಹೇಳಲಿಲ್ಲ. ಈಗ ನನ್ನನ್ನು ನಾನೇ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಸಂದರ್ಭ ನಮಗೆ ಮರೆಯಲಾರದು. ಹೀಗೆ ಅನೇಕ ಚಿತ್ರಗಳಲ್ಲಿ ಅನೇಕ ರೀತಿಯಲ್ಲಿ, ಅಥವಾ ಈ ಚಿತ್ರೀಕರಣದಲ್ಲಿ ನಮಗೆ ಫೈಟ್ ಮಾಡೋಕ್ಕೆ ಬರೋಲ್ಲ. ಎಷ್ಟೋ ಒಂದೊಂದು ಸರಿ ನೋಡಿ ಹೇಳ್ಕೊಡ್ತಾರೆ, ಪಟ್ ಅಂತ ಹೊಡೆದು ನಮ್ಮ ಕೆನ್ನೆಗೆ ಬಿದ್ದು ಎಲ್ಲೋ ಬಿದ್ದು ಎದ್ದೇ ಇಲ್ಲ. ನಾನು ಒಂದು ಸರಿ ಇಲ್ಲಿಗೆ ಹೊಡೆದು ಬಿಟ್ಟಿದ್ರು. ನಾವು ಫೈಟ್ರಲ್ಲ, ಇದು ಆಗುತ್ತೆ. ಆದರೆ ಪ್ರತಿಯೊಂದಕ್ಕೂ ಅಭ್ಯಾಸ ಅನ್ನೋದು ಬೇಕು. ಹೀಗೂ ಸಂದರ್ಭ, ನಾವು ಏಟು ತಿನ್ನೋ ಸಂದರ್ಭ ಅವ್ರು ಬೇಕು ಅಂತ ಹೊಡೆಯಲ್ಲ, ಆದರೆ ಸ್ವಲ್ಪ ವ್ಯತ್ಯಾಸ ಆದರೆ ಏಟು ಬೀಳದೆ. ಹಾಗಾಗಿ ಎಷ್ಟೋ ಜನ ನಮ್ಮ ಫೈಟ್ರುಗಳು ಏಟು ತಿಂದಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ. ಅವರೆಲ್ಲ ಸಾಧಕರೇ ಇವರು. ಆದರೆ ಜೀವನಕ್ಕೋಸ್ಕರ ಮಾಡಲೇಬೇಕು, ಮಾಡ್ತಾಯಿದ್ವಿ. ಹೀಗೆ ನಾನು ಸಹ ಒಂದು ಚಿತ್ರೀಕರಣ ವಜ್ರಗಳು ಅಂತ ಇತ್ತೀಚೆಗೆ ಕಳೆದ ನವಂಬರ್ನಲ್ಲಿ ಸಾರಾ ಅಬೂಬಕರ್ ಮೇಡಮ್ದು ಅಂಥ ಒಂದು ಕತೆ ಮಾಡಿದ್ರು. ಉಳ್ಳಾಳದ ಶೂಟಿಂಗು ಒಂದು ಇದರ ಮೇಲೆ ದಾಟಿ ಹೋಗಬೇಕು, ರಮೇಶ್ ಭಟ್ಟು ನಾನು. ಆ ದಾಟುವಾಗ ಮೇಲೆ ಹತ್ತಿ ದಾಟುವಾಗ ಸ್ಕಿಡ್ಡಾಗಿ ಲಟ್ಟಂತ ತುಂಡಾಗಿ ಬಿದ್ದು ಏಟಾಗಿ ಕಾಲು ನೋವಾಗಿ ಅನುಭವಿಸಿದ್ದಿದೆಯಲ್ಲ 4 ತಿಂಗಳು. ನನಗೆ ಯಾವ ಕಲಾವಿದನಿಗೆ ಈ ನೋವು ಬರಬಾರದು ಅಂತ ಅನ್ನಿಸ್ತು. ಕಲಾವಿದರು ಗಟ್ಟಿಯಾಗಿರಬೇಕು. ಅಲ್ಲ, ಕಲಾವಿದರು ತೊಂದರೆ ಆದಾಗ ನಿರ್ಮಾಪಕರಾದವರು ಸಹಾಯ ಮಾಡಬೇಕು. ಆದರೆ ನನಗಲ್ಲಿ ನನ್ನ ಕರ್ತವ್ಯಕ್ಕೆ ದುಡ್ಡು ಬಂತೆ ಹೊರತು ನನ್ನ ಆ ನೋವಿಗೆ, ನನ್ನ ಆ ಖರ್ಚಿಗೆ ಸಿಗಲಿಲ್ಲ. ಇದು ಯಾರೇ ನಿರ್ಮಾಪಕರಾಗಲಿ ಒಬ್ಬ ಕಲಾವಿದನ ಉಪಯೋಗಿಸ್ಕೊಂಡು ಅವರ ಕರ್ತವ್ಯದಲ್ಲಿ ಏನಾದ್ರು ತೊಂದರೆ ಆದರೆ ನೋಡಬೇಕಾದ್ದು ನಿರ್ಮಾಪಕರ, ಅನ್ನದಾತರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾಯಿದ್ದೀನಿ. ನಿರ್ಮಾಪಕರೇ, ನೀವು ದಯಮಾಡಿ ಕಲಾವಿದರನ್ನ ಉಳಿಸ್ಕೊಳ್ಳಿ, ಕಲಾವಿದ ತೊಂದರೆ ನೋಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಟ್ಟದ ಹೂವಿನಲ್ಲಿ ಹಾಡಿದ್ದು SP ಬಾಲಸುಬ್ರಹ್ಮಣ್ಯಂ ನನ್ನ ಧ್ವನಿ ಕೊಟ್ಟವರು. ಅಪ್ಪು ಪುನೀತ್ ರಾಜ್ಕುಮಾರ್ ಹಾಡಿದ್ರು. ಅವಾಗ ಅಪ್ಪು ಅಂತ ಕರೀತಾರೆ. ಆದರೆ ನನಗೆ ಆ ವೈವಿಧ್ಯತೆ ಕೊಡುವ ಹಾಡು SP ಬಾಲಸುಬ್ರಹ್ಮಣ್ಯ ಹಾಡಿದರು. ಮಹಾನ್ ಗಾಯಕರು ಹಾಡಿದರು. ಎದೆ ತುಂಬಿ ಹಾಡಿದೇನು ಒಂದು ಕಾರ್ಯಕ್ರಮ ಬರ್ತಾಯಿತ್ತು, ತಾವು ನೋಡಿರ್ತೀವಿ. ಅದರಲ್ಲಿ ನನ್ನ ಬಗ್ಗೆ ಹೇಳಿದ್ದು ನನಗೆ ತುಂಬ ಹೆಮ್ಮೆ ತಂದಿದೆ. ನಾನು ಹಾಡಿದೆ, ಅದಕ್ಕೆ ಜೀವ ತುಂಬಿದರಲ್ಲ ಆ ಕಲಾವಿದರಿಗೆ ನಾನು ಅಭಿನಂದಿಸ್ತೀನಿ ಅಂತ ಹೇಳಿದರು. ಒಬ್ಬ ದೊಡ್ಡ ಗಾಯಕ ನಾನೊಬ್ಬ ಸಾಮಾನ್ಯ ನಟನಿಗೆ ಕೊಟ್ಟಂಥ ಗೌರವ ಇದೆಯಲ್ಲ, ಅವರಿಗೆ ಆಭಾರಿ ಆಗಿದ್ದೇನೆ. ಅಂಥ ಮಹಾನ್ನ ಗಾಯಕ ಈಗ ದೂರ ಆಗಿರ್ಬೋದು. ನನ್ನ ಶ್ರೀಮತಿ ರಮಾ ಅರವಿಂದ್ ಅವರು ಗಾಯಕರು. ನನ್ನ ಮಗಳು ಮಾನಸ ಹೊಳ್ಳ, ಮೊದಲು ಅರ್ಚನಾ ಅಂತ ಕರೀತಿದ್ದೆ, ಅವು ಜೊತೆಯಲ್ಲಿ ಹಾಡಿದ್ದಾರೆ. ಪ್ರಾರ್ಥನಾ ಕಿರಣ್ 2ನೇ ಮಗಳು, ಅವಳು ಸಹಿತ ಹಾಡಿದರು. ಅವರ ಕಾರ್ಯಕ್ರಮದಲ್ಲಿ ಬೇಸ್ ಗಿಟಾರ್ ನುಡಿಸಿದ್ರು. ಅವಳು ವೆಸ್ಟರ್ನೂ ನುಡಿಸ್ತಾಳೆ, ಅವ್ರಿಗೆ ಇಷ್ಟ ಆಗೋದು. ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ರು. SP ಬಾಲಸುಬ್ರಹ್ಮಣ್ಯಂ ಹಾಗೂ ರಾಜನ್ ಅವರ ನೆನಪು, ನನ್ನ ದೊಡ್ಡ ಮಗಳು ಅವರ ಒಂದು ಮ್ಯೂಸಿಕಲ್ಲೂ ಹಾಡಿದರು. ಈ ಇಬ್ಬರ ಒಂದು ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ನನ್ನ ಶ್ರೀಮತಿಯವರು ಹೇಳಿದರು. 1.5 ವರ್ಷ ಆಯಿತು ವಾರ್ಷಿಕೋತ್ಸವ ಮಾಡೋರು. ನನ್ನ ಕಲಾವೃಂದಕ್ಕೂ 35 ವರ್ಷ ತುಂಬಿದ ದಿನ ಕಳೆದ 24ನೇ ತಾರೀಕು. ಅದು ರವೀಂದ್ರ ಕಲಾಕ್ಷೇತ್ರ ಹೊರಭಾಗದಲ್ಲಿ ನಿರ್ಧರಿಸಿದೆ. SP ಬಾಲಸುಬ್ರಹ್ಮಣ್ಯಂ ಮಹಾನ್ ಗಾಯಕ ಹಾಗೂ ಸಂಗೀತ ಸಾಮ್ರಾಟ್ ರಾಜನ್ ಅವರ ನೆನಪು ನಮನ ಕಾರ್ಯಕ್ರಮ. ಅದು ಕಾರ್ಯಕ್ರಮ ನಿರ್ಧರಿಸಿದೆ. ಅದರಲ್ಲಿ ಆನೇಕಲ್ ಪ್ರಸಾದ್, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಅವರು, ನನ್ನ ಇನ್ನೊಬ್ಬ ಮಿತ್ರ ಸಂದೇಶ್, ಇವರು ಒಡಗೂಡಿ ಅವತ್ತಿನ ಕಾರ್ಯಕ್ರಮಕ್ಕೆ
ನಮ್ಮ MP ಬಚ್ಚೇಗೌಡರು, ಹಾಗೆ BDA ಅಧ್ಯಕ್ಷ SR ವಿಶ್ವನಾಥ್, ಹಾಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಜ್, ಆಮೇಲೆ ಉಮೇಶ್ ಬಣಕಾರ್, ಇನ್ನೂ ಅನೇಕ ಜನರು ಬಂದರು. 10 ಜನಿಗೆ ಸನ್ಮಾನ ಇವೆಲ್ಲ ನಿಯೋಜಿಸಿದೆ. ಆದರೆ ಅವತ್ತು ಆ ಕಾರ್ಯಕ್ರಮ ನಿರ್ಧರಿಸುವುದಕ್ಕೆ ಕಾರಣ ನನ್ನ ಶ್ರೀಮತಿಯವರು. SP ಬಾಲಸುಬ್ರಹ್ಮಣ್ಯವರ ನೆನಪು ನಮನ ಕಾರ್ಯಕ್ರಮ ಎಲ್ಲ ನಿರ್ಧರಿಸಿದೆ. ಆದರೆ ಆ ಹಿಂದಿನ ದಿನ ನನ್ನ ಶ್ರೀಮತಿಯವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಮೊದಲೇ ಶುಗರ್ ಇತ್ತು, ಸ್ವಲ್ಪ ಕಮ್ಮಿ ಆಯಿತು, ಲಂಗ್ಸ್ ಪ್ರಾಬ್ಲಮ್ ಆಯಿತು, ಕೊರೋನಾ ಬಂದಿರಲಿಲ್ಲ. 1 ವರ್ಷದಿಂದ ಅನುಭವಿಸ್ತಾಯಿದ್ರು. ಥಂಡಿಯಾಗಿ ಕಫ ಆಯಿತು, ಹಾಗೆ ಬ್ರೀತಿಂಗ್ ತಗೊಂಡ್ರು. ಆಮೇಲೆ 2 ದಿನ ಇರುವಾಗ ಇದು ಕಿಮ್ಸ್ ಹಾಸ್ಪಿಟ್ಲಿಗೆ ಸೇರಿಸಿದೆ. ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದು ಮಧ್ಯಾಹ್ನ ನಾನು ಬೆಳಿಗ್ಗೆ ಮಾರನೇ ದಿನವೇ 24 ಆದ್ದರಿಂದ ಇನ್ವಿಟೇಷನ್ ಕೊಡೋಕೆ ಹೋದೆ. ಮಧ್ಯಾಹ್ನ ಮನೆಗೆ ಬಂದಾಗ ನನ್ನ ಶ್ರೀಮತಿ ರಮಾ ಅರವಿಂದ್ ಊಟ ಮಾಡ್ತಿರುವಾಗ 2 ಉಸಿರು ತಗೊಂಡು ದೂರ. ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ನನ್ನ ಹೆಂಡತಿ, ಮಕ್ಕಳು. ನಾನು ಇಲ್ಲಿ ಯಾಕೆ ಬಂದೆ ಅಂತ ಎಷ್ಟೋ ಜನರಿಗೆ ಆಶ್ಚರ್ಯ. ಒಂದಿನ ನೀವಲ್ಲಿ ಬೆಂಗಳೂರಿನಲ್ಲಿ ಸಿಗಲ್ಲ, ಇಲ್ಲಿ ಯಾಕೆ ಬಂದ್ರಿ ಅಂದಾಗ ಈ ಮಹಾಬಲೇಶ್ವರ ಸನ್ನಿಧಾನದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ದೃಷ್ಟಿಯಿಂದ ನಮ್ಮ ಸ್ನೇಹಿತರು ರಾಜೋಡಿ ಬರಲಿಕ್ಕೆ ಹೇಳಿದ್ರು. ಮತ್ತು ಇಲ್ಲಿ ಶ್ಯಾಮುದ್ದಾರ್ ಮಕ್ಕಳು ಹಾಗೂ ವಿನಾಯಕ್ ಅವರ ಮಗ ಉಲ್ಲಾಸ್ ಇಲ್ಲೇ ಇರಿ ಅಂತ 5 ದಿನದಿಂದ 1 ತಿಂಗಳು 1 ವಾರದ ಮೇಲಾಯಿತು ನನ್ನ ಶ್ರೀಮತಿ ದೂರವಾಗಿ. ಮಗ ಅಭಿಷೇಕ್ ತಾಯಿಯ ಕರ್ತವ್ಯ ಶ್ರದ್ಧೆ ಎಂಬುದು ಶ್ರಾದ್ದ ಮುಗಿಸಿ ಹಾಗೂ ಕಳೆದೆ. ಸ್ವಲ್ಪ ನೆಮ್ಮದಿಗಾಗಿ ನಾನು ಬಂದೆ. ಯಾರ ಕಣ್ಣಿಗೆ ಕಾಣುತ್ತೆ. ಈಗ ನನ್ನನ್ನು ಚಿತ್ರೀಕರಿಸುತ್ತಿರುವ ವ್ಯಕ್ತಿಗೆ ಇದೇನು ಸರ್ ನೀವು ಇಷ್ಟು ದಿನ ನಮಗೆ ಗೊತ್ತಾಗಲೇ ಇಲ್ಲ ಅಂದಾಗ ನಾನು ಹೀಗೆ ಹೇಳಲೇಬೇಕಾದ ಸಂದರ್ಭ ಬಂತು. ನನ್ನ ಶ್ರೀಮತಿ ರಮಾ ಅರವಿಂದ್ 1.5 ತಿಂಗಳ ಹಿಂದೆ ಸಂಗೀತ ಅಕಾಡೆಮಿಯಿಂದ ಗೌರವ ಪ್ರಶಸ್ತಿ ಸಿಕ್ತು. ಖುಷಿಯಾದರು, ತಗೊಳಕ್ಕೆ ಅವರಿಲ್ಲ. ನಂದೆಲ್ಲ ಕಾರ್ಯಕ್ರಮಕ್ಕೆ ನನ್ನ ಶ್ರೀಮತಿ, ಈ ಊರಲ್ಲಿ ನೆನಪು ಮಾಡೋದು ನನ್ನ ಶ್ರೀಮತಿ. ಆಮೇಲೆ ನಾನು ಹಾಡು ಎಷ್ಟು ಚೆನ್ನಾಗಿ ಹಾಡ್ದಂಗೆ ಹಾಡ್ತೀರಿ, ಜಾನಪದ ಗೀತೆ ಹಾಡ್ತೀರಿ, ಯಾವುದು ಗೊತ್ತಿಲ್ಲ. ರಂಗಭೂಮಿ, ರಂಗಗೀತೆ, ಚಿತ್ರಗೀತೆ, ಜಾನಪದ ಗೀತೆ, ಭಕ್ತಿಗೀತೆ, ರಾಜ್ಯದ ಉದ್ದಗಲಕ್ಕೂ ಅಲ್ಲದೆ ಡೆಲ್ಲಿ, ಹೈದರಾಬಾದ್, ಕಾಸರಗೋಡು, ಚೆನ್ನೈ 50-60 ಸಿನಿಮಾಕ್ಕೆ ಹಾಡಿದರು. ಅನೇಕ ಜಾನಪದ ಧ್ವನಿ ಸುರುಳಿ, ಕುವೆಂಪು ಅವರ ನಿನ್ನ ಕಾಣುವ ಆಸೆ ಧ್ವನಿ ಸುರುಳಿ ನನ್ನ ಶ್ರೀಮತಿ ಹಾಡಿದರು. ಈಗ ಹಾಡಿನ ಧ್ವನಿ ಮಾತ್ರ. ಆದರೆ ನನ್ನ ಶ್ರೀಮತಿಯ ಒಂದು ಧೈರ್ಯ ಮೆಚ್ಚಬೇಕಾದ್ದು ಅಂದರೆ, ನನ್ನ ಅತ್ತೆ ತೀರ್ಕೊಂಡಿದ್ದರು, ಆಗ ದೊಡ್ಡ ಮಗಳು ಹುಟ್ಟಿದ್ಲು. ಆಗ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಇತ್ತು. ಬೆಳಿಗ್ಗೆ ಕ್ರಿಯೆ ಮುಗೀತು. ನೋಡು, ಇವತ್ತು ಈ ಕಾರ್ಯಕ್ರಮ ಮುಗೀತು, ರಾಜ್ಯೋತ್ಸವ ಕಾರ್ಯಕ್ರಮ ಹಾಡಲಿಕ್ಕೆ ಕಷ್ಟ ಆಗುತ್ತೆ, ನಿಲ್ಲಿಸ್ಬೇಡ. ನೀವು ಬೇಕಾದ್ರೆ ನಿಲ್ಲಿಸ್ರಿ, ನೀವು ಮಾತಾಡೋದು ಬೇಡ. ನಮ್ಮ ಅಮ್ಮನಿಗೆ ಹಾಡು ಅಂದ್ರೆ ಇಷ್ಟ, ನಾನು ಹಾಡಬೇಕು, ನಾನು ವೇದಿಕೆಗೆ ಬರಬೇಕು ಅಂತ ಹೇಳಿ ಸರ್ಕಾರಿ ನೌಕರ ಸಂಘ ಕಬ್ಬನ್ ಪಾರ್ಕ್
ಅಲ್ಲಿ ಮಹಾದೇವಪ್ಪ ಮಹಾದೇವಯ್ಯ ಅಂತ ಅವರು ಅರೇಂಜ್ ಮಾಡಿದರು. ಅಲ್ಲಿ ಸಂಜೆ 5:30 ಪ್ರಾರಂಭ, 1.5 ಗಂಟೆ ಹಾಡಿದರು ನನ್ನ ಶ್ರೀಮತಿ ಭಾವಗೀತೆ, ಜನಪದ ಗೀತೆ. ಇವರು ಬಾಯಿನಲ್ಲಿ ತಾಯಿ ಸತ್ತ ಬಳಿಕ ಹಾಡಬೇಕ್ರಿ ಅದು ಕೇಳಿ ಅಂತ ಮೈಕಲ್ ಅನೌನ್ಸ್ ಮಾಡೋದು. ನನ್ನ ಶ್ರೀಮತಿ ಭಾವನಾತ್ಮಕ ಹಾಡಿದ್ರು, ಚಪ್ಪಾಳೆ, ಇನ್ನೊಂದು ಸಾರಿ ಹಾಡಿ ಚಪ್ಪಾಳೆ, ಆವಾಗಲೂ ಹಾಡಿದರು. ಸುಮ್ಮನೆ ಕೂತರು. ನನಗೆ ಗೊತ್ತು, ನಾನು ಪಕ್ಕದಲ್ಲಿದ್ದೆ, ಅವ್ರು ಹೇಳಿದ್ದು ಹೇಳಬೇಡಿ ಅಂತ. ಆಮೇಲೆ ಮೈಸೂರು ಮಹಾದೇವಪ್ಪ, ಇನ್ನು ಪುರಂದರ ಭರಣಿ, ಇನ್ನು ಕೆಲವರು ಹಾಡಿದ್ರು. ಮತ್ತು 4 ಹಾಡಾದ ಮೇಲೆ ಒಂದೆರಡು ಜನ ಅಲ್ಲಿಯ ನೌಕರರು, ಹೆಣ್ಮಕ್ಳು ಬಂದು, ರಮಾ ಅವರೇ 2 ಹಾಡಿದಿರಿ, 2 ಸರಿ ಆಯಿತು, 3ಕ್ಕೆ ಮುಕ್ತಿ ಆಗುತ್ತೆ, ಇನ್ನೊಂದು ಸರಿ ಸಾಯಿ ಸತ್ತ ಬಳಿಕ ನಿಮ್ಮ ಬಾಯಿನಲ್ಲಿ ಕೇಳಬೇಕು ಅಂತ. ಆಗ ಭಾವನಾತ್ಮಕ ಹಾಡಿ ಕಣ್ಣೀರು ಸುರಿಸಿ ಕುಸ್ತು ಬಿದ್ದು, ಏನಾಯಿತು, ನನ್ನ ಅತ್ತೆ ತೀರಿದ್ದೇನೆ ಬಿಡಿ ರೀ, ಬುದ್ಧಿ ಇದೇನು ರೀ, ಮೊದಲು ಹೇಳಿ ನಿಲ್ಲಿಸ್ಬಿಡ್ತಿದ್ದೆ. ಆಗ ನನ್ನ ನೀವು ನಿಲ್ಲಿಸ್ತಾ ಇದ್ರಿ, ನಮ್ಮ ತಾಯಿಗೆ ಹಾಡು ಅಂದರೆ ಇಷ್ಟ, ಅದಕ್ಕೆ ನಾನೇ ಹೇಳಿದ್ದು, ನಮ್ಮ ಯಜಮಾನ ಕರ್ಕೊಂಬಂದಿದ್ದು, ಅದಕ್ಕೆ ನಾನೇ ಹಾಡಿದ್ದು, ನಾನು ಇನ್ನೂ ಹಾಡ್ತೀನಿ, ಸ್ವಲ್ಪ ಅರ್ಧ ಗಂಟೆ ನನಗೆ ಅವಕಾಶ ಕೊಡಿ. ಅವತ್ತು 3:30-4 ಗಂಟೆ ಹಾಡಿದರು. ಇದನ್ನು ನನ್ನ ಹೆಂಡತಿ ಸತ್ತ ದಿನ ರಾತ್ರಿ ಮಕ್ಕಳಿಗೆ ಹೇಳ್ದೆ, ಅಪ್ಪ ನಾಳೆ ದಿನ ಕಾರ್ಯಕ್ರಮ ನಿಲ್ಲಬಾರ್ದು. ಎಷ್ಟು ದೂರವಾಣಿ ಕರೆ ಬಂತು ಅಷ್ಟಲ್ಲ, ಜನ ಬರ್ತಾನೇ ಇದ್ದಾರೆ, ರಾತ್ರಿ ಎಲ್ಲ ಜನ, ಅವರ ಶಿಷ್ಯರು, ಅವರ ಜೊತೆಯಲ್ಲಿ ಒಡನಾಡಿಗಳು, ನಮ್ಮ ಮಕ್ಕಳ ಒಡನಾಡಿಗಳು ಹೀಗೆ ಬರ್ತಾನೇ ಇದ್ದರು. ಆಗ ಬಂದ ಜನಸ್ತೋಮ, ಆ ಪ್ರೀತಿ, ನನ್ನ ಮನೆಯವರು ಮಾಡಿರೋ ಆ ಒಂದು ಗಾಯನ ನೆನಪು. ಮತ್ತೆ ಬೆಳಗ್ಗೆ 5 ಗಂಟೆಯಿಂದ ಜನ, ಬೆಳಗ್ಗೆ ಫೋನ್ ಮಾಡಿದಾಗ ನಾಳೆ ಮಾಡೋದೇನು. ಆದರೆ ಆ ಸ್ಟೇಜು ಪ್ರತಿಯೊಬ್ಬರು ನಾಳೆ ಮಾಡ್ಬೋದು ಅಂತ ಕಾಣಿಸುತ್ತೆ ಅಂತ ಎಲ್ಲ. ಅದೇ ನಾನು ನನ್ನ ಸ್ನೇಹಿತರಿಗೆ ಹೇಳಿದೆ, ನಾನು ಯಾವ ದೂರವಾಣಿ ತೊಗೊಳ್ಳಿಲ್ಲ, ಯಾರು ಬಂದರೆ ನಾಳೆ ಇದೆ ಅಂತ ಹೇಳಿ. ಅವತ್ತು ಅಲ್ಲಿ ನೋಡಬೇಕಾಗಿದ್ದು SP ಬಾಲಸುಬ್ರಹ್ಮಣ್ಯವರ ಹಾಗೂ ರಾಜನ್ ನೆನಪು ಕಾರ್ಯಕ್ರಮ ಜೊತೆಯಲ್ಲಿ ನನ್ನ ಶ್ರೀಮತಿ ರಮಾ ಅವರ ನೆನಪು ಕಾರ್ಯಕ್ರಮ ಆಯಿತು. ಅವರು ಹಾಡಿ, ನಮ್ಮ ಮನೆಯವರು ಮಕ್ಕಳು ಹಾಡಲಿಕ್ಕಾಗಲಿಲ್ಲ. ಮಗ ಕಣ್ಣೀರು ಹಾಕ್ತಾ ನುಡಿಸಿದ, ಓ ಎನ್ನೋ ಬಾ ಗಣಪ, ನನ್ನ ಶ್ರೀಮತಿಯರ ಹಾಡು, ಓ ಎನ್ನೋ ಬಾ ಗಣಪ, ಓ ಎನ್ನು ಬಾ ಗಣಪ, ಅವತ್ತು ಹಾಡಿದರು. ಆ ಧ್ವನಿ ನಮ್ಮ ಮಕ್ಕಳ ಮೇಲೂ ಇದೆ. ಇನ್ನು ನಾವು ನಮ್ಮ ಸೇವೆ ನಮ್ಮ ತಾಯಿಗಾಗಿ ಮುಡುಪಾಗಿಡಬೇಕು ನಿರ್ಧರಿಸಿದೆವು. ಅವತ್ತು ಕಾರ್ಯಕ್ರಮ ಎಷ್ಟು ಜನ ಹಾಡಿದ್ರು, ಇನ್ನೂ ಅವಕಾಶ ಇತ್ತು. ಆದರೆ ಕೆಲವರಿಗೆ ಯಾವುದ್ಯಾವುದು ಹಾಡಬೇಕು ಅಂತ ಗೊತ್ತಾಗಿಲ್ಲ, ಬಂದವರೆಲ್ಲ ಹಾಡಿದರು. ಕಾರ್ಯಕ್ರಮ ಮೆಚ್ಚುಗೆ ಆಯಿತು. ಎಷ್ಟೋ ಜನರಿಗೆ ಗೊತ್ತಾಗಲಿಲ್ಲ, ಪೇಪರೇ ನೋಡಿಲ್ಲವಂತೆ, ಪೇಪರಲ್ಲೆಲ್ಲ ನ್ಯೂಸ್ ಬಂತು. ಹಾಗೆ ವಿಶ್ವನಾಥ್ ಅವರು, SR ವಿಶ್ವನಾಥ್ ಅವರು PD ಅಧ್ಯಕ್ಷರು, ಶಾಸಕರು ಹೇಳಿದ್ದಿಷ್ಟೇ, ಅಲ್ಲ ಇಂಥ ನೋವಿನಲ್ಲೂ ಹಾಡಿದಾರಲ್ಲ, ಕಾರ್ಯಕ್ರಮ ಮಾಡೋದಲ್ಲ, ನಿಮಗೇನು, ಅವರು ಕೈ ಮುಗಿದ್ರು. ಇಂಥ ಒಬ್ಬ ಕಲಾವಿದನಾಗಿ ಶ್ರೀಮತಿಯರ ನೆನಪು ಮಾಡಿದಂಥ ಜಾಗಕ್ಕೆ ನಾವು ಬಂದಿದ್ವಿ. ಇವ್ರಿಗೆ ಯಾವ ರೀತಿ ನಾವು ಕೃತಜ್ಞತೆ ಹೇಳಬೇಕು ಗೊತ್ತಿಲ್ಲ, ಆ ಮಾತು ಸದಾ ಉಳಿದಿದೆ. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಜಯರಾಜ್ ಅವರು, ಅರವಿಂದ್ ಸದಾ ನಮ್ಮೊಡನೆ ಇರಬೇಕು, ಅವರು ಚಲನಚಿತ್ರದ ಅವಿಭಾಜ್ಯ ಅಂಗವಾಗಿ ದುಡಿತಿದ್ದಾರೆ, ಇನ್ನೂ ದುಡಿಬೇಕು, ಅವರ ಜೊತೆಯಲ್ಲಿ ನಾವು ಸ್ನೇಹಪೂರ್ವಕವಾಗಿ ಇರ್ತೀವಿ ಅಂತ ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಒಂದು ಉತ್ತೇಜನ ಕೊಟ್ಟರು. ಅಲ್ಲಿ ಏನು ಮಾತಾಡಿದಾಗ ಗೊತ್ತಿಲ್ಲ, ಎಲ್ಲರೂ ಹೇಳಿದ್ರು ನೀವು ಸರಿಯಾಗೇ ಇದ್ದಿರಿ ಅಂತ, ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಶ್ರೀಮತಿ ರಮಾ ಅರವಿಂದ್ ಅವರು ಗೊತ್ತಿದ್ದು, ಇಂಥ ಊರಲ್ಲಿ ಗೋಕರ್ಣದಲ್ಲೂ ಸಹಿತ 3 ಬಾರಿ ಅವರು ಜಾನಕಿ ರೀತಿಯಲ್ಲಿ ಹಾಡ್ತಾರೆ, ಜಾನಪದ ಶೈಲಿ ಹಾಡಿದ್ರು. ಆಮೇಲೆ ಶಂಭೋ ಶಂಕರ ಜಾನಕಿ ಹೇಳಿಬಿಟ್ಟು ಮಗು ಧ್ವನಿ ಹೇಳಿದಾಗ ಕ್ಲಾಪ್ಸ್ ಹೊಡೆಯೋರು. ಅಷ್ಟಲ್ಲ,
ಇಲ್ಲೇ ಎಷ್ಟು ಆಯ್ರೆ ಕೊಡ್ತಿದ್ರು. ಆ ಶಾಮುದ್ದವರು ಈ ಮಕ್ಕಳು ಹೇಳ್ತಾರೆ, ನಿನ್ನೆ ಇಲ್ಲ ಮೊನ್ನೆ ಹೀಗೆ. ಆಮೇಲೆ ಕೆ ವಿ ಶೆಟ್ಟರು ಇದೇ ಕಾಲೇಜ್ ಟ್ರಸ್ಟಿ ಆಗಿದ್ದಾರೆ, ಅವರು ಹೇಳ್ತಾಯಿದ್ರು, ನಿಮ್ಮ ಮನೆಯವರ ಹಾಡು ನಮಗೆ ಇನ್ನೂ ಸದಾ ಉಳಿದಿದೆ ಅಂದರೆ. ಇದಕ್ಕಿಂತ ಏನು ಬೇಕು, ಕಲಾವಿದರಷ್ಟೇ ಅವರ ಮನಸ್ಸಲ್ಲಿ ಪರಿಣಾಮ, ಆ ಹಾಡು ಕೇಳಬೇಕು ಅನ್ನೋದು ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು. ಇದೇ ನಾವು ಕೊನೆಯವರೆಗೂ ಕಲಾವಿದರು ಪಡೆದಂಥ ಒಂದು ಯೋಗ ಅಂತ ನಾನು ತಿಳಿದಿದ್ದೀನಿ. ಅಂಥ ಅವಕಾಶಗಳು ಈ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿದೆ. ಸಿನಿಮಾ 236 ಮೇಲಾದರೂ 7 ನ್ಯಾಷನಲ್ ಅವಾರ್ಡ್ ಫಿಲ್ಮ್ ನಾನು ಪ್ರಮುಖ ಪಾತ್ರ ವಹಿಸಿದರು. ಅನೇಕ ನಟರ ಜೊತೆ ಪಾತ್ರ ವಹಿಸಿದರು. ಬಿಡುವಿನ ವೇಳೆಯಲ್ಲಿ ರಂಗಭೂಮಿಯನ್ನು ಬಳಸ್ಕೊಂಡು ಉಳಿಸ್ಕೊಂಡು ಅನೇಕ ಕಡೆ ಸಂಘ ಸಂಸ್ಥೆ, ರೋಟರಿ ಸಂಸ್ಥೆ, ನನ್ನದೇ ಆದಂಥ ಕಾರ್ಯಕ್ರಮ ಮಾಡಿಕೊಂಡು 35 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅದು ನಾನು ಮಾಡಿದ್ದಲ್ಲ, ನೀವು ಕೊಟ್ಟಂಥ ಪ್ರೋತ್ಸಾಹ ನನಗೆ ಶ್ರೀರಕ್ಷೆ. ಆ ಮಹಾಬಲೇಶ್ವರನು ನಮಗೆ ಎಲ್ಲ ರೀತಿ ಅಭಿವೃದ್ಧಿ ಕೊಡಲಿ, ನಮ್ಮ ಪೋಷಕರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ನಾನು ಮದುವೆ ಆಗಿದ್ದು ಸುಮಾರು 83ನೇ ಇಸವಿ. ಊರಿನಲ್ಲೇ ಎಷ್ಟೋ ಜನ ಲವ್ ಮ್ಯಾರೇಜ್, ಯಾಕಂದರೆ ಹಾಡು ಹೇಳೋರು ನಮ್ಮ ಮನೆಯವರು. ಆದರೆ ನನಗೆ ಹಾಡು ಹೇಳೋರೇ ಮದುವೆ ಆಗಬೇಕು ಅಂತ ನನಗೆ ಆಸೆ ಇತ್ತು. ಆಮೇಲೆ ನಮ್ಮ ಅತ್ತೆಯವ್ರ ಜಾತಕ ತೋರಿಸಿ ಹಂಗೆ ನೋಡಿದ್ರೆ ನನ್ನ ಮದುವೆ ಮಾಡಿಸಿದ್ದು ಯಾರು ಗೊತ್ತಾ? ನನ್ನ ತಮ್ಮ. ನಮ್ಮ ಅತ್ತೆ ಹೋಗಿ ಊರಿಗೆ ಹೋಗಿ ಕೇಳಿದ್ರು, ನಿಮ್ಮ ಅಣ್ಣ ನನ್ನ ಮಗಳನ್ನು ನೋಡಿದರೆ ಮದುವೆ ಆಗ್ತಾರೋ ಇಲ್ಲ ಗೊತ್ತಿಲ್ಲ, ನೋಡಿದ್ದಾರೆ ಅಂತ. ವಿಶ್ವೇಶ್ವರಯ್ಯ ಮತ್ತು ರಮಾದೇವಿ ಅಂತ ಲೆಕ್ಚರು, ಅವ್ರ ಮನೆಗೆ ಕರೆಸಿದ್ರು, ಹಾಡು ಹೇಳಿಸಿದರು. ನಾನು ಡೈಲಾಗ್ ಹೇಳಿದೆ. ಅವಾಗ ಅವರೇನು ಮಾತಾಡ್ಕೊಂಡಿದ್ರೆ ಗೊತ್ತಿಲ್ಲ. ನೀವು ಹಾಡು ಹೇಳ್ತೀರಾ, ನೀವು ತಮಾಷೆ ಮಾಡಿ, ನೀವು ಯಾಕೆ ಇಬ್ಬರು ಮದುವೆ ಆಗಬಾರ್ದು ಅಂತ ಇಷ್ಟು ಹೇಳಿದ್ದಷ್ಟೇ. ನನಗೆ ನಿಜವಾಗ ಮದುವೆ ಅಂದರೆ ದೂರ. ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೆ, ನನ್ನ ಪಾತ್ರ ಬಿಟ್ಟು ನಾವು ಹೊರಗೆ ಬರ್ತಿರಲಿಲ್ಲ, ಅಷ್ಟೇ ನನಗೆ ಗೊತ್ತು. ಆದರೆ ಆ ಸಂದರ್ಭ ಅದು ಹೇಗಾಯಿತು ಅಂದರೆ, ಅವರೇ ಅಂದರೆ ನಮ್ಮ ಅತ್ತೆನೇ ನಮ್ಮ ಊರಿಗೆ ಹೋಗಿ, ಮಾಚಿಕೊಪ್ಪಕ್ಕೆ ಹೋಗಿ ನಮ್ಮ ತಾಯಿ ಹತ್ರ ಮಾತಾಡಿ, ನನ್ನ ತಮ್ಮನ ಹತ್ರ ಮಾತಾಡಿ ನಿರ್ಧರಿಸಿದ್ದೆ. ಆಗ ದೂರವಾಣಿ ಇರಲಿಲ್ಲ, ಒಂದು ಪತ್ರ ಇಷ್ಟುದ್ದ. ನನ್ನ ತಮ್ಮ, ನೀನು ಈಗಾಗಲೇ ಒಂದು ಹುಡುಗಿ ನೋಡಿದ್ದೀಯಂತೆ, ನಿನಗಿಷ್ಟ ಆದರೆ ಮದುವೆ ಮಾಡೋದು ನಾವು ತಯಾರಿದ್ದೀವಿ, ನೀನೇನು ಯೋಚನೆ ಮಾಡಬೇಡ ಅಂತ ಈ ರೀತಿ ನಾವೆಲ್ಲ ಸಿದ್ಧತೆ ಮಾಡಿಕೊಳ್ಳೋಣ ಅಂದ. ನನಗೇನು ಭಯ ಅಂದರೆ ಆವಾಗ ಇನ್ನೂ ಆವಾಗ ನಾನು ಅಪರಿಚಿತ ಸಿನಿಮಾದಲ್ಲಿ ಮಾಡಿದ್ದೆ. ಒಂದು 30 ಸಿನಿಮಾ 35 ಸಿನಿಮಾ ಆ ಥರ ಮಾಡಿದ್ದೆ. ತಮ್ಮಂದರು ಓದಿಸೋ ಜವಾಬ್ದಾರಿ ಇತ್ತು, ಜೊತೆಲೇ ಇದ್ದು. ಇಬ್ಬರು ತಮ್ಮಂದರು ಬೆಂಗಳೂರು ಬಂದಿದ್ದರು, ಒಬ್ಬ ಊರಲ್ಲಿ. ಇವೆಲ್ಲ ಇತ್ತು. ಆಮೇಲೆ ಒಬ್ಬರ ಅಕ್ಕ ಒಬ್ಬರು ತಂಗಿ ಮದುವೆ ಆಗಿತ್ತು. ಬಟ್ ನಾನು ಏನಪ್ಪ ಹೇಗೆ ಏನು ಮಾಡೋದು ಗೊತ್ತಿಲ್ಲ. ನನ್ನ ತಮ್ಮ ನಾನೆಲ್ಲ ಇದ್ದೀನಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ನನ್ನ ತಮ್ಮನೇ ನಾಗರಾಜ್ ಅಂತ ಊರಲ್ಲಿ ವ್ಯವಸ್ಥೆ ಮಾಡಿದೆ. ಅಲ್ಲಿ ನಾರ್ವೆ ಅಂದಲ್ಲಿ ಮದುವೆ ಆಯಿತು. ಆ ಮದುವೆ ಎಷ್ಟು ಸರಳವಾಗಿ ಆಗಬೇಕು ಅಷ್ಟೇ ರೀತಿ ಸಡಗರವೂ ಆಗಿಬಿಡ್ತು. ಆವಾಗ ನಾನು ಸಿನಿಮಾ ಹೆಸರು ಮಾಡಿರಲಿಲ್ಲ. ಅದು ಊರಲ್ಲಿ ಬೆಂಗಳೂರಲ್ಲಿ ಇದ್ದಾನಂತೆ, ಸಿನಿಮಾ ಮಾಡ್ತಾನಂತೆ, ಇಷ್ಟೇ ಗೊತ್ತು. ಆದರೆ ನಮ್ಮ ಮಾವ ಅತ್ತೆ ತುಂಬ ಆಶೀರ್ವಾದ ಮಾಡಿ, ನೀವು ಕಲಾವಿದರಾಗಿ ಬೆಳೀರಿ. ಆದರೆ ಆ ಸಂದರ್ಭ ನನಗಿನ್ನೂ ನೆನಪಿದೆ. ಅವರು ನಾನು ಬೆಂಗಳೂರಲ್ಲಿ ಇದ್ದು ಗಾಯಕಿ ಆಗಬೇಕು, ನನಗೆ ಯಾವತ್ತೂ ಪ್ರೋತ್ಸಾಹ ಕೊಡ್ತಾನೆ ಅಂತ ನಾನು ಒಪ್ಕೊಂಡಿದ್ದು ಅಂತ ನಮ್ಮ ತಾಯಿ ಹತ್ರ ಹೇಳಿದ್ದು. ಆಯ್ತು ಹಂಗೆ. ಅದೇ ರೀತಿಯಲ್ಲಿ ಅವ್ರು ಹಾಡ್ತಾ ಬರ್ತಿದ್ದರು. ಮೊದಲು ಶಿವಮೊಗ್ಗಲ್ಲಿರುವಾಗಲೂ ಹಾಡ್ತಾ ಸ್ಕೂಲ್ ಟೀಚರ್ ಆಗಿದ್ದರು. ಅವರು ಟ್ರೈನಿಂಗು ಮಾಡ್ಕೊಂಡಿದ್ರು. ಬೆಂಗಳೂರು ಬಂದಾಗ ಒಂದು ಸ್ಕೂಲ್ ಟೀಚರ್ ಆಗಿದ್ದರು. ಆಮೇಲೆ ಹೈಸ್ಕೂಲ್ ಟೀಚರ್ ಹಿಂದಿ ವಿಶಾರದಾಗಿತ್ತು ಅವರಿಗೆ.
ಇದರ ನಡುವೆ ಆಕಾಶವಾಣಿ ಕಾರ್ಯಕ್ರಮ, ಆಮೇಲೆ ವಾದ್ಯಗೋಷ್ಠಿ ಹಾಡ್ತಾ ಬಂದರು, ಜಾನಪದ ಕಾರ್ಯಕ್ರಮ ಇರ್ಬೋದು, ಹೀಗೆ ವೈವಿಧ್ಯತೆ ಇತ್ತು. ಪ್ರಾರಂಭದಲ್ಲಿ ನಂದು ಬರೀ ಸಿನಿಮಾ ನಾಟಕ ಅಷ್ಟೇ ಇತ್ತು. ನಮ್ಮ ಮನೆಯವರು ಸಿನಿಮಾ, ವಾದ್ಯಗೋಷ್ಠಿ ಹೀಗೆ ಹಾಡ್ಕೊತ ಬರ್ತಾಯಿದ್ರು, ಆಕಾಶವಾಣಿ ಹಾಡ್ತಾಯಿದ್ರು. ನನಗಿಂತ ಹೆಚ್ಚು ಆಗಲೇ ನನಗಿಂತ ಹೆಸರು ಮಾಡ್ತಾಯಿದ್ರು. ಅಪರಿಚಿತ ಚಿತ್ರದಿಂದ ನಾನು ಸ್ವಲ್ಪ ಹೆಸರು ಮಾಡಿದೆ. ಆದರೆ ಯಾವತ್ತೂ ನಮ್ಮಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಅಂತ ಇರಲಿಲ್ಲ. ಆದರೆ ಒಂದು ಮಾತ್ರ ಅವ್ರು ಹೇಳೋದು, ಸಂಪಾದನೆ ಮಾಡಿದ್ದನ್ನು ಸದುಪಯೋಗ ಆಗಬೇಕು, ಒಳ್ಳೆ ರೀತಿ ಆಗಬೇಕು. ನಾವು ಯಾರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಅವರಿಗೆಲ್ಲ ಸಂಭಾವನೆ ಸರಿಯಾಗಿ ಕೊಡಬೇಕು. ಇದು ನಮ್ಮ ಮನೆಯವರ ಒಂದು ಅಭಿಲಾಷೆ, ನಂದು ಹಾಗೆ ಇತ್ತು. ಹೀಗೆ ಮದುವೆ ಆದ 83ನೇ ಇಸ್ವಿಯಲ್ಲಿ ಇನ್ನೂ 3 ತಿಂಗಳಾಗಿರಲಿಲ್ಲ ಮದುವೆಯಾಗಿ, ಆಗಲೇ ಶುರುವಾಗಿದ್ದು ಅನುಭವದ ಚಿತ್ರೀಕರಣ. ನಮ್ಮ ಅನುಭವ ಅಲ್ಲರಿ, ಸಿನಿಮಾ ಅನುಭವ ಚಿತ್ರೀಕರಣ. ಆಗಲೇ ಕಾಶಿನಾಥ ಅಣ್ಣ ಸತ್ಯನಾರಾಯಣ್ ಹೇಳಿದ್ರು, ಮನೆಯವ್ರು ಕರ್ಕೊಂಬನ್ರಿ, ಮದುವೆಯಾಗಿ 3 ತಿಂಗಳು ಊರಲ್ಲಿ ಕಳಿಸಿದ್ದೀನಿ, ಬುದ್ಧಿ ಇದೆ ನಿಮಗೆ ಅಂತ ಬೈದರು. ಬಂದರು. ಆ ಚಿತ್ರೀಕರಣ ಮುಗಿಯುವವರೆಗೂ ನೋಡ್ತಾಯಿದ್ರು. ಆ ಒಂದು ಚಪ್ರದ ಸೀನಿದೆ, ಪಂಚೆ ಎತ್ತೋದು. ನನ್ನ ಹೆಂಡತಿ ಅಲ್ಲಿ ಕೂತಿದ್ದೆ, ನಾ ಪಂಚೆ ಎತ್ತಬೇಕು. ಹೆಂಗ್ರಿ ಇದು, ಏನು ವಿಚಿತ್ರ ರೀ. ಬೇರೆ ಯಾರು ಕೂತ್ರೆ ನನ್ನ ಹೆಂಡತಿ ಎದುರುಗಡೆ ನಾನು ಪಂಚೆ ಎದ್ದು, ಅವು ತಲೆ ತಗ್ಸೋ ಮೇಲೆ ಎತ್ತಲೆಯಲ್ಲಿ ಹಿಂಗೇ ನೋಡ್ತಾಯಿದ್ದೆ. ಅದು ಆದರೆ ಎದ್ದು ಹೋಗೋಣ ಅಂದರೆ ಅವ್ರ ಜೊತೆಯಲ್ಲಿ ಯಾರ್ಯಾರೋ ನಿಲ್ಲೋರು. ಅವು ಶೂಟಿಂಗ್ ನೋಡೋಕೆ ಕೂತ್ಬಿಟ್ಟಿದೆ. ನಂಗೆ ಏನು ಸೀನು ಅಂತ ಗೊತ್ತಿಲ್ಲ. ಇವತ್ತು ಈ ಸೀನ್ ಇದೆ ಅಂದ್ಬಿಟ್ರು. ಆಚೆ ತಕಂಬ, ಈಚೆ ತಕಂಬ, ಈಚೆ ತಕಂಬ ಮಾರಾಯ ಅಂತ ಪಂಚೆ ಕೈ ಹಾಕ್ತೀನಿ. ಅಲ್ಲಿ ಚಡ್ಡಿನೇ ಇದೆ. ಏನು ಬರ್ತಾನೆ ಶೇರಿಗಾರ್ರೆ, ಸುಣ್ಣಕ್ಕೆ ದುಡ್ಡು ಬೇಕಾಯ್ತು, 2 ರೂಪಾಯಿ ಸಾಕತ್ತ ಅಂತ 2 ರೂಪಾಯಿ ಹಿಂಗೆ ತೆಗಿತೀರಿ, ಪಂಚೆ ಎತ್ತೀನಿ. ಎಲ್ಲ ನಗುಕ್ಕೆ ಎಂತ ಇತ್ತ, ನಿಂಗೆ ಇಲ್ದಿರೋ ನನಗೇನೋ ಸ್ಪೆಷಲ್ ಇತ್ತ ಅಂತ ಎಲ್ಲರೂ ನಗೆ ಚಪ್ಪಾಳೆ ಹೊಡೆದ್ರು. ನಮ್ಮ ಮನೆಯ ಮತ್ತು ಚಪ್ಪಾಳೆ ಇಲ್ಲ, ತಲೆ ತೆಗ್ಸೋನ ಮೇಲೆ ಎತ್ತಲೇ ಇಲ್ಲ. ಆಮೇಲೆ ಸಂಜೆ ಬೇಜಾರಾಯ್ತು, ಏನು ರೀ ಇದು, ಏನು ಸೀನ್ ರೀ ಅದು, ಇದೆಲ್ಲ ಸಿನಿಮಾ ನೋಡ್ತಾರ ಜನ ಅಂತಂದು. ಏನು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವು ಮಾಡಿದೆ. ಸರಿ ಸರಿ ಅನ್ನೋಡು. ಇದು ನಡೆದಿರೋ ಕೆಲವು ಘಟನೆಗಳು. ಹಾಗೆ ದೊಡ್ಡ ಮಗಳು ಹುಟ್ಟಿದಾಗ ನನಗೆ ಸ್ಟೇಟ್ ಅವಾರ್ಡ್ ಅನುಭವ ಚಿತ್ರ ಬಂತು. ಅದಾದಮೇಲೆ 86-87 ಶಂಕನಾದ ಇದು ಬಂತು, ನ್ಯಾಷನಲ್ ಅವಾರ್ಡ್. ಅದು ದಾಸೇನ ಪಾತ್ರ ಮಾಡಿದ್ದ ನಾಯಕ ನಟನಾಗಿ ಮಾಡಿದೆ. ಆ ಶಂಕನಾದ ಚಿತ್ರದಲ್ಲಿ ಅದು ಕಾಶಿನಾಥ್ ಮಾಡಬೇಕಾಗಿದ್ದು, ಅವರೇ ಡೈರೆಕ್ಟ್ರ್ ಬಂದು, ಉಮೇಶ್ ಕುಲಕರ್ಣಿ ನೀವೇ ಮಾಡಬೇಕು ಅಂದರೆ. ಏನು ರೀ ಅದು ದಾಸಯ್ಯನ ಪಾತ್ರ, ಏನು ದಾಸಯ್ಯ, ಗಂಟೆ ದಾಸಯ್ಯ ಶಂಕ ಓದ್ತೀರಿ. ಅಲ್ಲ ನಿಮ್ಗೆ ಬೇರೆ ಕತೆ ಸಿಗಲಿಲ್ವ? ಸರಿ ನಂದೇನು ಪಾತ್ರ, ನೀವು ಗಂಟೆ ಬರ್ತೀರಿ. ಯಾರ್ರೀ ಹೀರೋ? ನೀವೇ. ನಾನಾ? ನನ್ನ ಮುಸುಡಿ ಯಾರು ನೋಡ್ತಾರ್ರೀ? ಇಲ್ಲ ಮಾಡ್ಬೇಕು. ಒಟ್ಟಲ್ಲಿ ನಾನು ಈ ಪಾತ್ರ ಮಾಡಿ ಮುಂದೆ ಯಾವ ಪಾತ್ರ ಸಿಗಬಾರ್ದು ಹಂಗೆ ಮಾಡ್ತಾಯಿದ್ದೀರಾ ಅಂದರೆ, ಅವಾಗೆಲ್ಲ ಒಬ್ಬ ಹೀರೋ ಆಗಿಬಿಟ್ಟೆ. ಈಗಲೂ ಅಷ್ಟೇ, ಒಬ್ಬ ಹೀರೋ ಆದರೆ ಬೇರೆ ಯಾವ ಪಾತ್ರ ಕೊಡೋಲ್ಲ, ಪಾತ್ರ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಆದರೆ ನನಗೆ ಹೇಳಿದ್ರು, ನಾವು ಒಪ್ಪಲಿಲ್ಲ. ಆದರೆ ನಮ್ಮ ಕೆಲವು ದಿನ ಮೇಲೆ ಡೈರೆಕ್ಟ್ರ್ ಬಂದು ನಮ್ಮ ಮನೆಯವ್ರಿಗೆ ಒಪ್ಪಿಸಿ ನಾನು ಪಾತ್ರ ಮಾಡೋಕ್ಕೆ ಒಪ್ಕೊಂಡೆ. ಆದರೆ ಅವರು ಪುಸ್ತಕ ಕೊಟ್ಟರು, ಓದ್ಕೊಳ್ಳಿ ಅಂತ. ಕತೆ ಓದಲಿಲ್ಲ. ಆ ಶಂಕನಾದ ಸಂಪಿಗೆನಹಳ್ಳಿ ಅಂತ ಅಲ್ಲಿ ಚಿತ್ರೀಕರಣ, ಒಂದು ಹಳ್ಳಿ ಇದೆ ಅಲ್ಲಿ. ಏನು ಸಂಪೂರ್ಣವಾಗಿ ಮಾಡಬೇಕು ಅಂತಿದ್ರು ಅದು ಅಲ್ಲೇ ಚಿತ್ರೀಕರಣ ಆಗಿರೋದು. ಒಬ್ಬ ಹಳ್ಳಿಯ ದಾಸಯ್ಯ ಹೇಗಿರಬೇಕು, ದಲಿತ ಹೋರಾಟಗಾರನಾಗಿ ಹೇಗೆ ಇರಬೇಕು ಅನ್ನೋದನ್ನು ಆ ಸಿನಿಮಾ ತೋರಿಸ್ಕೊಡ್ತು. ಆದರೆ ನನಗೆ ಮಾತ್ರ 2 ದಿನ ಆದರೂ ಸಿನಿಮಾ ಕತೆ ಓದೋಕ್ಕೆ ಇಷ್ಟ ಇಲ್ಲ, ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಆದರೆ ಒಂದು ದಿನ ರಾತ್ರಿ ಯಾರು ಹೇಳಿದ್ರು, ಇಲ್ಲಿ ಚೇರ್ಮನ್ ಯಾರು ಕೇಳಿದ್ರೆ, ಅಲ್ಲದನಲ್ಲಿ ನೋಡಿ ಆ ಕಾರ್ಯ ಕೆಲಸ ಅವನೇ ಅಂದರು. ನೋಡು ಕಾರ್ಯ ಕೆಲಸನು. ಸರಿ, ಇವತ್ತು ಸಂಜೆ ಹೋದೆ ಮಾತಾಡಿಸ್ಬೇಕು ಅಂತ. ನಮಸ್ಕಾರ, ಏನು ಬಂದಿರಿ ಸಮಯ? ಅಲ್ಲ ನೀವು ಅಧ್ಯಕ್ಷ, ಅದಕ್ಕೆ ಮಾತಾಡ್ಬೇಕು. ಏನು ಮಾತಾಡ್ತೀರಿ? ಇಲ್ಲ, ನಾನು ಆ ಗಾರೆ ಕೆಲಸ ಹೊಡಿತಾನಂತ ಸಿಟ್ಟು ಬರೋದು ನನಗೆ.
ಏನು ಮಾಡಬೇಕು, ಏನು ಮಾಡೋದು ಬೇಡ, ನಿಮ್ಮ ಹತ್ರ ಏನು ಮಾತಾಡ್ತೀರಿ, ಇಲ್ಲ ಇವನು ಏನು ಹೇಳೋದು, ಇಲ್ಲ ನಿಮ್ಮ ಹತ್ರ ಸ್ವಲ್ಪ ವಿಷಯ ತಿಳಿಬೇಕು. ಯಾವುದ್ರಿ ವಿಷಯ? ಅದೇ ಚೇರ್ಮನ್. ಏನು ಚೇರ್ಮನ್ನು? ಅದೇನೇ ಹೇಳ್ತಾರೆ, ಚೇರ್ಮನ್ ಆಗಾಗಿ ಸಾಕಾಗಿದೆ, ಇಲ್ಲಿ ಕೆಲಸ ಮಾಡೋಂಗಿಲ್ಲ, ಚೇರ್ಮನ್ಗಿರಿ ಮಾಡೋಂಗಿ ಊರಲ್ಲಿ ನಾನು ಬಿಡ್ತಾರ. ಆಗ ನನಗೆ ಗೊತ್ತಾಯಿತು, ಇದರಲ್ಲಿ ಏನೋ ಒಂದು ಕತೆ ಇದೆ ಅಂತ. ಅವ್ರ ಹತ್ರ ತಿಳ್ಕೊಂಡೆ. ನೋಡಿ ಸ್ವಾಮಿ, ಗಾರೆ ಕೆಲಸ ನಾನು ಬಿಡೋಂಗಿಲ್ಲ, ನನ್ನ ಹೊಟ್ಟೆಪಾಡು ನಡೀಲೇಬೇಕು. ಏನೋ ಎಲ್ಲ ಸೇರಿಸಿ ನೀ ಚೇರ್ಮನ್ ಆಗೋದು ಮಾಡಿಬಿಟ್ರು, ಈ ಕಡೆ ಬಿಡೋಂಗೂ ಇಲ್ಲ, ಕಟ್ಕೊಳ್ಳೋಂಗೂ ಇಲ್ಲ, ಹಂಗಾಗಿದೆ ಅಂದ್ಕೂಡಲೇ ಈ ಶಂಕನಾದ ಕಥೆಯು ಅಲ್ಲಿ ಪೂರಕವಾಗಿತ್ತು. ಆ 3ನೇ ದಿನದಿಂದ ನಾನು ಪಾತ್ರಕ್ಕೆ ಪರಕಾಯ ಪ್ರವೇಶ ಅಂತ ಹೇಳಿ ನುಗ್ಗಿದೆ. ಒಂದು ಭಿಕ್ಷೆ ಬೇಡೋ ದಾಸಯ್ಯ ಯಾವ ರೀತಿ ಚೇರ್ಮನ್ ಆಗ್ತಾನೆ, ಯಾವ ರೀತಿ ಜನಕ್ಕೆ ಸೇವೆ ಮಾಡ್ಬೋದು ಅನ್ನೋದನ್ನ ಮನಸ್ಪೂರ್ವಕವಾಗಿ ಪಾತ್ರ ಮಾಡೋದು ಪ್ರಯತ್ನ ಮಾಡಿದೆ. ಅಲ್ಲಿಯ ಹೋರಾಟಗಾರರು ಸಿಗೋರು, ಒಬ್ಬ ದಲಿತ ಹೋರಾಟಗಾರನಾಗಿ 2 ಪಕ್ಷರು ಒಂದು ಮಾಡಬೇಕು, ಇಬ್ಬರು ಗೌಡ್ರನ್ನ ಒಂದು ಮಾಡಬೇಕು ಅಂತ ಸ್ಟ್ರೈಕ್ ಕೂರ್ತೀನಿ. ಆ ಸ್ಟ್ರೈಕಲ್ಲಿ ಸಾವಿರಾರು ಜನ ಬಂದಿದ್ದು ನೋಡಿದ್ರೆ ಆಗ ಅನ್ನಿಸ್ತು, ಈ ದಲಿತರ ಹೋರಾಟ, ಹಸಿವಿಲ್ಲದ ಹೋರಾಟ, ದಿನನಿತ್ಯದ ಹೋರಾಟ ಎಷ್ಟು ಇರ್ಬೋದು ಅಂತ ನನಗೆ ಅಲ್ಲಿ ಗೊತ್ತಾಯಿತು. ಅಲ್ಲೇ ನನ್ನ ಒಂದೊಂದು ಪಾತ್ರ, ಆ ಸಂಭಾಷಣೆ ನನ್ನ ಹೃದಯ ಅಂತರಾಳದಿಂದ ಬರೋದು. ಡೈರೆಕ್ಟ್ ಹೇಳೋರು, ಗ್ಲಿಸರಿನ್ ಯಾಕೆ ಬೇಕು ಅನ್ನೋದು. ನಾನು ಅದೇ ರೀತಿ ಗ್ಲಿಸರಿನ್ ಅಂದರೆ ಕಣ್ಣಿಗೆ ನೀರು ಬರಲ್ಲ, ಹಾಗೆ ಆ ಪಾತ್ರವನ್ನು ಆ ರೀತಿ ಮಾಡಿದೆ. ಅದು ಸಾರ್ಥಕತೆ ಆಯಿತು. ಆದರೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂತ ತಿಳಿದಿರಲಿಲ್ಲ. ಆ ಪಾತ್ರಕ್ಕೆ ಪ್ರಶಸ್ತಿ ಸಿಕ್ತು. ಈಗ ಎಲ್ಲೇ ಹೋಗಲಿ, ಸಾಮಾನ್ಯವಾಗಿ ಶಂಕನಾದ ಸಿನಿಮಾ ನೋಡಿದವರಿಗೆ ಇಲ್ಲೇ ಮೊನ್ನೆ ಯಾರೋ ಹುಬ್ಳಿಯವರು ಯಾರೋ ಸಿಕ್ಕಿದ್ರು, ಸರ್ 80-90 ಸರಿ ನೋಡಿರ್ಬೋದು, ಈಗಲೂ ನಾನು ಯೂಟ್ಯೂಬ್ CD ಇಟ್ಕೊಂಡು ನೋಡ್ತೀನಿ ಸರ್, ಲೈಕ್ ಮಾಡಿದ್ರಿ ಸರ್ ಅಂದಾಗ ನಮ್ಗೆ ಅದಕ್ಕಿಂತ ಖುಷಿ ಇನ್ನೇನಿದ್ರೆ. ಒಬ್ಬರಿಗೆ ಒಂದು ಖುಷಿ ಆಯಿತು ಅಂದರೆ ಕಲಾವಿದನಿಗೆ ಎಷ್ಟು ಹೆಮ್ಮೆ, ಅದು ನಾನು ಇಲ್ಲಿ ನೋಡಿದೆ. ಆಮೇಲೆ ಇಲ್ಲಿಯ ಸುತ್ತಮುತ್ತ ವಾತಾವರಣ, ಈ ಗೋಕರ್ಣದ ಸುತ್ತಮುತ್ತ, ಅಂಕೋಲ ಸುತ್ತಮುತ್ತ, ಕಾರವಾರ ಸುತ್ತಮುತ್ತ ಒಂದು ಅಭಿಮಾನಿಗಳು ಇದ್ದಾರೆ. ರಾಜ್ಯದಲ್ಲಿ ಅಥವಾ ನಾವು ಯಾವುದೇ ಕೆಲಸ, ನಮ್ಮ ಒಳ್ಳೆಯ ಕೆಲಸ ಅದಾಗಿದ್ದರೆ, ಜನಕ್ಕೆ ಮುಟ್ಟಿದ್ದರೆ, ಅವರಿಗೆ ಹಿತವಾಗಿದ್ದರೆ ಅವರು ನಮ್ಮ ಹತ್ರಕ್ಕಿರ್ತಾರೆ, ನಮ್ಮ ಪ್ರೀತಿಗೆ ಇರ್ತಾರೆ, ನಮ್ಮ ಪ್ರೀತಿ ಪಾತ್ರಕ್ಕಿರ್ತಾರೆ, ಪೋಷಣೆ ಮಾಡ್ತಾರೆ, ನಮ್ಮನ್ನೆಲ್ಲ ಅವ್ರು ನೋಡ್ಕೊಳ್ತಾರೆ ಅನ್ನೋದನ್ನು ನಾನು ಮನಗಂಡಿದ್ದೀನಿ. ಅದನ್ನು ಇವತ್ತು ಕಾಣ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ 4-5 ದಿನದಿಂದ ಪ್ರೀತಿ ಅಭಿಮಾನದೊಂದಿಗೆ ನಾನು ಇಲ್ಲಿದ್ದೀನಿ ಅಂದರೆ ಬೇರೆ ಯಾವುದೇ ಮಕ್ಕಳನ್ನು ಬಿಟ್ಟು ಇದು ಬಿಟ್ಟು ಬಂದಿದ್ದಲ್ಲ. ನನಗೆ ಸಮಾಧಾನಕ್ಕೋಸ್ಕರ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಬೇರೆ ಯಾವುದೂ ಅನ್ಯತಾ ಭಾವಿಸಬಾರ್ದು. ನನ್ನ ಮಕ್ಕಳು, ನನ್ನ ಶ್ರೀಮತಿಯರು ಗಳಿಸಿಕೊಟ್ಟಂಥ ಒಂದು ಕಲೆ ಬೆಳೆಸಿದ್ದಾರೆ. ದೊಡ್ಡ ಮಾನಸ ಒಳ್ಳ ಸುಮಾರು 200 ಸಿನಿಮಾ ಹಾಡಿದ್ದಾಳೆ. ಆಮೇಲೆ ಸುಗಮ ಸಂಗೀತ, ಅದ್ರ ಜೊತೆಯಲ್ಲಿ ಅರ್ಜುನ್ ಜನ್ಯವರ ಮತ್ತು ಹರಿಕೃಷ್ಣ ಇಂಥವರ ಸಲಹೆಯೊಂದಿಗೆ ನಿರ್ದೇಶಕಿಯಾಗಿ 6 to 6 ಸಿನಿಮಾ, ಈಗ ಕನಸು ಮಾರಾಟಕ್ಕಿದೆ, ಅದು ಅವಳೇ ಡೈರೆಕ್ಷನ್ ಮ್ಯೂಸಿಕ್ ಮಾಡಿರೋದು, ಅದು ಹೆಸರು ಬಂದಿದೆ. ಈಗ ಇನ್ನೊಂದು 2 ಸಿನಿಮಾ ಮ್ಯೂಸಿಕ್ ಮಾಡಿದ್ದಾಳೆ. ಅದರ ಜೊತೆಯಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಹಾಡಕ್ಕೆ ಹೇಳಪ್ಪ ಅಂದರು. ಹಾಡು ಕಳಿಸ್ಕೊಡು ಅಂದಾಗ ಕಳಿಸ್ಕೊಟ್ಟಾಗ ಪುನೀತ್ ನೋಡಿದ್ರಂತೆ, ನಾಳೆನೇ ಕಳಿಸ್ಕೊಡಿ ಅಂದು. ಅದು ಪುನೀತ್ ರಾಜ್ಕುಮಾರ್ ಹಾಡಿದ್ದಾರೆ. ಆ ಸಿನಿಮಾ ಹೆಸರು ಇಟ್ಟಾರೋ ನಂಗೆ ಗೊತ್ತಿಲ್ಲ, ಅವರು ಹಾಡಿದ್ದಾರೆ. ಹಾಗೆ 2ನೇ ಮಗಳು ಬೇಸ್ ಗಿಟಾರ್, ಕನ್ನಡಕ್ಕೆ ಹೋಗಿ ಅದರಲ್ಲೂ ಕಾಣ್ತಾಯಿದ್ವಿ. ಇವರು ಬೇರೆ ಬೇರೆ ಇದರಲ್ಲೂ ಕಾಣ್ತಾಯಿದ್ದು. ಅವು ಹಾಡೋದು ಮಲೆನಾಡು ಸಿಸ್ಟರ್, ಮಲೆನಾಡು ಸಹೋದರಿ ಅನ್ನೋದು ಮಾನಸ ಹೊಳ್ಳ ಹಾಗೂ ಪ್ರಾರ್ಥನೆ, ಇವರಿಬ್ಬರು ರಾಜ್ಯದ ಉದ್ದಗಲೂ ಕಾಲದೆ ಹೊರ ರಾಜ್ಯ ಅಥವಾ ಹೊರ ದೇಶಗಳಲ್ಲಿ ಬರ್ಲಿನ್ ಅಥವಾ ಸ್ವಿಟ್ಜರ್ಲ್ಯಾಂಡ್, ಸೌತ್ ಆಫ್ರಿಕಾ, ದುಬೈ 4 ಬಾರಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರು ಜೊತೆಯಲ್ಲಿ ನಮ್ಮ ಅಳಿಯ, ದೊಡ್ಡ ಅಳಿಯ ರವಿ ಸಂತೋಷ್ ಅವರು ಹೋಗಿದ್ದಾರೆ. ಹಾಗೆ ಮಗ ಅಭಿಷೇಕ್, ರಿದಮ್ಸ್ ಅಂತ ನೀವು ನೋಡಿದ್ರೆ ಅಲ್ಲಿ ಯೂಟ್ಯೂಬ್ ಕಾಣುತ್ತೆ. ಆತ ತಬಲಾ, ಮೃದಂಗ, ಡ್ರಮ್ಸು, ರಿದಮ್ ಬ್ಯಾಂಡ್ ಅವೆಲ್ಲ ಕಲಿಬೇಕಾದ್ರೆ ನಮ್ಮ ಮನೆಯವ್ರ ಕಾರಣ. ಅವನು ಇಂಜಿನಿಯರ್ ಮಾಡಬೇಕು ಅಂತ ನಂಗೆ ಆಸೆ ಇತ್ತು. ಆದರೆ ಅವನು ಚಿಕ್ಕಂದಿನಲ್ಲಿ
ತಬಲಾ ಬಡಿತಾ ನನ್ನ ಬೆನ್ನೇ ಬಡಿತಾ ಇದ್ದ. ಇವನು ಏನಾರು ಮಾಡಿ ಕಟ್ಟಾಕಬೇಕು ಅಂತಿದ್ದೆ. ಆದರೆ ಒಂದು ದಿನ ಅವನು 9 ವರ್ಷ 8ನೇ ವರ್ಷ ಯಶವಂತಪುರದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ನಮ್ಮ ಮನೆಯವ್ರ ವಾದ್ಯಗೋಷ್ಠಿ. ಇವನು ಅಮ್ಮ ನಾನು ಎಲ್ಲಿದ್ದೀನಿ ಅಂತ ಕೂಗಿದಂತೆ. ನಮ್ಮ ಅಭಿ ಇದ್ದಂಗಿದೆ, ನೋಡ್ರೆ ಮುಂದೆ ನಿಂತಾನೆ. ಆಗ ಬಂದೆ, ಇವನು ಓದೋದು ಅಷ್ಟೆಲ್ಲ ಇದೆ, ಅವನು ಮ್ಯೂಸಿಕ್ ಲೈನಿಗೆ ಬರ್ತಾನೆ ರೀ, ಏನೂ ಮಾಡಲಿಕ್ಕಾಗಲ್ಲ. ಆದರೂ ನಾನು ಬಿಡಲಿಲ್ಲ. ಕೊನೆಗೆ ಪೂರ್ಣಪ್ರಜ್ಞಾ ಅಲ್ಲ ವಿದ್ಯಾಪೀಠ ಅಂತಿದೆ, ಅಲ್ಲಿ ಕೆಲವು ದಿನ ಬಿಟ್ಟಿದೆ. ಅಲ್ಲಿ ಬಿಟ್ಟಾಗ ಒಂದಷ್ಟು ದಿನ ಹಾಗೂ ಹೀಗೂ ಇದ್ದ, ಮತ್ತು ಓಡಿ ಬಂದ. ಇದು ಅವನಿಗೆ ಇಷ್ಟ ಆಗಲಿಲ್ಲ. ನನಗೆ ಗೊತ್ತಿಲ್ಲದಂಗೆ ಕೆಲವು ದಿನಗಳ ಮೇಲೆ ಗೊತ್ತಾಯಿತು ಯಾರೋ ಜೊತೆ ಮೃದಂಗ ಕಲಿತಿದ್ದಾನೆ ಅಂತ. ಏನೋ ಮಾಡ್ಕೊಂಡಿರ್ಲಿಂದ ಸುಮ್ಮನಾದೆ. ಆಮೇಲೆ ಇನ್ನೂ ನೋಡ್ತೀನಿ ಡ್ರಮ್ಸ್ ಕಲಿತೀನಿ ಅಂತ ಹೋಗ್ತೀನಿ. ಅದು ಏನು ಮಾಡ್ತಾರೋ ಮಾಡ್ಕೊಳ್ಳಿಂದೆ. ಆದರೆ ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಮನೆಯವರೇ ಸಲಹೆ ಕೊಡ್ತಿದ್ರು ಅಂತ ಕಾಣುತ್ತೆ. ನಾನು ಸ್ವಲ್ಪ ಬ್ಯುಸಿಯಾಗಿದ್ದಾಗ ಹೆಚ್ಚು ಮನೆ ನೋಡ್ಕೊಳ್ಳೋಕ್ಕಾಗ್ತಿರಲ್ಲ. ಆದರೆ ನನ್ನ ಶ್ರೀಮತಿ ಹಾಡೋದ್ರಲ್ಲೂ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅವರ ಒಂದು ಮಾರ್ಗದರ್ಶಿಯಾಗಿ ಬೆಳೆಸಿದರು. ಆ ಮಕ್ಕಳು ಅದೇ ರೀತಿ ಬೆಳೆದು ಬರ್ತಾಯಿದ್ದಾರೆ, ಅದೇ ಹೆಸರು ಮಾಡ್ತಾಯಿದ್ದಾರೆ. ಆ ಹೆಸರನ್ನು ಉಳಿಬೇಕು, ಆ ಬೆಳಿಬೇಕು ಮತ್ತು ಬೆಳೆಸ್ಕೊಳ್ಬೇಕು. ಮತ್ತು ಅವರನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮ್ಮಂಥ ಕಲಾ ಪೋಷಕರು ನಮ್ಮಂಥ ಕಲಾವಿದರ ಮಕ್ಕಳಿಗೆ ಇರಬೇಕಾಗಲಿ ನಿಮ್ಮನ್ನೇ ಈ ಮೂಲಕ ವಿನಂತಿ ಮಾಡಿಕೊಳ್ತಾರೆ.